ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಇವತ್ತು ನೋಡಿ, ನಾವು ಕೇಳುವಂತಹ ಸಂದೇಶ ಆಗಿರ್ಬೋದು, ಪ್ರಾರ್ಥನೆಗಳಾಗಿರ್ಬೋದು, ಸತ್ಯವೇದಕ್ಕೆ ವಿರುದ್ಧವಾಗಿ ಸೈತಾನನು ಮಾಡುವಂತಹ ಕ್ರಿಯೆಗಳ ಕುರಿತಾಗಿಯೇ ಇರುತ್ತದೆ. ಕಾರಣ ಏನಂತ ನೋಡುವುದಾದರೆ, ಈ ಕಡೆಯ ದಿನಗಳಲ್ಲಿ ಸೈತಾನ ಸತ್ಯವೇದಕ್ಕೆ ಗುರಿ ಇಟ್ಟಿದ್ದಾನೆ. ಸತ್ಯವೇದ, ನಾವು ಉಪಯೋಗಿಸುವಂಥ ಸತ್ಯವೇದ ಎನ್ನುವುದು ಮನುಷ್ಯರಿಗಾಗಿ ದೇವರು ಬರೆದುಕೊಟ್ಟಂತಹ ಅವರ ಕೈ ಬರಹದ ಒಂದು ಪುಸ್ತಕ. ಈ ಸತ್ಯವೇದವನ್ನು ಮನುಷ್ಯರಿಗೆ ಉಪಯೋಗವಾಗಲು ಬಿಡಬಾರದು ಎನ್ನುವುದಕ್ಕಾಗಿ ಹಿಂದೆ ಯಾವಾಗಲೂ ಇಲ್ಲದಷ್ಟು ಬಹಳ ತೀವ್ರವಾಗಿ ಸೈತಾನ ಕ್ರಿಯೆ ಮಾಡುತ್ತಾನೆ. ಯಾಕೆ ಕಡೆಯ ಕಾಲದಲ್ಲಿ ಸೈತಾನ ಈ ಸತ್ಯವೇದವನ್ನು ಗುರಿ ಇಡಬೇಕು ಎನ್ನುವುದರ ಕುರಿತಾಗಿ ಈ ದಿನ ನಮ್ಮ ಧ್ಯಾನದಲ್ಲಿ ನಾವು ಧ್ಯಾನಿಸಲಿದ್ದೇವೆ. ನಮ್ಮ ಸುತ್ತಲೂ ಸೈತಾನನು ಇಂಥ ಒಂದು ಕಾರ್ಯವನ್ನು ಮಾಡುವಂಥದ್ದು ಅದು ಯಾರ ಕಣ್ಗಳಿಗೂ ಬಹಿರಂಗವಾಗಿ ಕಾಣೋದಿಲ್ಲ. ಬಹಳ ತಂತ್ರವಾಗಿ ಕ್ರಿಯೆ ಮಾಡ್ತಾನೆ. ಬೇರೆ ಒಂದು ಕಾರ್ಯದಲ್ಲಿ ಸೈತಾನ ಒಂದು ಸಮಸ್ಯೆ ತರುವುದಾದರೆ ಸುಲಭವಾಗಿ ನಾವು ಗುರುತಿಡಿಯಲು ಸಾಧ್ಯ. ಇದು ಸತ್ಯವೇದ ಕ್ರೈಸ್ತರು ಎನ್ನುವಂತಹ ಒಂದು ಚಿಕ್ಕ ಗುಂಪಿನವರು ಮಾತ್ರ ಉಪಯೋಗ ಮಾಡುವಂಥ ಪುಸ್ತಕ. ಹಾಗಾಗಿ ಇದನ್ನು ಗುರಿ ಇಟ್ಟರೆ, ಇದನ್ನು ಮಾರ್ಪಡಿಸಿದರೆ, ಸಿಗದಂತೆ ಮಾಡಿದರೆ ಲೋಕ ಮಟ್ಟದಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂತ ಎಣಿಸಲ್ಪಡುವುದಿಲ್ಲ ಅದು. ಹಾಗಾಗಿ ಸೈತಾನ ಏನು ಮಾಡ್ತಾನೆಂದರೆ, ಬಹು ಮುಖ್ಯವಾದ ಲೋಕದ ಜೀವನಾಡಿಯಾಗಿರುವ ಕರ್ತನ ಸತ್ಯವೇದವನ್ನು ಗುರಿ ಇಟ್ಟು ಅದನ್ನು ಕ್ರಿಯೆ ಮಾಡಲಾಗದೆ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ನಾವು ಅಂದುಕೊಳ್ಳುತ್ತೇವೆ ಸತ್ಯವೇದ ಪುಸ್ತಕ ಎನ್ನುವುದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ ವಾಕ್ಯ ವಚನ ಎನ್ನುವಂಥದ್ದು ಮನುಷ್ಯರಿಗಾಗಿ ಮಾತ್ರ ಎಂಬುದಾಗಿ ಭಾವಿಸುತ್ತೇವೆ. ಅಷ್ಟು ಮಾತ್ರವಲ್ಲ, ಈ ಪ್ರಪಂಚವೇ ದೇವರ ವಾಕ್ಯದಿಂದಲೇ ಉಂಟು ಮಾಡಲ್ಪಟ್ಟಿರುವಂಥದ್ದು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯ ದೇವರಾಗಿತ್ತು. ಹಾಗಾಗಿ ಈ ಲೋಕದ ಮೂಲ ಆಧಾರ ಏನು ಅಂತ ನೋಡೋದಾದರೆ ಸತ್ಯವೇದ ವಾಕ್ಯ. ಹಾಗಾಗಿ ಈ ವಾಕ್ಯದಲ್ಲಿ ಉಂಟಾಗುವ ಪ್ರತಿ ಬಾಧೆ ಕೂಡ ಲೋಕದಲ್ಲಿ ಹಾಗೆ ಪ್ರತಿಬಿಂಬಿಸುತ್ತೆ ಎನ್ನುವುದನ್ನು ನೀವು ಮರೆತು ಬಿಡಬಾರದು. ಬೈಬಲಿಗೂ ಬೈಬಲ್ ಹೇಳ್ಪಡುವಂತಹ ಕಾರ್ಯಗಳಿಗೂ ಬದಲಾವಣೆಗಳು ಉಂಟಾಗಬೇಕಾದರೆ ಎಲ್ಲ ಲೋಕದಲ್ಲಿ ಇರುವಂತಹ ಎಲ್ಲ ಕಾರ್ಯಗಳಲ್ಲಿ ಪ್ರಕೃತಿಯಲ್ಲಿ ಬದಲಾವಣೆ ಉಂಟಾಗುತ್ತದೆ. ಯಾಕೆಂದರೆ ಇದು ಒಂದರೊಂದಿಗೆ ಒಂದು ಹತ್ತಿರ ಇರುವ ಸಂಪರ್ಕದಲ್ಲಿದೆ. ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಬಹಳ ಮಂದಿಗೆ ಈ ಒಂದು ರಹಸ್ಯ ಗೊತ್ತಿಲ್ಲ. ಬಹಳ ಮಂದಿ ಬೈಬಲ್ ಮುಚ್ಚಲ್ಪಟ್ಟಿದೆ, ಬೈಬಲ್ ತಾನೇ ಎಂಬುದಾಗಿ ಅಂದುಕೊಳ್ತೀವಿ. ಈ ವಾಕ್ಯ ಎನ್ನುವಂಥದ್ದು ನಾವು ಓದುವುದಕ್ಕೋ, ನಾನು ನಿಮಗೆ ತೆಗೆದು ಹೇಳುವುದಕ್ಕೋ, ನೀವು ಹೋಗಿ ಪ್ರಸಂಗ ಮಾಡುವುದಕ್ಕೋ, ಸೇವೆ ಮಾಡುವುದಕ್ಕೋ ಮಾತ್ರವಲ್ಲ. ಈ ಒಂದು ವಾಕ್ಯವೇ ಭೂಮಿಯ ಒಂದು ಅಸ್ಥಿವಾರ, ಭೂಮಿಯ ಆಧಾರವೇ ಇದುವೇ. ಈ ವಾಕ್ಯವೇ ಲೋಕವನ್ನು ಉಂಟು ಮಾಡಿರುವುದು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ಆದಿ ವಾಕ್ಯವೇ ಈ ಪ್ರಪಂಚವನ್ನು ಉಂಟು ಮಾಡಿದ್ದು. ಅವರು ತಮ್ಮ ವಾಕ್ಯವನ್ನು ಕಳುಹಿಸಿಯೇ ಭೂಮಿಯನ್ನು ಉಂಟು ಮಾಡಿದರು. ಹಾಗಾಗಿ ಈ ಒಂದು ಲೋಕದ ಅಸ್ಥಿವಾರ ಅಥವಾ ಈ ಲೋಕದ ಒಂದು ಮೂಲ, ಇದರ ಮೂಲ ಏನಂತ ಕೇಳುವುದಾದರೆ ವಾಕ್ಯ. ಹಾಗಾಗಿ ಈ ವಾಕ್ಯದಲ್ಲಿ ಒಂದು ಬಾಧೆ ಉಂಟಾಗಬೇಕಾದರೆ, ಕೆಲವೊಂದು ಕಾರ್ಯ ಮರೆಯಾಗಬೇಕಾದರೆ ಪ್ರಕೃತಿಯಲ್ಲಿ, ಲೋಕದಲ್ಲಿ ಕೆಲವೊಂದು ಬದಲಾವಣೆಗಳು ಖಂಡಿತವಾಗಿ ನಮ್ಮ ಕಣ್ಗಳ ಮುಂದೆ ಬರುತ್ತದೆ. ಆದರೆ ನಾವು ಅದಕ್ಕೆ ಬೇರೆ ವಿಧವಾಗಿರುವ ಕಾರ್ಯವನ್ನು ಕೊಡ್ತೇವೆ. ಭೂಮಿಯಲ್ಲಿ ನೋಡುವುದಾದರೆ ತಟ್ಟೆಗಳಿದೆ, ಆ ತಟ್ಟೆಗಳು ಒಂದರ ಒಂದು ಉಜ್ಜುತ್ತದೆ. ಆದ್ದರಿಂದ ದೊಡ್ಡ ದೊಡ್ಡ ಭೂಕಂಪನಗಳು ಉಂಟಾಗುತ್ತವೆ. ಆಗ ಭೂಮಿಯ ಸುತ್ತಲೂ ಆಕಾಶದಲ್ಲಿ ಕಲ್ಲು ಬರುತ್ತದೆ. ಅದು ಭೂಮಿಯ ಆಕರ್ಷಣೆ ಒಳಗೆ ಬರಬೇಕಾದ್ರೆ ದಿಢೀರೆಂಬುದಾಗಿ ಕಲ್ಮಳೆಯಾಗುತ್ತದೆ, ದಿಢೀರೆಂಬುದಾಗಿ ಜ್ವಾಲಾಮುಖಿ ಉಕ್ಕುತ್ತದೆ ಎಂಬುದಾಗಿ ಹೇಳಿ ನಾವು ವಿಜ್ಞಾನಪೂರ್ವಕವಾಗಿ ಕೆಲವೊಂದು ಕಾರ್ಯ ಹೇಳ್ತೀವಿ. ಆದರೆ ಸ್ವಲ್ಪ ನೀವು ಗಮನಿಸಿ ನೋಡುವುದಾದರೆ, ವಾಕ್ಯದಲ್ಲಿ ಕಟ್ಟಲ್ಪಟ್ಟಿರುವಂತಹ ವಾಕ್ಯ, ಆ ವಾಕ್ಯ ಕದಲಿಸಲ್ಪಡಬೇಕಾದರೆ ಲೋಕವೇ ಕದಲಿಸಲ್ಪಡುತ್ತದೆ. ವಾಕ್ಯದಲ್ಲಿ ಕಟ್ಟಲ್ಪಟ್ಟಿರುವುದರಿಂದ, ಈ ಲೋಕ ವಾಕ್ಯದಲ್ಲಿ ಉಂಟಾಗಿರುವುದರಿಂದ ಆ ವಾಕ್ಯಕ್ಕೆ ಒಂದು ಬಾಧೆ ಬರುವುದಾದರೆ ಲೋಕದಲ್ಲಿ ಆ ಬಾಧೆ ಬರುತ್ತದೆ. ಕಡೆಯ ಕಾಲದಲ್ಲಿ ಯಾಕೆ ಇಷ್ಟೊಂದು ಬಾಧೆ ಬರುತ್ತದೆ ಅಂತ ಕೇಳಿದರೆ, ಕಡೆಯ ಕಾಲದಲ್ಲಿ ಸತ್ಯವೇದಕ್ಕೆ ವಿರುದ್ಧವಾಗಿರುವ ತಂತ್ರಗಳು, ಸತ್ಯವೇದವನ್ನು ಕದಲಿಸಿ ನೋಡುವಂತಹ ಪ್ರಯತ್ನಗಳು ನಡೆಸಲ್ಪಡುತ್ತದೆ. ಆದ್ದರಿಂದ ಸತ್ಯವೇದದ ಬಗ್ಗೆ ಬಹಳ ಗಮನವಾಗಿರಬೇಕು. ಒಬ್ಬರಿಗೆ ಬುದ್ಧಿ ಹೇಳುವುದಕ್ಕೂ, ಪ್ರಸಂಗ ಮಾಡುವುದಕ್ಕೂ, ನಾವು ಓದಿ ಸಂತೈಸುವುದಕ್ಕೂ ಮಾತ್ರವಲ್ಲ, ಎಲ್ಲರ ಜೀವನ ಆಧಾರವೇ ಈ ವಾಕ್ಯದಲ್ಲಿಯೇ ಇದೆ. ಅವರು ಯಾವ ಧರ್ಮ, ಭಾಷೆ, ವರ್ಣಕ್ಕೆ ಸೇರಿದವರಾಗಿದ್ದರೂ ಸರಿ, ಪ್ರಪಂಚದಲ್ಲಿರುವಂಥ ಆಬ್ಜೆಕ್ಟ್ ಪೂರ್ತಿಯಾಗಿ ಈ ವಾಕ್ಯದಿಂದಲೇ ಅಸ್ಥಿವಾರ ಹಾಕಲ್ಪಟ್ಟದಾಗಿದೆ. ಅದನ್ನು ಸತ್ಯವೇದ ಹೇಳುತ್ತದೆ. ಹಾಗಾಗಿ ಈ ವಾಕ್ಯ ಎಷ್ಟು ನಮಗೆ ಮುಖ್ಯ. ಸೈತಾನ ಯಾಕೆ ದೇವರ ಸತ್ಯವೇದವನ್ನು ಗುರಿ ಇಡುತ್ತಾನೆ? ಈ ಸತ್ಯವೇದಕ್ಕೆ ಈ ಕಡೆಯ ಕಾಲದಲ್ಲಿ ಏನೆಲ್ಲ ಬಾಧೆಗಳು ಬರುವುದಕ್ಕೆ ಅವಕಾಶವಿದೆ,
ಅದನ್ನು ಸತ್ಯವೇದ ನಮಗೆ ಎಚ್ಚರಿಕೆಯಾಗಿ ಹಲವಾರು ವರ್ಷಗಳ ಹಿಂದೆ ಹೇಳಿದೆ. ಒಂದು ವಾಕ್ಯವನ್ನು ನಿಮಗೋಸ್ಕರವಾಗಿ ಓದಲು ಬಯಸುತ್ತೇನೆ. ಎಹೆಜ್ಕೇಲ್ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 26ನೇ ವಾಕ್ಯ. ಅದರಲ್ಲಿ ಏನು ಹೇಳ್ತಾರೆ ಅಂತ ಕೇಳುವುದಾದರೆ, ಉಪದ್ರವದ ಮೇಲೆ ಉಪದ್ರವ ಬರುತ್ತದೆ. ಉಪದ್ರವ ಅಂದರೆ ಅಪಾಯ, ದಿಢೀರೆಂಬುದಾಗಿ ಬರುವಂತಹ ಡಿಸಾಸ್ಟರ್ಸ್, ಕೆಟ್ಟವುಗಳು. ಉಪದ್ರವದ ಮೇಲೆ ಉಪದ್ರವ ಬರುತ್ತದೆ, ಸುದ್ದಿಯ ಮೇಲೆ ಸುದ್ದಿ ಬರುವವು. ಇದೆಲ್ಲ ಕಡೆಯ ಕಾಲದ ಬಗ್ಗೆ ಹೇಳಲ್ಪಟ್ಟದಾಗಿದೆ. ಎಹೆಜ್ಕೇಲ 7ನೇ ಅಧ್ಯಾಯವನ್ನು ಓದಿ ನೋಡೋದಾದರೆ, ಕಡೆಯ ಕಾಲದಲ್ಲಿ ಕರ್ತನ ದೇಶದಲ್ಲಿ ಅಥವಾ ಕರ್ತನ ಜನಗಳ ನಡುವೆ ಏನೆಲ್ಲ ಭಯಂಕರತೆ ಬರುತ್ತದೆ ಎನ್ನುವುದನ್ನು ಪಟ್ಟಿ ಮಾಡಿದ್ದಾರೆ. ಅದು ಒಂದು ಪ್ರತ್ಯೇಕ ಇಸ್ರೇಲ್ ದೇಶಕ್ಕೆ ಮಾತ್ರವಲ್ಲದೆ ಅದು ಕರ್ತನ ಜನಗಳನ್ನು ಗುರಿ ಇಟ್ಟು ಬರೆದಿರುವಂಥದ್ದು. ಕಡೆಯ ಕಾಲದಲ್ಲಿ ಏನಾಗುತ್ತೆ ಅಂದರೆ, ಯುದ್ಧಗಳಾಗುವ ಸುದ್ದಿಯನ್ನು ನೀವು ಕೇಳ್ಪಡುತ್ತೀರಾ. ಆ ರೀತಿಯಾಗಿ ವಾಕ್ಯ ಹೇಳುತ್ತೆ ನೋಡಿ. ಆ ರೀತಿಯಾಗಿ ಉಪದ್ರವದ ಮೇಲೆ ಉಪದ್ರವ ಬರುವುದು, ಸುದ್ದಿಯ ಮೇಲೆ ಸುದ್ದಿಯು ಬರುವವು. ಅದನ್ನು ಕೇಳ್ಪಟ್ಟಿರ್ತೀರಾ. ಅದಕ್ಕಿಂತ ಮುಂಚೆ ಇನ್ನೊಂದು ನ್ಯೂಸ್ ಬಂದಿರುತ್ತೆ ಭಯಂಕರವಾದದ್ದು. ಆಗ ದಿವ್ಯ ದರ್ಶನವಾಯಿತೆ ಎಂದು ಪ್ರವಾದಿಯನ್ನು ಕೇಳುತ್ತಲೇ ಇರುವರು. ಇದೆಲ್ಲ ಒಂಥರ ವ್ಯತ್ಯಾಸವಾಗಿ ನಡೀತಾ ಇದೆಯಲ್ಲ, ಇಲ್ಲಿವರೆಗೂ ನಾವು ಕೇಳ್ಪಟ್ಟಿಲ್ವಲ್ಲ. ಇಂಥ ಆಪತ್ತುಗಳು, ವಿಪತ್ತುಗಳು, ಭಯಂಕರತೆ ನಡೀತಿದೆಯಲ್ಲ, ಲೋಕದ ಆರಂಭದಿಂದ ಇಂಥ ಒಂದು ಕಾರ್ಯ ಕೇಳ್ಪಟ್ಟಿಲ್ವಲ್ಲ. ಇದು ಏನು ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರವಾದಿಗಳ ಬಳಿ ಹೋಗಿ ದರ್ಶನವನ್ನು ಹುಡುಕುವರು. ಆದರೂ ಯಾಜಕರಲ್ಲಿ ಧರ್ಮೋಪದೇಶವು ಅಡಗಿ ಹೋಗುವುದು, ಹಿರಿಯರಲ್ಲಿ ಮಂತ್ರಾಲೋಚನೆಯು ಇಲ್ಲವಾಗುವುದು. ನೋಡಿದ್ರ, ಕಡೆಯ ದಿನಗಳಲ್ಲಿ ಯಾಜಕನ ಬಳಿಯಲ್ಲಿ ಸೇವೆ ಮಾಡುವವನ ಬಳಿ ಸತ್ಯವೇದ ಇರುವುದಿಲ್ಲ. ಹಾಗಾದರೆ ಏನು ಸೇವೆ ಮಾಡ್ತಾನವನು ಎಂಬುದಾಗಿ ಒಂದು ಪ್ರಶ್ನೆ ಬರುತ್ತಲ್ವಾ. ಇವತ್ತಿರುವ ಅನೇಕರ ಬಳಿ ಸತ್ಯವೇದನೇ ಇಲ್ಲ, ಆದರೆ ಅವರೇ ಪ್ರಬಲವಾಗಿ ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ವಾಕ್ಯವಿಲ್ಲದೆ ಸೇವೆ ಮಾಡೋಕ್ಕಾಗುತ್ತಾ? ಸಾಧ್ಯ ಎಂಬುದಾಗಿ ಇವತ್ತು ನಿರೂಪಿಸುತ್ತಿದ್ದಾರೆ. ಆದರೆ ನೀವು ಅವನ ಬಳಿ ಹೋಗಿ ಒಂದು ವಾಕ್ಯದಲ್ಲಿರುವಂತಹ ಕಾರ್ಯಕ್ಕೆ ಒಂದು ಸ್ಪಷ್ಟತೆ ಕೇಳಿದರೆ ಅವರ ಬಳಿ ಸತ್ಯವೇದ ಇಲ್ಲದೆ ಹೋಗುತ್ತದೆ. ಸೇವಕ ಇರ್ತಾನೆ, ಆ ವಾಕ್ಯವನ್ನು ಓದಿ ನೋಡಿ. ಯಾಜಕನಿದ್ದಾನೆ, ಆದರೆ ಧರ್ಮಶಾಸ್ತ್ರ ಇಲ್ಲ ಅವನ ಹತ್ರ. ಯಾಜಕ ಇರ್ತಾನೆ, ಆದರೆ ಯಾಜಕನ ಬಳಿ ಸತ್ಯವೇದ ಇರಲ್ಲ. ಹಾಗಾಗಿ ಸತ್ಯವೇದ ಇಲ್ಲದ ಯಾಜಕ ಏನು ಸೇವೆ ಮಾಡೋಕ್ಕೆ ಸಾಧ್ಯ? ಸೇವಕ ಇರುತ್ತಾನೆ, ಆದರೆ ಅವನ ಬಳಿ ಸತ್ಯವೇದ ಇರುವುದಿಲ್ಲ. ಹಾಗಾಗಿ ಸತ್ಯವೇದವಿಲ್ಲದೆ ಸೇವಕ ಯಾವ ಸೇವೆ ಮಾಡ್ತಾ ಇರ್ತಾನೆ? ಇವತ್ತು ನೀವು ನೋಡುವಂಥ ಇದೇ ಸೇವೆ ಇದನ್ನು ಬೆಳೆಯಲು ಬಿಟ್ಟರೆ ಈ ವಾಕ್ಯ ಹಾಗೆ ನೆರವೇರುತ್ತದೆ. ಸೇವಕರಿರುವರು, ಪ್ರವಾದಿಗಳು ಇರುವರು, ಅದು ದರ್ಶನವಿರುವುದಿಲ್ಲ. ಸೇವಕನಿರುತ್ತಾನೆ, ಸತ್ಯವೇದ ಇರುವುದಿಲ್ಲ. ಹೆಂಗಿರುತ್ತೆ? ಇವಾಗ ನಾವಿರುವಂಥ ಸ್ಥಿತಿ ಅದೇ ರೀತಿ. ಸತ್ಯವೇದ ಇಲ್ಲಾಂದ್ರೆ ಹೆಂಗಿರ್ತಾರೆ? ಸತ್ಯವೇದವಿಲ್ಲದೆ ಯಾಜಕನು ಸೇವೆ ಮಾಡ್ತಾನೆ, ಸತ್ಯವೇದವಿಲ್ಲದೆ ಪ್ರವಾದನೆ ನುಡಿಯುತ್ತಾನೆ. ಇದೇ ತಾನೇ ಕಡೆಯ ಕಾಲದ ಆಪತ್ತು. ಎಹೆಜ್ಕೇಲ 7ರಲ್ಲಿ ನೋಡಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಹಾಗಾಗಿ ಸತ್ಯವೇದವಿಲ್ಲದೆ ಯಾವ ರೀತಿ ಯಾಜಕ ಸೇವೆ ಮಾಡೋಕ್ಕೆ ಸಾಧ್ಯ? ಮಾಡ್ತಾನೆ, ಮಾಡುತ್ತಾರೆ ಕಡೆಯ ಕಾಲದಲ್ಲಿ. ಇವಾಗ ನೀವು ನೋಡಿ, ಬೈಬಲ್ಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಮಧ್ಯದಲ್ಲಿ ಯೇಸು ಆಮೇಲೆ ಅಲ್ಲೆಲೂಯಾ ಹೇಳ್ತಾರೆ, ಅಷ್ಟೇ ಮುಗೀತಲ್ವಾ. ಬೇರೆ ಏನು ಗೊತ್ತಿಲ್ಲ. ಸತ್ಯವೇದ ಮೂಲ ಏನು, ಯಾತಕ್ಕಾಗಿ ರಕ್ಷಣೆಯನ್ನು ಮನುಷ್ಯರಿಗೆ ವಾಗ್ದಾನ ಮಾಡಿದ್ದಾರೆ, ರಕ್ಷಣೆಯ ಅಂತ್ಯದಲ್ಲಿ ಅವರಿಗೇನು ಸಿಗುತ್ತೆ ಗೊತ್ತಿಲ್ಲ ಅವರಿಗದು. ಸತ್ಯವೇದ ಎನ್ನುವುದು ಇವಾಗಿರುವ ಕಾಲದಲ್ಲಿ ಅದು ಹೊಟ್ಟೆಪಾಡಿಗಿರುವ ಕಾರ್ಯ. ಹಾಗಾಗಿ ಈಗಿರುವಂತಹ ಸ್ಥಿತಿ ಬರುತ್ತದೆ ಎಂಬುದಾಗಿ ಎಹೆಜ್ಕೇಲ 7ನೇ ಅಧ್ಯಾಯದಲ್ಲಿ ಅವತ್ತೇ ಅವರು ಎಚ್ಚರಿಸಿ ಹೇಳಿದ್ದಾರೆ. ಹಾಗಾಗಿ ಸತ್ಯವೇದವನ್ನು ಗುರಿಯಿಡುವ ಸೈತಾನ ಕಡೆಯ ಕಾಲದಲ್ಲಿ ಈ ಸತ್ಯವೇದವನ್ನು ಮೊದಲು ಯಾಜಕರ ಕೈಯಿಂದ ಅಪಹರಿಸಬೇಕು. ಸೇವಕನಿರುವನು, ಆದರೆ ತೊಂದರೆ ಮಾಡೋದು ಬೇಡ, ಸತ್ಯವೇದವನ್ನು ಮಾತ್ರ ಪಡೆಯೋಣ, ತಂತ್ರತಾನೆ ಅದು. ಪ್ರವಾದಿ ಇರ್ತಾನೆ, ಆದರೆ ಅವನ ಬಳಿಯಿಂದ ವರವನ್ನು ಮಾತ್ರ ಪಡೆಯಬೇಕು. ಏನಾದರೂ ಹೇಳಿ ಹೋಗೋಣ, ಟ್ರಂಪ್ ಬರ್ತಾನೆ, ಜಯಿಸ್ತಾನೆ, ಅಮೆರಿಕ ಬದಲಾಯಿಸ್ತಾರೆ, ಏನಾದರೂ ಹೇಳ್ಬಿಟ್ಟು ಹೋಗು. ಇದು ನಡೆಯುತ್ತೆ, ಅದು ನಡೆಯುತ್ತೆ, ಲೋಕ ನಾಶ ಆಗುತ್ತೆ. ಯೇಸು ಬಂದಿದ್ರೆ ನಾನು ನೋಡಿದೆ, ಕದ ತೆಗೆದು ನಾನು ನೋಡಿದ್ರೆ ಬಾಗಿಲು ಬಿಡಿ ನಿಂತಿದ್ದೇನೆ ಎಂಬುದಾಗಿ ಹೇಳುವವರು ಅಲ್ಲಿ ಬಂದಿದ್ದಾರೆ. ಅಷ್ಟೇ, ಪ್ರಪಂಚ ನಾಶ ಆಗುತ್ತೆ, ಇರುವ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದಿಟ್ಟು ದೇವರ ಬರುವಿಕೆ ಕಾದಿರಿ ಅಂತ ಹೇಳ್ತಾರಲ್ವಾ. ಹಾಗಾಗಿ ಪ್ರವಾದಿ ಎನ್ನುವಂಥ ವ್ಯಕ್ತಿಗಳು ಇರ್ತಾರೆ, ಆದರೆ ಪ್ರವಾದನೆ ಇರುವುದಿಲ್ಲ. ಸೇವಕರು ಎನ್ನುವಂತಹ ಯಾಜಕರು ಇರುತ್ತಾರೆ, ಆದರೆ ಸತ್ಯವೇದ ಇರುವುದಿಲ್ಲ, ಆದರೆ ಸೇವೆ ನಡೆಯುತ್ತೆ. ಇದು ಎಷ್ಟು ದೊಡ್ಡ ಕಠಿಣ ಕಾಲ ನೋಡಿದ್ರ. ಹಾಗಾಗಿ ಈ ತಂತ್ರದಲ್ಲಿ ಸೈತಾನನ್ನು ಸತ್ಯವೇದವನ್ನು ಗುರಿ ಇಟ್ಟು ಪ್ರವಾದಿಗಳ ಬಳಿಯಲ್ಲಿ ಸತ್ಯವೇದವನ್ನು, ಯಾಜಕರ ಬಳಿಯಿಂದ ಸತ್ಯವೇದವನ್ನು ಅಪಹರಿಸುವಂತಹ ಒಂದು ಭಯಂಕರವಾಗಿರುವ ಕಾಲದಲ್ಲಿ ಪ್ರವೇಶ ಮಾಡಿದ್ದೇವೆ. ಇದನ್ನೇ ಸತ್ಯವೇದ ಹೇಳುತ್ತದೆ.
ಹಾಗಾಗಿ ಅಂಥ ಕಡೆಯ ಕಾಲದಲ್ಲಿ ನೀವು ನೋಡುವುದಾದರೆ ಯಾರಾದರೂ ಒಬ್ಬನು ನಿಜವಾದ ಸತ್ಯವೇದವನ್ನು ವೇದದ ಸತ್ಯವೇದವನ್ನು ಅರಿಯುವುದಕ್ಕೆ ಮುಂದಾಗಿ ಅದನ್ನು ಹುಡುಕಿ ಹೋಗುವುದಾದರೆ ಆ ಸತ್ಯವೇದ ಸಿಗದಿರುವಂತಹ ಒಂದು ಕಠಿಣ ಕ್ಷಾಮ ಬರುತ್ತದೆ ಎಂಬುದಾಗಿ ಆಮೋಸನು ತನ್ನ ಪ್ರವಾದನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಆಮೋಸ 8ನೇ ಅಧ್ಯಾಯ 11ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ತೆಗಿರಿ, ಅದನ್ನು ಓದಿ ನೋಡೋಣ. ಈಗೋ ನಾನು ದೇಶದ ಮೇಲೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರುತ್ತಿವೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ ಎಂಬುದಾಗಿ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ಹೇಳುವುದನ್ನು ದೇವರ ಮಾತು ತಿಳಿಸುತ್ತದೆ. ಹಾಗಾಗಿ ಒಂದು ಕ್ಷಾಮ ಬರುತ್ತದೆ ಈ ಲೋಕದಲ್ಲಿ, ದೇಶದಲ್ಲಿ. ಒಂದು ವೇಳೆ ಇಸ್ರೇಲ್ ಅಂತ ಇಟ್ಕೊಳ್ಳಿ, ಒಂದು ಕ್ಷಾಮ ಬರುತ್ತದೆ. ಅದು ಯಾವ ಬರ ಅಂತ ನೋಡುವುದಾದರೆ ವಾಕ್ಯ ಸಿಗದಿರುವಂಥ ಬರ. ಹಾಗಾಗಿ ಅವರು ವಾಕ್ಯವನ್ನು ಎಲ್ಲೋ ಹುಡುಕ್ತಾರೆ ಅಂತ ನೋಡೋದಾದರೆ ಆಗ ಅವರು, ನನ್ನ ಜನಗಳು ದೇವರ ವಾಕ್ಯವನ್ನು ಹುಡುಕುವುದಕ್ಕೆ ಸಮುದ್ರದಿಂದ ಸಮುದ್ರಕ್ಕೆ ಒಂದು ದಿಸೆಯಿಂದ ಆರಂಭಿಸಿ ಬಡಗಲಿಂದ ಮೂಡಲಿಗೆ ಬಳಲುತ್ತಾ ಹೋಗುವರು. ಬಡಗಲಿಂದ ಮೂಡಲಿಗೆ ಅಂತ ಹೇಳಿದ್ರೆ ಮೂಡಲಿಗೆ ತೆಂಕಣತನೇ ಬರಬೇಕು. ಮೂಡಣ ಅಂತ ಹೇಳಿದ್ರೆ ಏನು ಅರ್ಥ ಗೊತ್ತಾ? ಒಂದು ಸುತ್ತಿ ಬರಬೇಕು ಅಂತ ಅರ್ಥ. ಹಾಗಾಗಿ ಪ್ರಪಂಚ ಪೂರ್ತಿಯಾಗಿ ಹುಡುಕ್ತಾರೆ ಅಂತ ಹೇಳಿದ್ರೆ ಈ ವಾಕ್ಯ ಬರೆಯಲ್ಪಟ್ಟ, ಪ್ರವಾದನೆ ಬರೆಯಲ್ಪಟ್ಟಂತಹ ಕಾಲದಲ್ಲಿ ಸತ್ಯವೇದವೆನ್ನುವುದು ಇಸ್ರಾಯೇಲ್ಯರಿಗೆ ಮಾತ್ರ ಸ್ವಂತವಾಗಿತ್ತು. ಹಾಗಾಗಿ ಈ ಪ್ರತ್ಯೇಕ ಕಾಲದಲ್ಲಿ ಇಸ್ರಾಯೇಲ್ಯರು ವಾಕ್ಯವನ್ನು ಹುಡುಕಿ ಲೋಕಪೂರ್ತಿ ತಿರುಗಾಡುತ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯ ಲೋಕಪೂರ್ತಿಯಾಗಿ ಹರಡಿರಬೇಕು. ಅದೇ ತಾನೇ ಅರ್ಥ. ಅದಿಲ್ಲ ಅಂದರೆ ಅವ್ರೇನು ಮಾಡಬೇಕು? ತಮ್ಮ ದೇಶದಲ್ಲೇ ಹುಡುಕ್ಬೇಕು ತಾನೆ. ಹಾಗಾಗಿ ಇದು ಕಡೆಯ ಕಾಲದ ಬಗ್ಗೆ ಹೇಳಲ್ಪಟ್ಟದಾಗಿದೆ. ನಾವು ಬದುಕುವಂಥ ಈ ಕಾಲದಲ್ಲಿ ಸತ್ಯವೇದ ಎಲ್ಲ ದೇಶಗಳ ಒಳಗೂ ಹೋಗಿದೆ. ಅವರ ಬಳಿ ಇಲ್ಲ ಅಂತ ಹೇಳಿದ ಕೂಡಲೇ ಹುಡುಕುತ್ತಾರೆ, ಹುಡುಕಿದರೂ ಸಿಗುವುದಿಲ್ಲ. ಅಂದರೆ ಅರ್ಥ ಏನೆಂದರೆ ದೇಶದಲ್ಲಿ ವಾಕ್ಯಕ್ಕೆ ಬರುವಂತಹ ಆಹಾರದ ಕ್ಷಾಮ ಎನ್ನುವುದು ಒಂದು ದೇಶದಲ್ಲಿ ಮಾತ್ರವಲ್ಲ, ಒಂದು ದಿಸೆಯಿಂದ ಆರಂಭಿಸಿ ಸುತ್ತಲೂ ಬಂದು ಮರು ದಿಸೆಯವರೆಗೂ ಸತ್ಯವೇದ ಸಿಗಲಾಗದಿರುವಂತಹ ಒಂದು ಕ್ಷಾಮ ಇನ್ನು ಮುಂದೆ ಕಡೆಯ ಕಾಲದಲ್ಲಿ ಬರುತ್ತದೆ. ಆ ರೀತಿಯಾಗಿ ದೇವರ ವಾಕ್ಯ ಹೇಳುತ್ತದೆ. ಎಷ್ಟು ದೊಡ್ಡ ಅಪಾಯಕರವಾದ ಒಂದು ಪರಿಸ್ಥಿತಿ ಅಂತ ಯೋಚನೆ ಮಾಡಿ ನೋಡಿ. ಆದರೆ ಈ ಕ್ಷಾಮ ಬರುತ್ತದೆ ಎಂಬುದಾಗಿ ಹೇಳಿದ ಕೂಡಲೇ ಜನಗಳು ಕಷ್ಟಪಡ್ತಾರೆ ಅಂತ ಕೇಳಿದರೆ ಇಲ್ಲ, ಪಡೋದಿಲ್ಲ. ಯಾಜಕನೂ ಇರುತ್ತಾನೆ, ಆದರೆ ವಾಕ್ಯವಿರುವುದಿಲ್ಲ. ಪ್ರವಾದಿ ಇರುತ್ತಾನೆ, ಅವನ ಬಳಿ ಸತ್ಯವೇದವೂ ಇರುವುದಿಲ್ಲ, ದರ್ಶನವೂ ಇರುವುದಿಲ್ಲ. ಅವನು ಹೇಳುವ ದರ್ಶನದಲ್ಲಿ ಏನೂ ಇರುವುದಿಲ್ಲ. ಬಂದೆ, ನಿಂತೆ, ಹೋದೆ, ಪರಲೋಕಕ್ಕೆ ಹೋಗಿದೆ, ಅಲ್ಲಿ ಒಂದು ಹೊಸದಾಗಿ ವಿಶೇಷವಾಗಿ ಒಂದು ವಸ್ತು ಆಹಾರವನ್ನು ಮಾಡಿದರು, ಅದನ್ನು ಊಟ ಮಾಡಿ ಬಂದೆ, ಪಾಯಸ ಕುಡಿದು ಬಂದೆ, ಕತೆ ಹೇಳ್ತಾರೆ ನೋಡಿ. ಇವೆಲ್ಲ ಸತ್ಯವೇದವಿಲ್ಲದವರ ಬಳಿ ಈ ಕಾರ್ಯಗಳು ನಡೆಯುತ್ತದೆ. ಹಾಗಾಗಿ ಸತ್ಯವೇದ ಇರುವುದಿಲ್ಲ, ಸೇವೆ ಇರುತ್ತದೆ. ಸತ್ಯವೇದವಿರುವುದಿಲ್ಲ, ಪ್ರವಾದಿ ಇರುತ್ತಾನೆ. ಸತ್ಯವೇದನ ಹುಡುಕುವಂಥ ಒಂದು ಗುಂಪು ಎದ್ದು ಅವರು ಹುಡುಕುವಂತಹ ಕಾರ್ಯ ಲೋಕಪೂರ್ತಿ ಇರುವುದಿಲ್ಲ. ಆಗ ಈ ಆಹಾರದ ಒಂದು ಕ್ಷಾಮದಿಂದ ಸತ್ಯವೇದ ವಾಕ್ಯ ಸಿಗದಿರುವಂಥ ಕ್ಷಾಮ ಲೋಕಪೂರ್ತಿ ಬರುವುದಕ್ಕೆ ಸಾಧ್ಯತೆ ಇದೆ, ಒಂದು ಕಾಲವಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸಿ ಹೇಳುವಂಥದ್ದಾಗಿದೆ. ಹಾಗಾಗಿ ಈ ಕಡೆಯ ಕಾಲದಲ್ಲಿ ಸತ್ಯವೇದಕ್ಕೆ ಎದುರಾಗಿ ಸೈತಾನನು ಒಂದು ಕ್ರಿಯೆ ಮಾಡಬೇಕು. ಹಾಗಾಗಿ ಎಲ್ಲರ ಕೈಗಳಿಂದಲೂ ಬೈಬಲನ್ನು ಅಪಹರಿಸಬೇಕು. ಸೇವಕನ ಕೈಯಲ್ಲಾಗಿರ್ಬೋದು, ಪ್ರವಾದಿಯ ಕೈಯಲ್ಲಿಂದಾಗಿರ್ಬೋದು, ವಿಶ್ವಾಸಿಗಳ ಕೈಯಿಂದಾಗಿರ್ಬೋದು. ಒಂದು ಉದಾಹರಣೆಗೆ, ನಾನೀಗ ವಾಕ್ಯ ಹೇಳುವುದರಿಂದ ನೀವು ಬೈಬಲ್ ತೆಗೆದು ಓದ್ತಾ ಇದ್ದೀರಾ. ನಾನು ಅದನ್ನು ನಿಮಗೆ ಇನ್ಸಿಸ್ಟ್ ಮಾಡಿದ್ದೀನಿ. ಸಂದೇಶ ಕೇಳಲು ಬರುವಾಗ ಬೈಬಲ್ ಸಮೇತ ಬನ್ನಿ ಕೂರಿ ಅಂತ ಹೇಳ್ತೀನಿ. ಯಾಕೆಂದರೆ ವಾಕ್ಯದಿಂದ ನಿಮಗೆ ಹಲವಾರು ಕಾರ್ಯವನ್ನು ತೋರಿಸುತ್ತೇನೆ. ಆ ವಾಕ್ಯ ಈ ಸ್ಥಳದಲ್ಲಿ ಬರುತ್ತೆ ಎಂಬುದಾಗಿ. ಒಂದು ವೇಳೆ ನಾವು ಬದುಕುವಂತಹ ಕಾಲವೇ ಕಡೆಯ ತಲೆಮಾರಾಗೂ ಇರ್ಬೋದು. ವಾಕ್ಯವನ್ನಿಟ್ಟು ನಾವು ಮಾತಾಡಲಿಲ್ಲ ಅಂತ ಇಟ್ಕೊಳ್ಳಿ. ನಾನು ಏನಾದರೂ ಮಾತಾಡ್ತೀನಿ ಅಂದರೆ ನಿಮಗೆ ಬೈಬಲ್ ತೆಗೆಯುವಂಥ ಅವಶ್ಯ ಬರುವುದೇ ಇಲ್ಲ. ಹಾಗಾಗಿ ವಿಶ್ವಾಸಿಗಳ ಕೈಯಿಂದ ಸತ್ಯವೇದವನ್ನು ತೆಗೆಯುತ್ತಾರೆ. ಕೆಲವೊಂದು ಸ್ಥಾಪನೆಗಳು ಇದೆ, ಅದರಲ್ಲಿ ವಾಕ್ಯವನ್ನಿಟ್ಟೇ ಮಾತಾಡುವುದಿಲ್ಲ. ಕೆಲವೊಂದು ಸಭೆಗಳಿಗೆ ಬೈಬಲ್ ತೆಗೆದುಕೊಂಡು ಹೋಗುವುದಿಲ್ಲ. ಸುಮ್ಮನೆ ಕೈ ಬೀಸ್ಕೊಂಡು ಬರಿಗೈಯಾಗಿ ಹೋಗಿ ಆರಾಧನೆಯಲ್ಲಿ ಕೂತಿರ್ತಾರೆ. ಯಾಕೆಂದರೆ ಅವರಿಗೆ ಗೊತ್ತು, ಬೋಧಕರು ಮಾತಾಡುವ ಸಂದೇಶದಲ್ಲಿ ವಾಕ್ಯವಿರುವುದಿಲ್ಲ. ಆ ವಾಕ್ಯವನ್ನು ತೆಗೆದು ಓದುವಂತಹ ಪರಿಸ್ಥಿತಿ ನಮಗೆ ಬರುವುದಿಲ್ಲ. ಹಾಗಾಗಿ ಬೈಬಲ್ ತೆಗೆದುಕೊಂಡು ಹೋಗುವುದಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ಅದು ಸೇವೆಯ ನಡುವೆ ಬರುವುದಾದರೆ ವಿಶ್ವಾಸಿಗಳು ಸತ್ಯವೇದವನ್ನು ತೆಗೆಯುವಂತಹ ಪರಿಸ್ಥಿತಿ ಬರುವುದಿಲ್ಲ. ನಾವು ಬೈಬಲನ್ನು, ವಾಕ್ಯವನ್ನು
ಆಧಾರವಾಗಿಟ್ಟು ಮಾತಾಡೋ ನಂತರ ನೀವು ಬೈಬಲ್ ತೆಗೆದು ಓದ್ತಾ ಇದ್ದೀರಾ. ನಾನು ಒಂದು ವೇಳೆ ಕಥೆ ಹೇಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ನಾನು ಪರಲೋಕಕ್ಕೆ ಹೋದೆ, ಅಲ್ಲಿ ಯೇಸುವನ್ನು ನೋಡಿದ್ನಂತೆ ಅಂತ ಕಥೆ ಹೇಳ್ತಾ ಹೋದರೆ ನೀವೆಲ್ಲಿ ಬೈಬಲ್ ನೋಡ್ತೀರಾ ಅಲ್ಲಿ? ಇನ್ನು ಮುಂದೆ ಕಟ್ಟುಕತೆಗಳಿಗೆ ಕಿವಿಗೊಡುವಂತಹ ಕಾಲ ಬರುತ್ತದೆ. ಇನ್ನು ಮುಂದೆ ಕಟ್ಟುಕತೆಗಳೇ ಪ್ರಸಂಗ, ಕಟ್ಟುಕತೆಗಳೇ ಇನ್ನು ಮೇಲೆ ಉಪದೇಶ, ಬೇಡದಿರುವ ಬೋಧನೆಗಳು, ಅನುಭವಗಳೇ ಇನ್ನು ಮುಂದೆ ಸಂದೇಶ, ಎಂಟರ್ಟೈನ್ಮೆಂಟ್, ಮನೋರಂಜನೆಯ ಕಾರ್ಯಗಳೇ ಇನ್ನು ಮುಂದೆ ಆರಾಧನೆ. ಅದಕ್ಕೆ ಸೈತಾನ ಇವತ್ತು ನಡೆಸ್ತಾ ಇದ್ದಾನೆ. ಸೈತಾನ ತನಗಿರುವ ಕಡೆಯ ಕಾಲದಲ್ಲಿ ಎದುರಾಗಿ ಬರುವಂತಹ ಕಾರ್ಯಗಳನ್ನೆಲ್ಲ ಇಂದಿನಿಂದಲೇ ಅವನು ವಿರೋಧ ಮಾಡ್ತಾ ಬರೋದನ್ನು ನೋಡ್ತಾ ಇದ್ದೀವಿ. ಅವನಿಗೆ ಎದುರಾಗಿ ಬರುವ ಕಾರ್ಯಗಳು ಏನೇನೋ ಅವೆಲ್ಲವನ್ನ ಹೇಗಾದರೂ ನಿಲ್ಲದಂತೆ ಮಾಡಬೇಕು. ಏಕೆಂದರೆ ಕಡೆಯ ಕಾಲದಲ್ಲಿ ತೀವ್ರವಾಗಿ ಅವನು ಕ್ರಿಯೆ ಮಾಡಬೇಕಾದ್ರೆ ಅವನನ್ನು ತಡೆ ಮಾಡುವಂತಹ ಎಲ್ಲ ಕಾರ್ಯಗಳು ಅದು ಬಲಹೀನಪಡಿಸಲ್ಪಡಬೇಕು. ಆ ಕೆಲಸವನ್ನೇ ಈಗ ತೀವ್ರವಾಗಿ ಮಾಡ್ತಾ ಬರ್ತಾ ಇದ್ದಾನೆ. ಕಡೆಯ ಕಾಲದಲ್ಲಿ ತನಗೆ ಎದುರಾಗಿರುವ ಕ್ರಿಯೆಗಳು ಒಂದೊಂದನ್ನು ಅವನು ಹಾಳು ಮಾಡುವುದಕ್ಕೂ ಅಥವಾ ಮರೆಯಾಗಿ ಮಾಡುವುದಕ್ಕೂ, ಅವುಗಳನ್ನು ಉಪಯೋಗ ಮಾಡಬಾರದೆಂಬುದಾಗಿ ಮಾಡುವುದಕ್ಕೂ ಸೈತಾನನು ಇಂದಿನಿಂದಲೇ ಗಮನವಾಗಿ ಕ್ರಿಯೆ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನನ್ನು ತಡೆ ಹಿಡಿಯುವ, ಅಡಗಿಸುವ, ಜಯಿಸುವ, ಅವನನ್ನು ತಡೆ ಹಿಡಿದು ನಿಲ್ಲಿಸುವ ಕಾರ್ಯಗಳಲ್ಲಿ ಬಹಳ ಪ್ರಧಾನವಾದ ಏನಂತ ಕೇಳುವುದಾದರೆ ಸತ್ಯವೇದ ವಾಕ್ಯಕ್ಕೆ ಅವನು ನಡುಗುತ್ತಾನೆ. ಆ ವಾಕ್ಯ ಅವನನ್ನು ಜಯಿಸಿ ಬಿಡುತ್ತದೆ. ಆದ್ದರಿಂದ ಏನು ಮಾಡ್ತಾನೆ ಅಂದರೆ ಅದನ್ನು ಹೇಗಾದರೂ ತಡೆ ಮಾಡಬೇಕು, ಅದನ್ನು ಉಪಯೋಗ ಮಾಡಲು ಬಿಡಬಾರದು. ಅವನಿಗೆ ಗೊತ್ತು, ಕಡೆಯ ಕಾಲದಲ್ಲಿ ನಮಗೆ ಎದುರಾಗಿ ಉಪಯೋಗಿಸಲ್ಪಡುವಂಥ ಕಾರ್ಯಗಳಲ್ಲಿ ಪ್ರಧಾನವಾದದ್ದು ಸತ್ಯವೇದ ವಾಕ್ಯ. ಪ್ರಕಟಣೆಯ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಸೈತಾನನಿಗೆ ವಿರುದ್ಧವಾಗಿ ಒಂದು ದೊಡ್ಡ ಯುದ್ಧ ಆಕಾಶದಲ್ಲಿ ನಡೆದಾಗ ಆ ಒಂದು ಯುದ್ಧದಲ್ಲಿ ಸೈತಾನನನ್ನು ಕೆಳಗೆ ಬೀಳಿಸುವುದಕ್ಕೂ ಜಯಿಸುವುದಕ್ಕೂ ಕರ್ತನ ಮಕ್ಕಳು ಏನನ್ನು ಉಪಯೋಗಿಸಿದರು ಅದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನಿಮಗೂ ನನಗೆ ಆ ವಾಕ್ಯ ಗೊತ್ತು, ಸೈತಾನನಿಗೆ ಗೊತ್ತಿಲ್ವಾ? ಅದು ನನ್ನನ್ನು ತಡವರಿಸುವಂತೆ ಮಾಡುವಂತಹ, ಕೆಳಗೆ ಬೀಳಿಸುವಂತಹ ಆಯುಧ ಕರ್ತನ ವಾಕ್ಯ. ಬನ್ನಿ ಪ್ರಕಟಣೆ ಪ್ರವಾದನೆ ಗ್ರಂಥ 11:12 ಏನು ಹೇಳುತ್ತೆ ಅಂತ ನೋಡೋಣ. ಹಾಗಾಗಿ ನೀವು ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ, ನೀವು ಸ್ವಲ್ಪ ಕೂಡ ಸೋಮಾರಿತನ ಪಡೆದೇ ಬೈಬಲ್ ತೆಗೆದು ಓದಬೇಕು. ಏಕೆಂದರೆ ಇನ್ನು ಮುಂದೆ ಕಾಲದಲ್ಲಿ ಸೈತಾನನು ತಂತ್ರವಾಗಿ ವಿಶ್ವಾಸಿಗಳ ಕೈಯಿಂದ ಬೈಬಲ್ ತೆಗೆಯುತ್ತಾನೆ. ಇನ್ನು ಮುಂದೆ ಹಂಗೆ ನಡೆಯುತ್ತೆ ನೋಡಿ, ನಡೀತಾ ಇದೆ ಆಗಲೇ. ನೋಡಿ ಏನು ಬರೆಯಲ್ಪಟ್ಟಿದೆ ಪ್ರಕಟಣೆ ಪ್ರವಾದನೆ ಗ್ರಂಥ 12:11 ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂದೊಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಹಾಗಾದರೆ ಅವನಿಗೆ ಗೊತ್ತು ಯಜ್ಞದ ಕುರಿಯಾದಾತನ ರಕ್ತ, ಅನಂತರ ಎರಡನೇದಾಗಿ ಅವನನ್ನು ಬಿಡಿಸುವಂಥ ಆಯುಧ ಕರ್ತನ ವಾಕ್ಯ, ಸಾಕ್ಷಿಯ ವಾಕ್ಯ. ಈ ವಾಕ್ಯ ನನ್ನನ್ನು ಬಿಡಿಸುತ್ತದೆ. ಹಾಗಾಗಿ ಈ ಕತ್ತಿಯೇ ಕೊಲ್ಲುತ್ತದೆ ಅಂತ ಹೇಳಿದ್ರೆ ಏನು ಮಾಡ್ತೀವಿ ನಾವು? ಆ ಕತ್ತಿಯನ್ನು ಮುಂಡಾಗಿ ಮಾಡುವುದಕ್ಕೂ ಉಪಯೋಗ ಮಾಡದೇ ಇರಬೇಕು ಎಂಬುದಾಗಿ ಚೂಪಾಗಿರುವ ಕಾರ್ಯವನ್ನು ಮುಂಡಾಗಿ ಮಾಡುವುದಕ್ಕೂ ಏನೆಲ್ಲ ಕೆಲಸ ಮಾಡಬೇಕು ಅದನ್ನು ಮಾಡ್ತೀವಲ್ವಾ? ಆ ಕತ್ತಿಯನ್ನು ಬಚ್ಚಿಡ್ತೀವಿ, ಏನಾದರೂ ಮರೆ ಮಾಡ್ತೀವಿ. ಅದನ್ನು ಉಪಯೋಗ ಮಾಡುವವರಿಗೆ ಅದು ಹೇಗಾದರೂ ಹಿಡಿಯೋದು ಕೂಡ ಗೊತ್ತಾಗಬಾರ್ದು, ಆ ರೀತಿಯಾಗಿ ತಿಟ್ಬಿಡ್ತೀವಿ. ಒಂದು ಕಾಲದಲ್ಲಿ ನೋಡಿ, ಕತ್ತೆ ಇಟ್ಟು ಯುದ್ಧ ಮಾಡಿದ್ರು ಮನುಷ್ಯರು. ಒಂದು ಸೈನ್ಯದಲ್ಲಿ ಆಗಿರ್ಬೋದು, ಅರಸನ ಯುದ್ಧದಲ್ಲಿ ಆಗಿರ್ಬೋದು, ಸರ್ವಸಾಧಾರಣವಾಗಿ ಕಾವಲುಗಾರರು ಕತ್ತಿ ಇಟ್ಕೊತಾ ಇದ್ರು. ಇವತ್ತು ನಿಮಗೆ ಕತ್ತಿ ಉಪಯೋಗ ಮಾಡೋಕ್ಕೆ ಬರುತ್ತಾ? ಕಿಚನ್ನಲ್ಲಿ ಉಪಯೋಗ ಮಾಡೋಕ್ಕೆ ಬರುತ್ತೆ ಅಷ್ಟೇ. ನಮಗೆ ಅಷ್ಟು ತಾನೇ ಗೊತ್ತಿರೋದು. ಕತ್ತಿ ಇಟ್ಟು ಯುದ್ಧ ಮಾಡೋಕ್ಕೆ ಬರುತ್ತಾ? ಕತ್ತಿ ಇಟ್ಟು ಯುದ್ಧ ಮಾಡುವುದು ಸಾಮಾನ್ಯವಾಗಿರುವಂಥ ವಿಚಾರವಲ್ಲ. ಅದು ಆ ಕತ್ತಿಯ ಯುದ್ಧ ಎನ್ನುವಂಥದ್ದು ನೀವು ತಪ್ಪಾಗಿ ಹಿಡಿಯುವುದಾದರೆ ನಮ್ಮ ಕುತ್ತಿಗೆಯನ್ನು ಕತ್ತರಿಸುವುದು ಆ ಕತ್ತಿ. ಹಾಗಾಗಿ ಅದು ಯಾವ ರೀತಿ ಇಲ್ಲದಂತೆ ಆಯಿತೋ ಅದೇ ರೀತಿ ಆ ಕತ್ತಿಯ ಚೂಪನ್ನು ಮೊಂಡಾಗಿ ಮಾಡುವ ರೀತಿಯಲ್ಲಿ ನಮ್ಮನ್ನು ಒಡೆದು ಉರುಳಿಸುವಂತಹ, ನಮ್ಮನ್ನು ಜಯಿಸುವಂತಹ ದೊಡ್ಡ ಆಯುಧ ಕಡೆಯ ಕಾಲದಲ್ಲಿ ಕರ್ತನ ವಾಕ್ಯ. ಇದು ಸೈತಾನನಿಗೆ ಚೆನ್ನಾಗಿ ಗೊತ್ತಾಯಿತು. ಹಾಗಾಗಿ ಸೈತಾನನ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡಿ ನೋಡಿ, ಅವನೇನು ಮಾಡ್ತಾನೆ? ಒಂದು, ಆ ಕತ್ತಿಯನ್ನು ಮರೆ ಮಾಡಿಡಬೇಕು, ಅಥವಾ ಕತ್ತಿಯನ್ನು ಉಪಯೋಗ ಮಾಡಲು ಬಿಡದ ಹಾಗೆ ಅದನ್ನು ಉಪಯೋಗಿಸುವಂತಹ ಕ್ರಮವನ್ನು ದೇವಜನಗಳ ಹೃದಯದಿಂದ ತೆಗೆದುಹಾಕಬೇಕು. ಕತ್ತಿಯೇ ನಿಮ್ಮ ಮುಂದೆ ಇದ್ದರೂ ಕೂಡ ಅದನ್ನು ತೆಗೆದು ಉಪಯೋಗ ಮಾಡೋಕ್ಕೆ ನಿಮ್ಗೆ ಗೊತ್ತಾಗಬಾರ್ದು. ಹೆಂಗಿರುತ್ತೆ? ಒಂದು ಯುದ್ಧ ನಡೆಯುತ್ತೆ ಜಗಳದಲ್ಲಿ. ನಾನು ಮತ್ತೆ ಹೇಳ್ತೀನಿ, ಕತ್ತಿಯ ಯುದ್ಧ ಎನ್ನುವುದು ಸಾಧಾರಣವಾಗಿರೋ ವಿಚಾರವಲ್ಲ. ನೀವು ಕತ್ತಿಯನ್ನು ಎತ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಆ ಕತ್ತಿ ಅದು ಯಾವ ರೀತಿ ಯುದ್ಧ ಮಾಡ್ತಾರೆ.
ಆ ಕತ್ತಿ ಎಷ್ಟು ಕಿಲೋ ಇರುತ್ತೆ? 19 ಕಿಲೋ ಇರುತ್ತೆ ಕತ್ತಿ. ಆ ಕತ್ತಿ ಹಿಡಿದು ಹೆಂಗೆ ಯುದ್ಧ ಮಾಡೋಕ್ಕಾಗುತ್ತೆ? ಇವಾಗ ಒಂದು ದೊಡ್ಡ ಯುದ್ಧ ನಡೆಯುತ್ತೆ. ಇವಾಗಿರುವಂತಹ ನಾವು ಅಲ್ಲಿ ಹೋಗ್ತೀವಿ. ಆಗ ನಮ್ಮನ್ನು ಎದುರಿಸುವಂತಹ ಶತ್ರು ವೇಗವಾಗಿ ಓಡ್ಬರ್ತಾನೆ. ನಮ್ಮ ಪಕ್ಕದಲ್ಲಿ ಯುದ್ಧ ಮಾಡುವಂಥ ವ್ಯಕ್ತಿ ಅಲ್ಲಿಂದ ಕತ್ತಿಯನ್ನು ಎತ್ತಾಕ್ತಾರೆ. ತಮ್ಮ ಈ ಕತ್ತಿ ಹಿಡ್ಕೊಂಡು ತಪ್ಪಿಸ್ಕೊಂತ ಹೇಳ್ತಾರೆ. ನಮಗೆ ಕತ್ತಿ ಹಿಡಿಯಕ್ಕೆ ಬರಲ್ಲ. ಕತ್ತಿಯೇ ನಿಮ್ಮ ಕೈ ಮುಂದೆ ಇದ್ದರೂ ಕೂಡ ನಿಮ್ಮಿಂದ ಅದನ್ನು ತೆಗೆದು ಜಯಿಸೋಕ್ಕೆ ಸಾಧ್ಯ ಆಗಲ್ಲ. ನೋಡಿ, ಬಂದೂಕ ತಗೊಂಡು ಸುಟ್ಟರೆ ಸಾಯೋ ರೀತಿಯಲ್ಲಿ ಸಿನಿಮಾದಲ್ಲಿ ತೋರಿಸ್ತಾರೆ. ನಿಜದಲ್ಲಿಯೂ ಸಾಯ್ತಾರೆ. ನಿಮಗೆ ಬಂದೂಕ ಹಿಡಿಯಕ್ಕೆ ಬರುತ್ತಾ? ಒಂದು ಬಂದೂಕವನ್ನು ನಿಮ್ಮ ಕೈಗೆ ತಂದು ಕೊಟ್ಟರೆ ಕೂಡ ನೀವು ಶತ್ರುವನ್ನು ಸುಟ್ಟಾಕ್ಬಿಡ್ತೀರಾ? ಗೊತ್ತಿಲ್ಲ ತಾನೇ? ಅದೇ ರೀತಿಯೇ ನಿಮ್ಮ ಕಣ್ಗಳ ಮುಂಭಾಗದಲ್ಲಿ ಸೈತಾನನ ಜಯಿಸುವಂತಹ ಸತ್ಯವೇದವಿರಬೇಕು. ಅದನ್ನು ನಿಮಗೆ ಉಪಯೋಗ ಮಾಡೋಕ್ಕೆ ಗೊತ್ತಾಗಬಾರ್ದು. ಒಂದು ಅದನ್ನು ಮರೆ ಮಾಡಬೇಕು, ಅಥವಾ ನಿಮಗೆ ಉಪಯೋಗ ಮಾಡೋಕ್ಕೆ ಬೇಕಾಗಿರುವ ಜ್ಞಾನವಿಲ್ಲದೆ ನಿಮ್ಮನ್ನು ಮೊಂಡುತನದಲ್ಲಿ ಇಡಬೇಕು. ಒಂದು ಆಯುಧವನ್ನು ಮಂಡಾಗುವಂತೆ ಮಾಡಬೇಕು, ಅಥವಾ ಆಯುಧವನ್ನು ಉಪಯೋಗ ಮಾಡ್ತಾನೆ ನೋಡಿ ಅವನನ್ನು ಮೊಂಡಾಗುವಂತೆ ಮಾಡಬೇಕು. ಇವೆಲ್ಲವೂ ಸೈತಾನನ ಒಂದು ತಂತ್ರ. ಅವನಿಗೆ ತಕ್ಕ ಮಟ್ಟಿಗೆ ನಿಮಗೂ ನನಗೂ ಸತ್ಯವೇದ ಎನ್ನುವಂಥದ್ದು ಜೀವ ಆಹಾರ. ಸೈತಾನನಿಗೆ ತಕ್ಕ ಮಟ್ಟಿಗೆ ಅದು ಒಂದು ವೆಪನ್, ಅವನನ್ನು ವಿರೋಧಿಸುವಂತಹ ನಾಶ ಮಾಡುವಂಥ ಆಯುಧ. ಹಾಗಾಗಿ ಆಯುಧದ ಕುರಿತಾಗಿ ಅವನೇನು ಮಾಡ್ತಾನೆ ಯೋಚನೆ ಮಾಡಿ ನೋಡಿ. ಆದ್ದರಿಂದಲೇ ಆ ಒಂದು ಆಯುಧವನ್ನು ಯಾರೇ ತೆಗೆದು ಉಪಯೋಗ ಮಾಡಿದರೂ ಅವನಿಗೆ ಇದನ್ನು ಉಪಯೋಗ ಮಾಡುವುದಕ್ಕೆ ಗೊತ್ತಾಗಬಿಡಬಾರ್ದು. ಎರಡನೇದಾಗಿ ಆಯುಧವನ್ನು ಮರೆಯಾಗಿ ಇಡಬೇಕು. ಮೂರನೇದಾಗಿ ಈ ಆಯುಧವನ್ನು ಮುಂಡಾಗಿ ಮಾಡಬೇಕು. ಒಂದು ಆಯುಧವನ್ನು ಮುಂಡಾಗಿ ಮಾಡಬೇಕು, ಅಥವಾ ಉಪಯೋಗ ಮಾಡುವವನ್ನು ಮುಂಡಾಗಿ ಮಾಡಬೇಕು. ಕರ್ತನ ವಾಕ್ಯ ಎರಡೂ ಕಡೆ ಇಬ್ಬಾಯಿಕತೆ ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ಅವನೇನು ಮಾಡ್ತಾನೆ ಅಂದರೆ ಅದನ್ನು ಉಪಯೋಗ ಮಾಡುವಂತಹ ವಿಶ್ವಾಸಿಗಳನ್ನು, ಸೇವಕರನ್ನು ಮುಂಡರಾಗಿ ಮಾಡ್ತಾನೆ. ಉಪಯೋಗ ಮಾಡೋಕ್ಕೆ ಗೊತ್ತಾಗಬಾರ್ದು. ಈಗಲೇ ಆ ಸಂಪ್ರದಾಯ ಬಂದಿದೆ. ಬೈಬಲ್ ವಾಕ್ಯವನ್ನು ತಲೆಗಿಂಬಾಗಿ ಇಟ್ಕೊಳೋದು, ಬೈಬಲ್ನಿರುವಂತಹ ವಾಕ್ಯವನ್ನು ಸ್ಟಿಕ್ಕರ್ ತಗೊಂಡು ಮನೆಯಲ್ಲಿ ಅಂಟಿಸುವುದು, ಮನೆಯಲ್ಲಿ ದೆವ್ವದ ಕಾಟ ಇದೆ ರಾತ್ರಿ ಪೂರ್ತಿಯಾಗಿ ಇಂಥ ಒಂದು ಸಮಸ್ಯೆ ಇದ್ದರೆ ಮನೆಯ ಭಾಗದಲ್ಲಿ ವಾಕ್ಯದ ಸ್ಟಿಕ್ಕರ್ ಅಂಟಿಸಿ ಹೋಗುವಂಥದ್ದು. ನೋಡಿ, ಸೈತಾನನ್ನು ಒಬ್ಬ ವ್ಯಕ್ತಿ ಬೈಬಲ್ ಕುರಿತಾಗಿ ಅರಿವಿಲ್ಲದೆ, ಅದರ ಉಪಯೋಗದ ಜ್ಞಾನವಿಲ್ಲದೆ ಅದನ್ನು ಯಾವ ರೀತಿಯಲ್ಲಿ ಉಪಯೋಗ ಮಾಡಿಸುತ್ತಾನೆ ಎನ್ನುವಂಥ ಸಂಸ್ಕೃತಿಯ ಒಳಗೆ ಇದನ್ನು ಯಾರು ತರುವುದು ಅಂತ ನೋಡುವುದಾದರೆ ಸೇವಕರೇ ತರುತ್ತಾರೆ. ಅದನ್ನು ಒಂದು ಸಂಸ್ಕೃತಿಯನ್ನು, ಬೈಬಲನ್ನು ತಲೆಗಿಂಬಾಗಿ ಇಟ್ಕೊಂಡು ಮಲ್ಕೊಂಡ್ರೆ ದೆವ್ವ ಬರಲ್ಲ ಎನ್ನುವಂಥದ್ದು ಯಾವ ಸತ್ಯವೇದದಲ್ಲಿ ಎಲ್ಲಿ ಬರೆಯಲ್ಪಟ್ಟಿದೆ? ಅದನ್ನು ಯಾರು ಇವಾಗ ಕ್ರಿಯಾತ್ಮಕವಾಗಿ ತಂದದ್ದು? ಒಂದು ಸತ್ಯವೇದ ವಾಕ್ಯವನ್ನು ಸ್ಟಿಕ್ಕರ್ ಹಾಕಿ ಒಣಿಸಿದ್ರೆ ಆ ಸ್ಥಳದಲ್ಲಿ ದೆವ್ವ ಬರಲ್ಲ, ವ್ಯಾಧಿ ಬರಲ್ಲ ಅಂತ ಯಾರು ಹೇಳಿದ್ದು ನಿಮಗೆ? ಹಾಗಾಗಿ ವಾಕ್ಯವನ್ನು ಉಪಯೋಗುವಂತಹ ದಾರಿಯಲ್ಲ ಅದು. ನಿಮ್ಮನ್ನು ಮೊಂಡರಾಗಿ ಮಾಡುವಂತಹ ಸೈತಾನನ ಒಂದು ಕುತಂತ್ರ. ಹಾಗಾಗಿ ಇದನ್ನೇ ಸತ್ಯವೇದ ಹೇಳುತ್ತದೆ. ಆಹಾರ ಸಿಗದಿರುವಂತಹ ಬರಗಾಲ. ಆಹಾರ ಇರುತ್ತದೆ, ನಿಮ್ಮ ಕೈಗೆ ಸಿಗಲ್ಲ. ಕೈಗೆ ಸಿಗುತ್ತೆ, ಉಪಯೋಗ ಮಾಡೋದು ಗೊತ್ತಿಲ್ಲ, ತಿನ್ನುವುದು ಗೊತ್ತಿಲ್ಲ, ಅಡುಗೆ ಮಾಡೋದು ಗೊತ್ತಿಲ್ಲ. ಹಾಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ತರುವಂಥದ್ದೇ ಸೈತಾನನು ತೀವ್ರವಾಗಿ ಕ್ರಿಯೆ ಮಾಡ್ತಾ ಇದ್ದಾನೆ. ಕಾರಣ ನಿಮಗೆ ಗೊತ್ತು, ಕಡೆಯ ಕಾಲದಲ್ಲಿ ನನ್ನನ್ನು ತಳ್ಳುವಂತೆ ಮಾಡುವಂತಹ ಆಯುಧ ಸತ್ಯವೇದ ವಾಕ್ಯ. ಅದು ಮನುಷ್ಯರ ಕೈಗೆ ಹೋಗುವುದಾದರೆ, ಕರ್ತನ ಮಕ್ಕಳ ಕೈಗೆ ಹೋಗುವುದಾದರೆ ಅವರು ನನ್ನನ್ನು ಜಯಿಸಿ ನಾನಿರುವಂತಹ ಆಕಾಶದ ಸ್ಥಾನದಿಂದ ಕೆಳಗೆ ತಳ್ತಾರೆ. ಪ್ರಕಟಣೆ 12 ಓದಿ ನೋಡಿ ನೀವು. ಆಕಾಶದಲ್ಲಿ ಅವನಿದ್ದಂತಹ ಸ್ಥಳ ಕಾಣದೆ ಹೋಯಿತು ಅಂತ ಬರೆಯಲ್ಪಟ್ಟಿದೆ. ಅಷ್ಟರ ಮಟ್ಟಿಗೆ ನನ್ನ ತಳ್ತಾರೆ. ನಾನು ಕುಳಿತಿರುವಂತಹ ಕುರ್ಚಿ, ನನ್ನ ಅಧಿಕಾರವನ್ನು ತೆಗೆದು ಬಿಡ್ತಾನೆ ಅವನು. ಯೋಚನೆ ಮಾಡಿ ನೋಡಿ. ಆದ್ದರಿಂದ ವಾಕ್ಯಕ್ಕೆ ವಿರುದ್ಧವಾಗಿ ಇಷ್ಟೊಂದು ಕಾರ್ಯಗಳನ್ನು ಅವನು ಮಾಡಿ, ಎಬ್ಬಿಸಿ, ಏರ್ಪಡಿಸಿ, ಕ್ರಿಯೆ ಮಾಡಿ ಬರ್ತಿರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಕರ್ತನ ಸತ್ಯವೇದವನ್ನು ಜನಗಳು ಉಪಯೋಗ ಮಾಡದ ರೀತಿಯಲ್ಲಿ ಸೈತಾನನು ಹಲವು ತಂತ್ರವಾಗಿರುವ ಕಾರ್ಯಗಳನ್ನು ನಮ್ಮ ಸುತ್ತಲೂ ಮಾಡ್ತಾ ಬರ್ತಾ ಇದ್ದಾನೆ. ನೀವು ಗಮನಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಮೊದಲ ಅವಶ್ಯವೇನೆಂದರೆ ದೇವ ಜನಗಳು ವಾಕ್ಯಕ್ಕೆ ತಿರುಗಬೇಕು. ನಿಮಗೆ ಬೇಡವಾಗಿ ಕಲಿಸಿರುವಂತಹ ಪಾರಂಪರ್ಯದ ಕಾರ್ಯಗಳನ್ನು ನೀವು ನಂಬಬಾರದು. ಅದು ನಿಮ್ಮನ್ನು ಬಿಡುಗಡೆ ಮಾಡುವುದಿಲ್ಲ. ಸೈತಾನ ಬಂದರೆ ಬೈಬಲ್ ಎತ್ತಿ ತೋರಿಸ್ರಿ, ಅದು ಓಡೋಗುತ್ತೆ. ವಾಕ್ಯವನ್ನು ಬೇರೆ ಥರ ಉಪಯೋಗ ಮಾಡಲು ಹೇಳುವಂಥದ್ದು, ಇವೆಲ್ಲ ನೀವು ನೋಡುವುದಾದರೆ ನಿಮ್ಮ ಮನಸ್ಸನ್ನು ಮಂಕಾಗಿ ಮಾಡುವಂತಹ ಅಥವಾ ಶಕುನದಂತಹ ಕಾರ್ಯಗಳು ಇವೆಲ್ಲವೂ. ನನಗೆ ಗೊತ್ತಿರುವಂಥ ಒಂದು ಕುಟುಂಬದಲ್ಲಿ ನಾನು ಒಂದು ದಿನ ಆಗ ಆರಂಭದಲ್ಲಿ ಆ ಕುಟುಂಬದಲ್ಲಿ ನನಗೆ ತಿಳಿದಿರುವವರು ಅವರ ಮನೆಯಲ್ಲಿ ತಂಗಿ ಪಕ್ಕದಲ್ಲಿರುವಂತಹ ಗ್ರಾಮಕ್ಕೆ ಸೇವೆಗೆ ಹೋಗಿದ್ವಿ. ನನಗೆ ಇಂಥ ಮೆಥಡ್ ಇದೆ ಎನ್ನುವುದೇ ಗೊತ್ತಿಲ್ಲ.
ನನಗೇನಂತ ಹೇಳಿದ್ರೆ ನಾಳೆ ಇದನ್ನು ಮಾಡ್ತಿರೋ ಎನ್ನುವಂಥ ಒಂದು ಭಯ ನನಗೆ. ಆಗ ಅವರೆಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಅವತ್ತು ಬೆಳಗ್ಗೆ ಎಲ್ಲ ಹೋಗಬೇಕಾಗಿತ್ತು. ಹೋಗುವುದಕ್ಕಿಂತ ಮುಂಚಿತವಾಗಿ ಆ ತಾಯಿ, ಅವರ ಒಂದು ಹೆಂಡತಿ, ಅವರ ಮನೇಲಿದ್ದೆ ನಾನು. ಆ ಹೆಂಡತಿಯವರು ಬಂದು ಬೈಬಲ್ ತರ್ತಾಯಿದ್ರು. ಆ ಅಯ್ಯ ಏನು ಮಾಡ್ತಾಯಿದ್ರು, ಕಣ್ಣು ಮುಚ್ಕೊಂಡು ಈ ಬೈಬಲ್ನಲ್ಲಿ ಗುರುತಿಗೋಸ್ಕರವಾಗಿ ಒಂದು ದಾರ ಇಟ್ಟಿರ್ತಾರೆ ನೋಡಿ, ನೋಡಿರ್ತೀರಲ್ವಾ? ನನ್ನ ಬೈಬಲ್ನಲ್ಲೂ ಇದೆ, ನಾನು ಆ ರೀತಿ ಮಾಡುವುದಿಲ್ಲ. ಅದನ್ನು ತೆಗೆದು ಏನು ಮಾಡ್ತಾರೆ, ಈ ತಾಯಿ ಬೈಬಲ್ನ ರೀತಿ ಇಟ್ಕೊಂಡಿರೋದ್ರಿಂದ ಆ ನೂಲನ್ನು ಹಿಡಿದು ಬೈಬಲ್ನ ಹಂಗೆ ಎಳೆಯುತ್ತಾರೆ. ಯಾವ ಕಡೆ ಅದು ಹೋಗಿ ಬಿತ್ತೋ ಅದನ್ನು ತೆರೆದು ನೋಡ್ತಾರೆ. ಆ ಕಡೆ ಯಾವ ವಾಕ್ಯ ಅವರ ಕಣ್ಗಳಿಗೆ ಮೊದಲು ಬೀಳುತ್ತದೋ, ಇವತ್ತು ಅದುವೇ ದೇವರು ನಮ್ಮ ಸಂಗಡ ಮಾತಾಡಿದಂಥ ವಾಕ್ಯ ಎಂಬುದಾಗಿ. ಇದು ನಿಮಗೆ ಹೆಂಗೆ ತೋಚುತ್ತದೆ? ಗಿಣಿ ಚೀಟಿ ತೆಕ್ಕೊಡುತ್ತೆ ನೋಡಿ, ಅದೇ ರೀತಿಯಾಗಿ ನೂಲಾಕಿ ನೋಡುವುದು. ಹಾಗಾಗಿ ಈ ರೀತಿಯಾಗಿ ಯಾರು ನಿಮ್ಗೆ ಇದನ್ನು ಹೇಳ್ಕೊಟ್ಟಿದ್ದು? ಅವಾಗ ಹೇಳಿದೆ, ಏನು ಮಾಡ್ತೀರಾ ಅಂತ ಕೇಳಿದೆ. ಇಲ್ಲ, ದೇವರು ಇವತ್ತು ನಮಗೆ ಯಾವ ಪೋಷಣೆ ಕೊಡ್ತಾರೋ ಆ ರೀತಿಯಾಗಿ ನೋಡುವುದಕ್ಕೆ ಬೈಬಲಲ್ಲಿ ನೂಲಾಕಿ ನೋಡ್ತೀವಿ ಅಂತ ಹೇಳಿದರು. ಇದು ಯಾವ ಒಂದು ಕ್ರಮ, ಯಾರು ಕಲಿಸಿಕೊಟ್ಟಿದ್ದು? ಈ ರೀತಿಯಾಗಿ ಬಹಳ ಇದೆ. ವಾಕ್ಯದ ಕ್ಯಾಲೆಂಡರ್ ಹಾಕುವುದು, ಬೆಳಗ್ಗೆ ಎದ್ದು ಈ ವಾಕ್ಯವನ್ನು ಓದಿ ಹೋಗಿರಿ ಎಂಬುದಾಗಿ ಹೇಳುವುದು, ಈ ರೀತಿಯಾಗಿರುವ ಕಾರ್ಯಗಳೆಲ್ಲ ವಾಕ್ಯದ ಕೇಂದ್ರವಾಗಿರುವ ಮುಖ್ಯತ್ವವನ್ನು ಮಾರ್ಪಡಿಸಿ ಒಂದಕ್ಕೆ ಮಾರ್ಪಾಡಾಗಿ ಇನ್ನೊಂದು ತರುವುದು. ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ, ಕತ್ತಿಯನ್ನು ನಿಮ್ಮ ಕೈಯಿಂದ ತೆಗೆದುಕೊಂಡು ಮರದ ಕತ್ತಿಯನ್ನು ನಿಮ್ಮ ಕೈಯಲ್ಲಿ ಕೊಡುವಂಥದ್ದು. ಯುದ್ಧಕ್ಕೆ ಹೋಗಪ್ಪ ಅಂತ ಹೊರಗೆ ನೋಡಿದ್ರೆ ಕತ್ತಿ ಥರನೇ ಇರುತ್ತೆ. ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಡ್ರಾಮಾ ಎಲ್ಲ ಬರುತ್ತೆ, ಕೆಲವೊಂದು ಚರಿತ್ರೆ ಡ್ರಾಮಾಗಳು ಬರುತ್ತೆ. ಆ ರೀತಿಯಾಗಿ ನಾಟಕಗಳು ಬರಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, ಕತ್ತಿಯನ್ನು ಮರದಲ್ಲಿ ಮಾಡಿ ಸಿಲ್ವರ್ ಫಾಯಿಲಿಂಗ್ ಪೇಪರ್ ಹಾಕಿ ಅಂಟಿಸ್ತಾರೆ. ರಾಜ ಇಟ್ಟುಕೊಂಡಿರುವ ಕತ್ತಿಗೆ ಗೋಲ್ಡ್ ಕಲರ್ ಪೇಪರ್ ಹಾಕಿ ಅಂಟಿಸ್ತಾನೆ. ಯುದ್ಧ ಸಮಯ ಬಂದಾಗ ಇಬ್ಬರು ಜಗಳ ಆಡಬೇಕಾದ್ರೆ ಜಗಳ ಆಡೋ ಥರ ಮಾಡ್ತಾರೆ. ಆ ರೀತಿ ದೃಶ್ಯವನ್ನು ಇಡ್ತಾರೆ. ಸಿನಿಮಾಗಳಲ್ಲಿ ಕೂಡ ಫೇಕಾಗಿ ಉಪಯೋಗ ಮಾಡುವಂಥ ಕತ್ತಿಗಳು ಉಂಟು, ಉಪಯೋಗ ಮಾಡ್ತಾರೆ. ಇವಾಗೇನು ಮಾಡ್ತಾರೆ ಅಂದರೆ, ವಾಕ್ಯ ಥರನೇ ಇರುತ್ತೆ, ಆದರೆ ಅದು ಜಯಿಸುವುದಿಲ್ಲ, ಅದು ಕತ್ತರಿಸುವುದಿಲ್ಲ, ಅದು ಉಪಯೋಗ ಬರಲ್ಲ. ನಿಮ್ಮ ಕೈಯಲ್ಲಿರುವಂತಹ ಇಬ್ಬಾಯಿ ಕತ್ತಿಯನ್ನು ತೆಗೆದುಕೊಂಡವರಾಗಿ ಅದೇ ರೀತಿಯಾಗಿರುವಂತಹ ನಿಮ್ಮನ್ನು ತೃಪ್ತಿಪಡಿಸುವಂತಹ ಬೇರೆ ಒಂದು ಆಯುಧವನ್ನು, ಒಂದು ಗೊಂಬೆ ಕತ್ತಿಯನ್ನು ಕತ್ತಿ ಥರ ನಮಗೆ ತೋರಿಸಿ ನಮ್ಮ ಕೈಯಲ್ಲಿ ತಂದು ಕೊಡುವಂಥದ್ದು. ಇದನ್ನು ನಂಬಿ ನೀವು ಜಗಳ ಆಡೋಕ್ಕೂ ಆಗಲ್ಲ. ಹೋಗಿ ನಂಬಿ ನಿಲ್ಲುವುದಾದರೆ 1 ನಿಮಿಷದಲ್ಲಿ ನಮ್ಮನ್ನು ಏನೂ ಇಲ್ಲದಂತೆ ಮಾಡಿ ಸೈತನ ಜಯಿಸಿ ಮುಂದೆ ಹೋಗ್ತಾನೆ. ಆಯುಧವಿಲ್ಲದೆ ಇದ್ದರೂ ಕೂಡ ನಾವೇನು ಮಾಡ್ತೀವಿ ಅಂದರೆ, ಒಂದು ತಪ್ಪಾದ ನಂಬಿಕೆ ಒಳಗೆ ಹೋಗಿ ಅಪಾಯವನ್ನು ಎದುರುಗೊಳ್ಳುವುದಿಲ್ಲ. ನಮ್ಮ ಕೈಯಲ್ಲಿ ಆಯುಧವಿಲ್ಲ, ಹೇಗಾದರೂ ಬಂದು ಈ ಸ್ಥಳದಲ್ಲಿ ತಪ್ಪಿಸಿ ಹೋಗಬೇಕು ಅಂತ ನೋಡ್ತೀವಿ. ನಿಮ್ಮ ಕೈಯಲ್ಲಿ ಫೇಕಾಗಿ ಒಂದು ಆಯುಧವಿದ್ದರೆ ಅದು ಒಂದು ತಪ್ಪಾದ ನಂಬಿಕೆಯನ್ನು ನಿಮ್ಮಲ್ಲಿ ಕೊಡುವಂಥದ್ದು. ನಮ್ಮ ಕೈಯಲ್ಲಿ ಕತ್ತಿ ಇದೆಯಲ್ಲ, ಜಯಿಸೋಣ ಎಂಬುದಾಗಿ. ಆ ರೀತಿ ಹೋಗಿ ಮುಂದೆ ನಿಲ್ತೀವಾ, ಅವನು ಅದನ್ನು ನೋಡಿ 1 ನಿಮಿಷದಲ್ಲಿ ನಮ್ಮನ್ನು ತಳ್ಳಿ ಮುಂದೆ ಹೋಗುತ್ತಾನೆ. ಇವತ್ತು ಬಹಳ ಮಂದಿನ ನೋಡ್ತೀರಾ, ಸೈತನನ್ನು ಎದುರಿಸ್ತೇವೆ, ಸೈತನನ್ನು ಜಗಳ ಆಡ್ತೀವಿ, ಬರಿಗೈಯನ್ನು ಚಾಚಿ ಚಾಚಿ ಸೈತನನ್ನು ತುಳಿಯುತ್ತೇವೆ ಎಂಬುದಾಗಿ ಹೇಳಿ ಮೈದಾನವನ್ನು ತುಳಿತಾ ಇರ್ತಾರೆ. ಸೈತನನ್ನು ತುಳಿಯುವುದು ಎನ್ನುವುದು ಆ ರೀತಿಯಲ್ಲ. ಸೈತನನ್ನು ತಳ್ಳುತ್ತೇವೆ, ಅದಲ್ಲ ಅದು. ಹಾಗಾಗಿ ಇವೆಲ್ಲ ಜನಗಳನ್ನು ತೃಪ್ತಿಪಡಿಸುವುದಕ್ಕೋಸ್ಕರವಾಗಿ ನಿಜವಾಗಿರುವ ಕ್ರಮವನ್ನು ತೆಗೆದು ಬೇರೆ ಒಂದನ್ನು ನಮ್ಮ ಕೈಯಲ್ಲಿ ಕೊಡುವಂಥದ್ದು. ಆಗ ನಮಗೇನೆಂದರೆ, ತಪ್ಪಾಗಿರುವ ಒಂದು ನಂಬಿಕೆ, ತಪ್ಪಾಗಿರುವ ಒಂದು ವಿಶ್ವಾಸ, ತಪ್ಪಾಗಿರುವಂತಹ ಒಂದು ಬಲ ಬರುವಂತೆ ಇರುತ್ತದೆ. ಕತ್ತಿ ನನ್ನ ಕೈಯಲ್ಲೇ ಇಲ್ಲ, ಶತ್ರು ಬಂದ, ನಾನೇನು ಮಾಡ್ತೀನಿ? ತಪ್ಪಿಸಿಕೊಳ್ಳುವ ದಾರಿಯನ್ನು ಹುಡುಕ್ತೀನಿ. ನೀತಿವಂತನು ಅಪಾಯವನ್ನು ಕಂಡು ಮರೆ ಮಾಡಿಕೊಳ್ಳುವನೆಂಬುದಾಗಿ ವಾಕ್ಯದಲ್ಲಿದೆ. ಏಕೆಂದರೆ ಅವನ ಕೈಯಲ್ಲಿ ಆಯುಧವಿಲ್ಲ ಅಂದರೆ, ಒಬ್ಬನು ಹೋಗಿ ಬಚ್ಚಿಟ್ಟುಕೊಳ್ಳುತ್ತೇವೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ. ಆದರೆ ಒಂದು ತಪ್ಪಾಗಿರುವ ಆಯುಧವಿದೆ, ಆದರೆ ಅದು ನಿಮ್ಮನ್ನು ಕಾಪಾಡೋದಿಲ್ಲ. ನೀವೇನು ಅಂದುಕೊಳ್ಳುತ್ತೀರಾ? ನಮ್ಮ ಕೈಯಲ್ಲಿ ಒಂದು ಆಯುಧ ಇದೆ ಅಂದುಕೊಂಡು ವಾಲಂಟಿಯರ್ ಆಗಿ ಹೋಗಿ ಎದೆ ಎತ್ತಿ ಮುಂದೆ ನಿಲ್ಲುತ್ತೀರಾ. ಅದನ್ನು ಉಪಯೋಗ ಮಾಡುವಾಗಲೇ ಗೊತ್ತಾಗುತ್ತದೆ ಅದು ಮರದ ಕತ್ತಿ ಎಂಬುದಾಗಿ ಗೊತ್ತಾಗುತ್ತೆ. ಅವಾಗ ಹೆಂಗಿರುತ್ತೆ? ಆ ರೀತಿಯಾಗಿ ನೀವು ವಾಕ್ಯದ ಕುರಿತಾಗಿ ತಪ್ಪಾದ ನಂಬಿಕೆಯನ್ನು ಉಂಟು ಮಾಡುವಂತಹ ಒಂದು ದೊಡ್ಡ ಕೂಟವೇ ಇವತ್ತು ಎದ್ದಿದ್ದಾರೆ. ದೊಡ್ಡ ಕೂಟ. ಅವರು ವಾಕ್ಯವನ್ನು ಯಾವ ರೀತಿ ಉಪಯೋಗ ಮಾಡಬೇಕು, ಯಾವ ರೀತಿ ಅರ್ಥ ಮಾಡಿಕೊಳ್ಳಬೇಕು ಅದನ್ನು ಹೇಳ್ಕೊಡೋದಿಲ್ಲ. ಶಾರ್ಟ್ಕಟ್ ಮೆಥಡ್ಗಳು. ಬೈಬಲ್ ವಾಕ್ಯವನ್ನು ತೆಗೆದು ಪುಸ್ತಕದ ಒಳಗೆ ಇಟ್ಟರೆ ಒಳ್ಳೆ ವಿದ್ಯಾಭ್ಯಾಸ ಬರುತ್ತೆ ಅಂತ ಹೇಳಿ ಪುಸ್ತಕದ ಒಳಗೆ ಆ ರೀತಿ ಇಡುವಂಥದ್ದು, ಅಥವಾ ನಾನು ಹೇಳಿದ ರೀತಿಯಲ್ಲಿ ಬೇರೆ ಕಾರ್ಯ. ಕೆಲವು ಒಂದೊಂದು ದಿನವೂ ಒಂದೊಂದು ವಾಕ್ಯವನ್ನು ಹಾಕುವುದು, ಅದನ್ನು ಓದಿ ನೋಡಿ ಇವತ್ತು ಹೋಗುವ ಸ್ಥಳದಲ್ಲೆಲ್ಲ ಕರ್ತನ ಜಯವನ್ನು ಕೊಡ್ತಾನೆ, ಅದರಲ್ಲಿ ಹಾಕಿರುವಂಥ ವಾಕ್ಯ ಪೂರ್ತಿ ಹಂಗೆ ಹಾಕ್ತಾರೆ. ಹೋಗಬೇಡ, ಅಪಾಯ ಕಾದಿದೆ ಅಂತ ಹಾಕ್ತಾರಲ್ಲಿ.
ಅದರಲ್ಲಿ ತೆಗೆಯುವಂತಹ ವಾಕ್ಯವೆಲ್ಲ ಪಾಸಿಟಿವ್ ವಾಕ್ಯವೇ ಆಗ್ತಾರೆ. ಹಾಗಾಗಿ ಈ ರೀತಿ ತಪ್ಪಾಗಿರುವಂಥ ಮೆಸೇಜ್ ಇದೆ ನೋಡಿ, ಇದನ್ನು ನಂಬಿಕೊಂಡು ನೀವು ಯುದ್ಧದ ಒಳಗೆ ಹೋಗಬಾರ್ದು. ಆರೋಗ್ಯವಾಗಿರುವ ಉಪದೇಶ, ಆರೋಗ್ಯವಾಗಿರುವ ವಾಕ್ಯ, ಆರೋಗ್ಯವಾಗಿರುವ ಕಾರ್ಯ ಅದು ಏನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಒಂದು ತಪ್ಪಾಗಿರುವ ಆಯುಧವೋ, ತಪ್ಪಾಗಿ ಉಪಯೋಗವಾಗುವಂಥ ನಂಬಿಕೆಯೋ ನಮ್ಮನ್ನು ಅಪಾಯದಲ್ಲೇ ಸಿಲುಕಿಸುತ್ತದೆ ವಿನಃ ನಮ್ಮನ್ನು ತಪ್ಪಿಸುವುದಕ್ಕೆ ಅದು ಸಾಧ್ಯವಾದದಲ್ಲ ಎನ್ನುವುದನ್ನು ನೀವು ಗಮನವಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಸೈತಾನ ಏನು ಮಾಡ್ತಾನೆ, ಜನಗಳು ಆ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬಾರದು ಎನ್ನುವ ರೀತಿಯಲ್ಲಿ ಅವನು ತಂತ್ರವನ್ನು ಮಾಡಿ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಕ್ರಿಯೆ ಮಾಡ್ತಾನೆ. ಅನಂತರ ಈ ವಾಕ್ಯದ ಕ್ಷಾಮ, ವಾಕ್ಯ ಸಿಗದೆ ಕ್ಷಾಮ ಅಂತ ಹೇಳ್ತಾರಲ್ವ, ಬೈಬಲ್ ಎಲ್ಲರ ಬಳಿ ತೆಗೆಯುತ್ತಾರಾ? ಬೈಬಲ್ ಬಂದು ಇಲ್ಲದಂತೆ ಹೋಗುತ್ತದೋ? ಆ ರೀತಿಯಾಗಿ ಒಂದು ಭಯ ನಮ್ಮೊಳಗೆ ಬರುತ್ತದೆ. ಒಂದು ಕಾಲದಲ್ಲಿ ಆ ರೀತಿ ನಡೆಯಿತು. ಇಂಗ್ಲೆಂಡ್ ದೇಶದಲ್ಲಿ ರಕ್ತ ಮೇರಿ ಎಂಬುದಾಗಿ ಒಂದು ರಾಣಿ ಇದ್ದಳು. ಆಕೆ ಹೆಸರು ಬ್ಲಡಿ ಮೇರಿ ಅಂತ ಹೇಳ್ತಾರೆ. ಆ ರಕ್ತ ಮೇರಿ ಎಂಬುದಾಗಿ ಹೇಳುವಂಥ ಆ ತಾಯಿ ಬೈಬಲ್ ಯಾರು ಇಟ್ಕೊಂಡಿದ್ರು ಸರಿ, ಅವರನ್ನು ಜೀವಂತವಾಗಿ ಬೆಂಕಿ ಹಚ್ಚಿ ಸಾಯಿಸ್ತಾ ಇದ್ರು ಇಂಗ್ಲೆಂಡ್ನಲ್ಲಿ. ನಾವು ಹಲವರು ಗೊತ್ತಿಲ್ಲದೆ ಮಾತಾಡ್ತೀವಿ, ಇಂಗ್ಲೆಂಡ್ ದೇಶ ಬಂದು ಕ್ರೈಸ್ತ ರಾಷ್ಟ್ರ ಎಂಬುದಾಗಿ, ಅಮೆರಿಕ ಕ್ರೈಸ್ತ ರಾಷ್ಟ್ರ ಎಂಬುದಾಗಿ. ಅಮೆರಿಕ, ಇಂಗ್ಲೆಂಡ್ನೆಲ್ಲ ಕ್ರಿಶ್ಚಿಯಾನಿಟಿ ಹೋಗುವುದಕ್ಕಿಂತ ಮುಂಚಿತವಾಗಿ ಇಂಡಿಯಾದಲ್ಲಿ ಬಂದಿತ್ತು. ಲಂಡನ್ನಲ್ಲಿ, ಇಂಗ್ಲೆಂಡ್ ದೇಶದಲ್ಲಿ ವಾಕ್ಯವನ್ನು ಯಾರು ಉಪಯೋಗ ಮಾಡಬಾರ್ದು ಅಂತ ಕಾನೂನೇ ಇತ್ತು. ಆ ಸಮಯದಲ್ಲಿ ಜೀವಂತವಾಗಿ ಚರ್ಮ ಸುಲಿದು ಬಿಸಿಲಲ್ಲೇ ಅವ್ರನ್ನ ಒಣಗಾಕ್ಬಿಡ್ತಿದ್ರು. ಆ ರೀತಿ ಭಯಂಕರವಾಗಿರುವ ದಂಡನೆಗಳು. ಜಾನ್ ನಾಕ್ಸ್ ಎನ್ನುವ ಒಬ್ಬ ದೈವ ಮನುಷ್ಯನನ್ನು ಕಂಬದಲ್ಲಿ ಕಟ್ಟಿ ಜೀವಂತವಾಗಿ ಸುಟ್ಟರು. ಆಗ ಕೆಲವೊಂದು ದೈವ ಮಕ್ಕಳು ಪ್ರಾರ್ಥನೆ ಮಾಡಿದರು, ಸರ್ಕಾರವು ದೇವರ ವಾಕ್ಯವನ್ನು ಜನ್ಮದ ಹಾಗೆಯಂತೆ ಹಾಗೆ ಮಾಡುತ್ತದಲ್ಲ. ಈ ರಕ್ತ ಮೇರಿ ಅವಳು ಕೊಂದಂತಹ ಆ ಜನಗಳ ಸಂಖ್ಯೆ ಮಹಾಯುದ್ಧದಲ್ಲಿ ಸತ್ತಂತಹ ಎಣಿಕೆಯಿಂದ ಅಧಿಕವಾಗಿತ್ತು. ಅಷ್ಟು ಮಂದಿ ಕ್ರೈಸ್ತರನ್ನು ಸಾಯಿಸಿದವಳು ಆಕೆ. ಇಂಗ್ಲೆಂಡ್ ದೇಶದಲ್ಲಿ ಆಗ ಪ್ರಾರ್ಥನೆ ಮಾಡಿದ್ದಾರೆ ಒಂದು ಗ್ರೂಪು, ದೇವರೇ ಈ ದೇಶ, ನಮ್ಮ ದೇಶ ಸತ್ಯವೇದವನ್ನು ಎದುರಿಸುವಂತಹ ಈ ದೇಶದಿಂದ ಸತ್ಯವೇದ ಹೊರಡಬೇಕು ಅಂತ ಪ್ರಾರ್ಥನೆ ಮಾಡಿದರು. ಅದಾದ ನಂತರ ಬಂದಂತಹ ಒಬ್ಬ ಅರಸ ಈ ಸತ್ಯವೇದವನ್ನು ಆಂಗ್ಲ ಭಾಷೆಯಲ್ಲಿ ಭಾಷಾಂತರ ಮಾಡಿ ಇವತ್ತಿನವರೆಗೂ ಕಿಂಗ್ ಜೇಮ್ಸ್ ವರ್ಷನ್ ಎನ್ನುವ ಹೆಸರಲ್ಲಿ ಈ ಸತ್ಯವೇದ ಉಪಯೋಗವಾಗ್ತಾ ಇದೆ. ಅದು ಒಬ್ಬ ಶಿಕ್ಷಕ ಭಾಷಾಂತರ ಮಾಡಿದ್ದಲ್ಲ, ಒಬ್ಬ ಸ್ಕಾಲರ್ ಭಾಷಾಂತರ ಮಾಡಿದ್ದಲ್ಲ, ಒಬ್ಬ ರಾಜ ಭಾಷಾಂತರ ಮಾಡಿದ್ದು. ಏಕೆಂದರೆ ಯಾವ ಸರ್ಕಾರದಿಂದ ವಿರೋಧತ್ವ ಬಂತೋ ಆ ಸರ್ಕಾರದಿಂದಲೇ ಸತ್ಯವೇದ ಬರಬೇಕು ಎಂಬುದಾಗಿ ಹಲವು ರಕ್ತಸಾಕ್ಷಿಗಳು ರಕ್ತ ಸುರಿಸುವಾಗ ಮಾಡಿದಂಥ ಪ್ರಾರ್ಥನೆ ಕೇಳಲ್ಪಟ್ಟದಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಹೇಳುತ್ತಿರುವ ಒಂದು ಕಾರ್ಯ. ಅನಂತರ ನೀವು ನೋಡ್ರಿ, ಈ ಸತ್ಯವೇದವನ್ನು ಒಂದು ಕಾಲದಲ್ಲಿ ಬಹಳ ಜನ ಒತ್ತಾಯ ಮಾಡಿದರು. ಕೆಲವು ಕಮ್ಯುನಿಸಮ್ ಇದ್ದಂತಹ ದೇಶಗಳಲ್ಲಿ, ಕಮ್ಯುನಿಸಮ್ ಅಂದರೆ ಎಲ್ಲ ಕಮ್ಯುನಿಸಮ್ ತೆಗೆದುಕೊಳ್ಳಬಾರದು, ತೀವ್ರವಾಗಿರುವಂತಹ ಜನಗಳಿದ್ದಾರೆ. ರಷ್ಯಾದಂತಹ ಸ್ಥಳಗಳಲ್ಲಿ, ಬಲ್ಗೇರಿಯಾ, ಅರ್ಮೇನಿಯಾ, ನಾನು ನಿಮ್ಗೆ ಹೇಳಿದ್ನಲ್ಲ, ಇಂಥ ರಾಷ್ಟ್ರಗಳಲ್ಲಿ ಅವರ ಮನೆಯಲ್ಲಿ ಬಂದು ರೈಡ್ ಬಂದು ಆ ಸತ್ಯವೇದವನ್ನು ಹಿಡಿದುಕೊಂಡಿರುವವರನ್ನ ಜೈಲಿನಲ್ಲಿ ಹಾಕುವಂಥದ್ದು, ಸತ್ಯವೇದವನ್ನು ತೆಗೆದು ಹೊರಗೆ ಹಾಕಿ ಬೆಂಕಿ ಹಚ್ಚುವ ಇಂಥ ಕಾರ್ಯವನ್ನು ಮಾಡಿದ್ದು. ಇದು ಒಂದು ಮೆಥಡ್. ಆದರೆ ಇವಾಗಿರುವ ಕಾಲದಲ್ಲಿ ಅದು ಸಾಧ್ಯವಿಲ್ಲ. ಎಲ್ಲ ಊರಲ್ಲೂ ಯಾರು ಬೈಬಲ್ ಇಟ್ಕೊಂಡಿದ್ದಾರೋ ತೆಗೆಯೋಣ ಎಂಬುದಾಗಿ ಹೇಳಿ ಬರಲಾಗುವುದಿಲ್ಲ. ಯಾಕೆಂದರೆ ಕ್ರೈಸ್ತರು ಒಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ಸ್ಥಿತಿಯಲ್ಲೇ ಇದ್ದಾರೆ. ಹಲವು ಕಡೆ ಅವರು ಬಂದಿದ್ದಾರೆ. ಹಲವು ಕಡೆ ಸಮಸ್ಯೆಗಳು ಇದ್ದರೂ ಕೂಡ ಅವನು ಪರಿಪೂರ್ಣವಾಗಿ ಸತ್ಯವೇದವನ್ನು ಹಿಂದೆಗೆಯಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ಬದಲಾಗಿ ಮತ್ತೊಂದು ಕಾರ್ಯವನ್ನು ಮಾಡ್ಬೋದು. ನಾನು ಮುಂಚಿತವಾಗಿ ಹೇಳಿದ ಹಾಗೆ ಮರದ ಕತ್ತಿ. ಹಾಗಾಗಿ ಏನು ಮಾಡುವುದು ಅಂತ ಹೇಳುವುದಾದರೆ, ಸತ್ಯವೇದವನ್ನು, ಸತ್ಯವೇದದ ಉಪದೇಶವನ್ನು ಗೊಂದಲಪಡಿಸಿ ಅವುಗಳ ಸತ್ವವಿಲ್ಲದಂತೆ ಮಾಡಿ, ಬೈಬಲ್ ಮಾತ್ರ ಇರಬೇಕು, ಆದರೆ ಆ ಬೈಬಲ್ ಆಗಿರಬಾರ್ದು. ಅದು ವಾಕ್ಯವನ್ನು ಓದಬೇಕು, ಆದರೆ ಆ ವಾಕ್ಯವನ್ನು ಉಪಯೋಗ ಮಾಡೋಕ್ಕೆ ಗೊತ್ತಾಗಬಾರ್ದು. ಹಾಗಾಗಿ ಇದಕ್ಕೇನು ತಂತ್ರ ಮಾಡುವಂಥದ್ದು? ಈ ವಾಕ್ಯವನ್ನು ಗೊಂದಲಪಡಿಸುವುದು ಹೇಗೆ? ಆಗ ದೇವರು ಏನು ಹೇಳುತ್ತಾರೆ? ಸತ್ಯವೇದ ವಾಕ್ಯ ಸಿಗದಿರುವ ಒಂದು ಕಾಲ ಬರುತ್ತದೆ. ಅರ್ಥ ಏನು? ನಾನು ಬರೆದುಕೊಟ್ಟಿರುವಂತಹ ಆ ಸತ್ಯವೇದ ಸಿಗುವುದಿಲ್ಲ, ಅದಕ್ಕೆ ಬದಲಾಗಿ ಮತ್ತೊಂದು ಸಿಗುತ್ತದೆ. ಅಕ್ಕಿ ಸಿಗದಿರುವಂಥ ಕಾಲ ಬರುತ್ತದೆ ಎಂಬುದಾಗಿ ಹೇಳುವುದಾದರೆ ಅದಕ್ಕೆ ಬದಲಾಗಿ ಒಂದು ಪ್ಲಾಸ್ಟಿಕ್ ಅಕ್ಕಿ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಆದರೆ ನಿಜವಾಗಿರುವಂಥ ಅಕ್ಕಿ ಸಿಗದಿರುವಂಥ ಕಾಲ ತಾನೇ. ಆ ರೀತಿಯಾಗಿ ಕರ್ತನ ಸತ್ಯವೇದಕ್ಕೆ ಬದಲಾಗಿ ಬೇರೆ ಒಂದು ಪ್ಲಾಸ್ಟಿಕ್ ಅಕ್ಕಿ ಬರುವ ರೀತಿಯಲ್ಲಿ ಇಲ್ಲಿ ಸತ್ಯವೇದವನ್ನು ಗೊಂದಲಪಡಿಸಿ, ವಾಕ್ಯವನ್ನು ಗೊಂದಲಪಡಿಸಿ, ವಾಕ್ಯಗಳನ್ನು ತಿರುಚಿ ಒಂದು ಹೊಸ ಬೈಬಲ್ ತಂದು ಕೊಡುತ್ತಾರೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಹಲವು ಕಡೆಗಳಲ್ಲಿ ಈ ಹೊಸ ಸತ್ಯವೇದ ಮುದ್ರಿಸಲ್ಪಡುವುದಕ್ಕೂ ಅದು ಸಿದ್ಧವಾಗಿರುವಂಥದ್ದಾಗಿದೆ.
ಕೆಲವು ಕಡೆ ಅದನ್ನು ಆಗಲೇ ರೂಪಿಸಿದ್ದಾರೆ. ಅವರೇನು ಮಾಡ್ತಾರೆ ಅಂದರೆ, ಹಲವು ಧರ್ಮಗಳು, ಲೋಕದಲ್ಲಿರುವಂಥ ಹಲವು ಧರ್ಮಗಳು, ಅದರಲ್ಲಿರುವಂಥ ಅಭಿಪ್ರಾಯಗಳನ್ನು ತೆಗೆದು ಈ ಸತ್ಯವೇದದ ಅಭಿಪ್ರಾಯಗಳು ಎಲ್ಲೆಲ್ಲಿ ಬರುತ್ತದೋ ಅದಕ್ಕೆ ಈಕ್ವಲ್ ಆಗಿ ಬರುವುದಲ್ಲ, ಪಕ್ಕದಲ್ಲಿ ಹಾಕಿ ಇದು ಈ ಧರ್ಮದಲ್ಲಿ ಇದರ ಬಗ್ಗೆ ಹೇಳಲ್ಪಟ್ಟದ್ದಾಗಿದೆ, ಇದಕ್ಕೆ ಸಮವಾಗಿರುವ ಅಭಿಪ್ರಾಯ ಇಲ್ಲೂ ಇರುವಂಥದ್ದಾಗಿದೆ, ಅಥವಾ ಈ ಧರ್ಮದ ಅಭಿಪ್ರಾಯವನ್ನೇ ಸತ್ಯವೇದ ಹೇಳುವಂಥದ್ದಾಗಿದೆ ಎಂಬುದಾಗಿ ಎಲ್ಲವನ್ನು ಹಾಕಿ ಗೊಂದಲಪಡಿಸಿ ಒಂದು ಹೊಸ ಬೈಬಲನ್ನು ಕಂಡುಹಿಡಿದಿದ್ದಾರೆ. ಅದೆಲ್ಲ ಇನ್ನೂ ಜನಗಳ ನಡುವೆಯಲ್ಲಿ ತೀವ್ರವಾಗಿ ಹರಡಲ್ಪಟ್ಟಿಲ್ಲ, ಆದರೆ ಬೇಗ ಅದು ಬರುವುದಕ್ಕೆ ಸಾಧ್ಯತೆಗಳು ಉಂಟು. ಹಾಗಾಗಿ ಒಂದು ವಾಕ್ಯವನ್ನು ಮರೆಮಾಡುವುದು ಅಥವಾ ವಾಕ್ಯವನ್ನು ಮಾರ್ಪಡಿಸುವುದು, ಈ ಎರಡು ತಂತ್ರಗಳ ಮೂಲಕವಾಗಿ ಸತ್ಯವೇದ ವಾಕ್ಯ, ನಿಜವಾಗಿರುವ ಪ್ಯೂರ್ ಸತ್ಯವೇದ ನೀವು ಹುಡುಕಿದರೂ ಸಿಗಲಾರದ ಹಾಗೆ ಮಾಡಬೇಕು. ಅದನ್ನೇ ಹೇಳ್ತಾರೆ, ನಾನು ಕೊಟ್ಟದ್ದು ಕೊಟ್ಟ ಹಾಗೆ ಇರುವಂಥ ಸತ್ಯವೇದ ನಿಮ್ಮ ಕೈಯಲ್ಲಿ ಸಿಗದಿರುವ ಹಾಗೆ ಒಂದು ಕ್ಷಾಮದ ಕಾಲವನ್ನು ಕಳುಹಿಸುವೆನು, ಒಂದು ಬರಗಾಲವನ್ನು ಕಳುಹಿಸುವೆನು. ಸೈತಾನನ ಒಂದು ತಂತ್ರ ಈ ಬರಗಾಲವನ್ನು ತರುತ್ತದೆ. ಆದರೆ ಸತ್ಯವೇದ ಏನು ಹೇಳುತ್ತದೆ ಅಂದರೆ, ನಾನು ಬರಗಾಲವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುತ್ತದೆ. ಹಾಗಾಗಿ ದೇವರು ತಾನೇ ಕೊಡುತ್ತಿದ್ದರೆ ನೀವು ಯಾಕೆ ಸೈತಾನನ ಕರೀತಾ ಇದ್ದೀರಾ ಎಂಬುದಾಗಿ ನೀವು ಕೇಳ್ಬೋದು. ನಿಜ ಏನು ಗೊತ್ತಾ, ದೇವರು ಸುಮ್ಮನೆ ಆ ಬರಗಾಲವನ್ನು ಕಳುಹಿಸುವುದಿಲ್ಲ. ಬರಗಾಲವನ್ನು ಕಳುಹಿಸುವ ರೀತಿಯಲ್ಲಿರುವ ಪರಿಸ್ಥಿತಿ ಬಂದರೆ ಮಾತ್ರನೇ ಅದರ ದಂಡನೆಯಾಗಿ ದೇವರು ಬರಗಾಲವನ್ನು ಕಳುಹಿಸುತ್ತಾರೆ. ಅದಕ್ಕೆ ಸೈತಾನ ಏನು ಮಾಡ್ತಾನೆಂದರೆ, ಬರಗಾಲವನ್ನು ತರುವುದರಲ್ಲಿ ಸೈತಾನನ ಭಾಗ ಏನು ಅಂತ ಕೇಳುವುದಾದರೆ, ಅವನು ಬರಗಾಲ ದೇಶದಲ್ಲಿ ದೇವರು ಕಳುಹಿಸುವಂತಹ ಒಂದು ಪರಿಸ್ಥಿತಿಯನ್ನು ದೇವರ ಮಕ್ಕಳಲ್ಲಿ ಅವನು ತರುತ್ತಾನೆ. ಇವರು ಆ ಪಾಪವನ್ನು, ಆ ತಪ್ಪನ್ನು ಮಾಡಿಸುವುದಾದರೆ ಅದಕ್ಕೆ ದೇವರು ಬರಗಾಲವನ್ನು ಕಳುಹಿಸಬೇಕು. ಅದುವೇ ಅದಕ್ಕೆ ಬೇಕಾಗಿರುವಂಥ ದಂಡನೆ. ಹಾಗಾಗಿ ಸೈತಾನ ಏನು ಮಾಡ್ತಾನೆ, ಬರಗಾಲದಲ್ಲಿ ಬರಬಿಡಲು ಮಾಡದಿರುವುದು ದೇವರೇ, ಕ್ಷಾಮವನ್ನು ತಂದಿದ್ದು ದೇವರೇ, ಆದರೆ ಬರಗಾಲವನ್ನು ತರುವಂತೆ ಮಾಡಿದ್ದು ಸೈತಾನ. ಹಾಗಾಗಿ ಏನು ಮಾಡಿದ್ರೆ ಪೆಟ್ಟು ಬೀಳುತ್ತೆ ಎಂಬುದಾಗಿ ಅದನ್ನು ನಮ್ಮ ಕೈಲಿ ಮಾಡಿಸುವಂಥದ್ದು. ಅದನ್ನು ಮಾಡಿದ ಕೂಡಲೇ ದೇವರು ತಮ್ಮ ನೀತಿ ಅನುಸಾರವಾಗಿ ಆ ದಂಡನೆಯನ್ನು, ಕೋಪಾಗ್ನಿಯನ್ನು ದೇಶದಲ್ಲಿ ಕಳುಹಿಸುತ್ತಾರೆ. ಹಾಗಾಗಿ ಬರಗಾಲ ಬರುವುದಕ್ಕೆ ಯಾವ ವಿಧವಾಗಿರುವ ಆಸ್ಪದಗಳು ಉಂಟೋ ಅವುಗಳನ್ನು ದೇಶದಲ್ಲಿ ತರುವಂಥದ್ದೇ ಅವನ ಒಂದು ಕೆಲಸ. ಸತ್ಯವೇದ ಅದನ್ನೇ ಹೇಳುತ್ತದೆ, ಬರಗಾಲ ಬರುವುದು ಸತ್ಯ, ಅದು ದೇವರ ಬಳಿಯಿಂದ, ದೇವರಿಂದ ಬರುವಂಥದ್ದು ಸತ್ಯ. ಆದರೆ ಆ ಕ್ಷಾಮ ಬರುವುದಕ್ಕಿರುವ ಕಾರಣಗಳನ್ನು ಏರ್ಪಡಿಸಿದ್ದು ಸೈತಾನ. ಮನುಷ್ಯರ ನಡುವೆಯಲ್ಲಿ ಒಂದು ಬರ ಉಂಟಾಗುವುದಕ್ಕೆ ಕಾರಣವೇನು? ಒಂದು ದೇಶದಲ್ಲಿ ಒಂದು ಬರ ಬರಬೇಕು, ಆ ರೀತಿ ಕ್ಷಾಮ ಬರಬೇಕೆಂದರೆ ಅದಕ್ಕೆ ಆ ದೇಶದವರು ಯಾವ ತಪ್ಪನ್ನು ಮಾಡಬೇಕು? ನೀವು ಚೆನ್ನಾಗಿ ನೋಡುವುದಾದರೆ ಅದು ಆಹಾರದ ಕೊರತೆಯಾಗಿದ್ದರೂ ಸರಿ, ಆರ್ಥಿಕದ ಬರವಾಗಿದ್ದರೂ ಸರಿ. ಏಕೆಂದರೆ ಎಲ್ಲ ಕಡೆ ಆಹಾರದ ಒಂದು ಬರ ಮಾತ್ರ ಬರ ಅಲ್ಲ. ಬರ ಎನ್ನುವಂತಹ ಪದದಲ್ಲಿ ಹಲವು ಕಾರ್ಯಗಳು ಉಂಟು. ಅದರಲ್ಲಿ ನೋಡಿ, ಕ್ಷಾಮದಲ್ಲಿ ವಾಕ್ಯದ ಕ್ಷಾಮ ಎಂಬುದಾಗಿದೆ, ಸತ್ಯವೇದ ಅದನ್ನೇ ಹೇಳ್ತಾ ಇದೆ. ಮತ್ತೊಂದು ಕಡೆ ನೀವು ನೋಡುವುದಾದರೆ ಆಹಾರದ ಬರವಿದೆ, ಆಹಾರ ಸಿಗದಿರುವಂಥ ಕ್ಷಾಮ. ಮಳೆ ಕಡಿಮೆ ಉಂಟಾಗಿ ನೀರು ಸಿಗದಿರುವ ಕ್ಷಾಮ, ಕುಡಿಯುವುದಕ್ಕೆ ನೀರು ಸಿಗುವುದಿಲ್ಲ. ಅನಂತರ ಆರ್ಥಿಕ ಕ್ಷಾಮ. ಅಂಥ ಒಂದು ಕ್ಷಾಮದಲ್ಲಿ ನೋಡುವುದಾದರೆ ಆಹಾರ ದೇಶದಲ್ಲಿರುತ್ತೆ, ಆದರೆ ಅದನ್ನು ಪಡೆಯೋಕ್ಕೆ ದುಡ್ಡಿರಲ್ಲ. ಕುಡಿಯುವುದಕ್ಕೆ ನೀರಿರುವುದು, ಅದಕ್ಕೆ ಬೆಲೆ, ನಿಮ್ಮ ಹತ್ರ ದುಡ್ಡಿರಲ್ಲ. ಇದಕ್ಕೆ ಹೆಸರು ಎಕನಾಮಿಕಲ್, ಒಂದು ಆರ್ಥಿಕ ಬರಗಾಲ. ಈ ಆರ್ಥಿಕ ಬರಗಾಲವನ್ನು ನೇರವಾಗಿ ನೋಡಿದ್ದೇನೆ. ಶ್ರೀಲಂಕಾ ದೇಶಕ್ಕೆ ಹೋಗಿದ್ದಾಗ ಒಂದು ದಿನ ದೇಶ ಪೂರ್ತಿಯಾಗಿ ಮುಖ್ಯವಾಗಿರುವ ಸ್ಥಳವನ್ನು ಸುತ್ತಿದ್ವಿ. ಆಗ ನೋಡಿದಾಗ ಒಳ್ಳೆ ನೀರಿದೆ, ವ್ಯವಸಾಯ ಸಮೃದ್ಧಿಯಾಗಿದೆ, ಆದರೆ ಜನಗಳು ಆರ್ಥಿಕ ಕೊರತೆಯಿಂದ ಬಳಲುತ್ತಿದ್ದಾರೆ. ಅಂಗಡಿಯಲ್ಲಿ ತರಕಾರಿ ಇಲ್ವಾ? ಇದೆ, ಆದರೆ ಪಡೆಯೋಕ್ಕಾಗಲ್ಲ. ಇದಕ್ಕೆ ಹೆಸರು ಆರ್ಥಿಕ ಕ್ಷಾಮ. ಹಾಗಾಗಿ ಬಹಳ ಬರಗಳಿದೆ ನೋಡಿ. ಒಂದು ಆರ್ಥಿಕ ಬರಗಾಲ, ಬೆಳೆಯಲ್ಲಿ ಉಂಟಾಗುವ ಬರಗಾಲ, ಆಹಾರದಲ್ಲಿ ಉಂಟಾಗುವ ಬರಗಾಲ, ಆನಂತರ ಆರ್ಥಿಕತೆಯಲ್ಲಿ ಉಂಟಾಗುವ ಬರಗಾಲ. ಈ ರೀತಿ ಬಹಳ ಕ್ಷಾಮಗಳು ಇವೆ. ಅದರಲ್ಲಿ ಒಂದು ಸತ್ಯವೇದ ವಾಕ್ಯ ಸಿಗದಿರುವಂಥ ಕ್ಷಾಮ. ಈ ಒಂದು ಬರ ದೇವರ ಮಕ್ಕಳನ್ನು ಪ್ರತ್ಯೇಕವಾಗಿ ಬಾಧಿಸುತ್ತದೆ. ಬರಗಾಲ ಯಾವುದೇ ಇದ್ದರೂ ಕಾರಣವೂ ಒಂದೇ. ಈ ಪಾಪವನ್ನು, ಈ ಕಾರ್ಯವನ್ನು ಮಾಡುವುದಾದರೆ ಈ ಕ್ಷಾಮ ಬರುತ್ತದೆ. ಹಾಗಾಗಿ ವಾಕ್ಯದ ಕ್ಷಾಮ ಎನ್ನುವಂಥದ್ದು ಸಾಮಾನ್ಯವಾಗಿ ಲೋಕದಲ್ಲಿರುವಂಥ ಎಲ್ಲ ಮನುಷ್ಯರಿಗೆ ಉಂಟಾಗುವ ಕ್ಷಾಮವಲ್ಲ. ಅದು ದೇವರ ಜನಗಳು, ದೇವರ ಸಭೆಗಳಿಗೆ, ಕರ್ತನ ವಿಶ್ವಾಸಿಗಳು, ಸೇವಕರ ನಡುವೆ ಬರುವಂಥ ಒಂದು ಕ್ಷಾಮ. ಹಾಗಾಗಿ ಈ ಪಾಪ ಪೂರ್ತಿಯಾಗಿ ಇವರೊಳಗಿಂದ ಪಾಪ ಬರುವುದಾದರೆ ಮಾತ್ರ ಈ ಕ್ಷಾಮ ಬರುವುದಕ್ಕೆ ಅವಕಾಶಗಳು ಉಂಟು.
ಹಾಗಾಗಿ ಕ್ಷಾಮ ಬರುವುದಕ್ಕಿರುವಂತಹ ಕಾರಣಗಳನ್ನು ಪ್ರೇರೇಪಿಸುವುದರಿಂದ ಕ್ಷಾಮ ಎನ್ನುವ ದಂಡನೆಯನ್ನು ದೇವರು ತಮ್ಮ ಜನಗಳ ಮೇಲೆ ತರುವುದಕ್ಕೆ ಸೈತಾನ ಬಾಗಿಲುಗಳನ್ನು ತೆರೆದಿಡುತ್ತಾನೆ. ಅಲ್ಲೇ ಸೈತಾನನ ಒಂದು ಭಾಗ ಇದೆ. ಹಾಗಾಗಿ ಕ್ಷಾಮ ಬರುವುದಕ್ಕೆ ಮೊದಲ ಕಾರ್ಯ ಏನಂತ ಕೇಳುವುದಾದರೆ ಬೇರ್ಪಡುವಿಕೆ. ದೇಶದಲ್ಲಿ ದೇವರ ಮಕ್ಕಳ ನಡುವೆ ಐಕ್ಯತೆಗೆ ವಿರುದ್ಧವಾಗಿರುವ ಕಾರ್ಯ ಬಂದರೆ ಅಲ್ಲಿ ದಂಡನೆ ಬರುತ್ತದೆ. ಆ ದಂಡನೆ ಏನು ಗೊತ್ತಾ? ಕ್ಷಾಮವಾಗಿರುವಂಥ ದಂಡನೆ. ದಾವೀದನ ಕಾಲದಲ್ಲಿ ಒಂದು ಘೋರ ಕ್ಷಾಮ ಉಂಟಾಯಿತು, ಒಂದು ಘೋರ ವ್ಯಾಧಿ ಉಂಟಾಯಿತು. ಅದಕ್ಕೆ ಕಾರಣ ಏನೆಂಬುದಾಗಿ ನೋಡುವುದಾದರೆ ಅವರು ಮಾಡಿದಂತಹ ಒಂದು ಪಾಪ. ದಾವೀದನನ್ನು ದೇವರು ಸಮಸ್ತ ಇಸ್ರಾಯೇಲರಿಗೂ ಅರಸನಾಗಿ ಏರ್ಪಡಿಸಿದರು. ಆದರೆ ದಾವೀದನು ಇಸ್ರಾಯೇಲ್ ದೇಶದಲ್ಲಿ 12 ಕುಲಗಳು ಉಂಟು. ಅದರಲ್ಲಿ ಒಂದು ಕುಲವಾಗಿರುವ ಯಹೂದ ಕುಲಕ್ಕೆ ಸೇರಿದವನಾಗಿದ್ದನು. ಇವರು 12 ಕುಲಗಳಿಗೂ ಅರಸನಾಗಿ ಆರಿಸಲ್ಪಟ್ಟರು. ದಿಢೀರೆಂಬುದಾಗಿ ಅವರ ಮನಸ್ಸಲ್ಲಿ ಸೈತನ ಒಂದು ಬೀಜವನ್ನು ಬಿತ್ತಿದ. ಬೀಜವನ್ನು ಬಿತ್ತಿ ಏನು ಮಾಡ್ದ ಅಂದರೆ, ಇವತ್ತು ನೀನು ರಾಜನಾಗಿದೆಯಾ, ಯಾವಾಗಲೂ ರಾಜನಾಗಿರ್ತೀಯ ಅಂತ ಗೊತ್ತಿಲ್ಲ, ನಿನ್ನ ಕುಲದವರನ್ನು ಅಥವಾ ನಿನ್ನ ಗೋತ್ರಕ್ಕೆ ಸೇರಿದವರನ್ನು ಅವರೇ ನಿನಗೆ ಯಾವಾಗಲೂ ಜೊತೆ ಇರ್ತಾರೆ. ಉಳಿದ ಕುಲದವರು ಬೇರೆ ಗೋತ್ರದವರನ್ನು ನಂಬಕ್ಕಾಗಲ್ಲ. ಹಾಗಾಗಿ ನಿನ್ನ ಬಳಿ ಇರುವಂತಹ ಸೈನ್ಯದಲ್ಲಿ ಮುಖ್ಯವಾಗಿರುವ ಪ್ರಧಾನಿಗಳ ಬಳಿಯಲ್ಲಿ ಯಹೂದ್ಯರು ಎಷ್ಟು ಮಂದಿ, ಬಾಕಿ ಉಳಿದಿರುವ ಕುಲದವರು ಎಷ್ಟು ಮಂದಿ ಅಂತ ಎಣಿಸು. ಸತ್ಯವೇದ ಹೇಳುತ್ತದೆ, ಜನಗಳನ್ನು ಸೈತಾನನು ದಾವೀದನ ಹೃದಯವನ್ನು ಪ್ರೇರೇಪಿಸಿದ ಎಂಬುದಾಗಿ ಇದೆ. ಹಾಗಾಗಿ ಈ ರೀತಿ ಪ್ರೇರೇಪಿಸಿದ ಕೂಡಲೇ ದಾವೀದ ಏನು ಮಾಡ್ತಾನಂತೆ, ತನ್ನ ಮಂತ್ರಿಗಳನ್ನು ಕರೆದು ನೋಡಿ, 2 ಸಮುವೇಲನ ಪುಸ್ತಕ 24ನೇ ಅಧ್ಯಾಯ 1ನೇ ವಾಕ್ಯದಿಂದ ಹಿಡಿದು 13ರವರೆಗಿರುವಂತಹ ವಾಕ್ಯ. ಅದರಲ್ಲಿ ಮೊದಲ ವಾಕ್ಯವು ಹೇಳುತ್ತದೆ, ಕರ್ತನ ಕೋಪ ಮತ್ತೆ ಇಸ್ರಾಯೇಲರ ಮೇಲೆ ಬಂದಿತು. ಇಸ್ರಾಯೇಲ್ ಯಹೂದ ಎಂಬುವರನ್ನು ಲೆಕ್ಕ ಮಾಡಿ ನೋಡು ಎಂಬುದಾಗಿ ಅವರಿಗೆ ವಿರುದ್ಧವಾಗಿ ಹೇಳುವುದಕ್ಕೆ ದಾವೀದನು ಪ್ರೇರೇಪಿಸಲ್ಪಟ್ಟ. ಅದೇ ರೀತಿ ರಾಜ ತನ್ನ ಜೊತೆ ಇರುವಂಥ ಸೇನಾಧಿಪತಿಯಾಗಿರುವ ಯೋವಾಬನಿಗೆ ಜನಗಳ ಸಂಖ್ಯೆಯನ್ನು ಲೆಕ್ಕ ಹಾಕುವ ಹಾಗೆ, ನೀನು ದಾನ್ನಿಂದ ಬೇರ್ಷೆಬಾವರೆಗೂ ಇಸ್ರಾಯೇಲ್ ಕುಲದವರೆಲ್ಲರ ಮೇಲೂ ಸುತ್ತಿ ತಿರುಗಾಡುತ್ತಾ ಜನಗಳನ್ನು ಲೆಕ್ಕ ಮಾಡು ಅಂತ ಹೇಳ್ದ. ಈಗ ಮಂತ್ರಿಗಳಿಗೆ ಕೇಳಿದ ಕೂಡಲೇ ಶಾಕ್ ಆಯಿತು. ಯಾಕೆ ರಾಜ ಈ ರೀತಿ ಬೇರ್ಪಟ್ಟು ಎಣಿಸ್ತೀರಾ? ಹೌದು, ನಮ್ಮ ಕುಲಕ್ಕೆ, ನಮ್ಮ ಜಾತಿಯವರು, ನಮ್ಮ ಭಾಷೆ ಹೇಳಬೇಕು ಅಂದರೆ ನಮ್ಮ ಜಾತಿಯವರು ಎಷ್ಟು ಜನ ಇದ್ದಾರೆ, ಉಳಿದ ಜಾತಿಯವರು ಎಷ್ಟು ಜನ ಇದ್ದಾರೆ ಲೆಕ್ಕ ಮಾಡಿ ನೋಡಿ. ಇವತ್ತು ಕ್ರೈಸ್ತರು ದೇವರ ಮಕ್ಕಳು ಹೊರಗೆ ಹೇಳಿಕೊಳ್ಳುವುದಿಲ್ಲ, ತೋರಿಸಿಕೊಳ್ಳುವುದಿಲ್ಲ. ಆದರೆ ಒಳಗೊಳಗೆ ನಮ್ಮವರಷ್ಟು ಜನ ಇದ್ದಾರೆ, ಉಳಿದವರಷ್ಟು ಜನ ಇದ್ದಾರೆ. ಈ ಪರ್ಸೆಂಟೇಜ್ನ ಲೆಕ್ಕ ಹಾಕಿರ್ತಾರೆ ಒಳಗೆ. ಕೆಲವೊಂದು ಪ್ರತ್ಯೇಕ ಕುಲದವರು ಇರುವಂತಹ ಸೇವೆಗಳಲ್ಲಿ ಬೇರೆಯವರು ಹೋಗೋಕ್ಕಾಗಲ್ಲ. ಅದು ಪರಿಪೂರ್ಣವಾಗಿ ಅವರೇ ಇರ್ತಾರೆ. ಅಲ್ಲಿರುವಂತಹ ಬಿಷಪ್ನಿಂದ ಹಿಡಿದು ಬೋಧಕರಿಂದ ಹಿಡಿದು ಅವರಿಂದ ಇವರವರೆಗೂ ಗಂಟೆ ಬಾರಿಸೋರವರೆಗೂ ಎಲ್ಲರೂ ಒಂದೇ ಜಾತಿಯವರೇ ಇರ್ತಾರೆ. ಈ ಒಂದು ಬೇರ್ಪಡುವಿಕೆ, ಇದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಯಾಕೆ ರಾಜ, ನೀವು ಎಲ್ಲರಿಗೂ ರಾಜ ತಾನೇ? ದೇವರು ಇವತ್ತು ಹೇಳಿದ್ರೆ, ಇವತ್ತು ನೀವು ಸೇವಕ, ಎಲ್ಲರಿಗೂ ಸೇವಕ ತಾನೇ. ಒಂದು ಪ್ರತ್ಯೇಕ ಕುಲಕ್ಕೆ ನನ್ನ ಸೇವಕನಾಗಿ ಇಟ್ಟಿಲ್ವಲ್ಲ. ಆದರೆ ಇವರು ಅದನ್ನು ತಿದ್ದಿ ಸೈತಾನನ ಹೃದಯವನ್ನು ಪ್ರೇರೇಪಿಸಿದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾಗಿ ಅವರು ಹೋಗಿ ಎಲ್ಲ ಕಡೆ ಹೋಗಿ ಲೆಕ್ಕ ಮಾಡಿರಿ, ನಾಳೆ ನಮಗೆ ಕೈ ಕೊಡುವಂಥದ್ದು ನಮ್ಮ ಜಾತಿಯವರೇ ಇರ್ತಾರೆ, ಉಳಿದವರು ದೂರ ನಿಂತು ಬೇರೆ ನೋಡ್ತಾರಷ್ಟೇ. ಆ ರೀತಿ ಹೇಳಿ ಪ್ರೇರೇಪಿಸಿದ್ರಿಂದ ಮಂತ್ರಿಗಳು ಎಷ್ಟೊಂದು ಎಚ್ಚರಿಸಿದರೂ ದಾವೀದನು ಕಿವಿಗೆ ಹಾಕೊಂಡೇ ಇಲ್ಲ. ಕರ್ತನ ಕೋಪ ಅವರ ಮೇಲೆ ಉಂಟಾಯಿತು. ಎಲ್ಲರನ್ನೂ ಲೆಕ್ಕ ಮಾಡಿದಂತಹ ಸಂಖ್ಯೆಯನ್ನು ಅರಸನಿಗೆ ಕೊಟ್ಟರು. 9ನೇ ವಾಕ್ಯ ಹೇಳುತ್ತದೆ, ಯೋವಾಬನು ಜನಗಳನ್ನು ಲೆಕ್ಕ ಮಾಡಿರುವ ಸಂಖ್ಯೆಯನ್ನು ರಾಜನಿಗೆ ಕೊಟ್ಟ. ಇಸ್ರಾಯೇಲ್ಯರಲ್ಲಿ ಕತ್ತಿ ಹಿಡಿಯುವಂತಹ ಯುದ್ಧ ಸೇವಕರು 8 ಲಕ್ಷ ಮಂದಿ ಇದ್ದರು. ಯಹೂದ ಕುಲದಲ್ಲಿ 5 ಲಕ್ಷ ಮಂದಿ ಇದ್ದರು. ಇದನ್ನ ಯಾಕೆ ಪಡಿತಾರೆ ಅಂತ ನೋಡಿದ್ರೆ, ನಮ್ಮವರು 5 ಲಕ್ಷ ಮಂದಿ ತನಕ ಇದ್ದಾರೆ. ಅವಾಗೇನು ಮಾಡಬೇಕು? ಇನ್ನು ಮುಂದೆ ಸೈನ್ಯಕ್ಕೆ ನಾವು ಜನಗಳನ್ನು ಕೂಡಿಸಬೇಕಾದ್ರೆ ಯಹೂದ್ಯರನ್ನು ಮಾತ್ರ ನೋಡಿ ತೆಗೆದು ಒಂದು 8 ಲಕ್ಷಕ್ಕೆ ತರಬೇಕು, ಇದನ್ನು 10 ಲಕ್ಷಕ್ಕೆ ತರಬೇಕು. ಹಾಗಾಗಿ ಇದನ್ನು ಕಂಡುಕೊಳ್ಳುವುದಕ್ಕೆ ನೋಡೋದಾದರೆ ನಮಗೆ ಯುದ್ಧದಲ್ಲಿ 8, 5 ಒಂದು 13 ಲಕ್ಷ ಜನ ಇದ್ದಾರೆ. ಇಷ್ಟು ದೊಡ್ಡ ಸೈನ್ಯ. ಆದರೆ ಅವರಿಗೆ ಅದಲ್ಲ, ಅದರಲ್ಲಿ ನಮ್ಮವರಷ್ಟು ಜನ ಇದ್ದಾರೆ ಒಳಗೆ. ಹಾಗಾಗಿ ಇದು ಒಬ್ಬ ಅರಸನಿಗೆ ಒಳ್ಳೆಯದೆ ಅಂದರೆ ಒಳ್ಳೆಯದಲ್ಲ. ಈ ವಿಧವಾಗಿ ಜನಗಳನ್ನು ಲೆಕ್ಕ ಹಾಕಿದ್ಮೇಲೆ 10ನೇ ವಾಕ್ಯ, ಅರಸನ ಹೃದಯ ಅವರನ್ನು ಬಾಧಿಸಿತು. ಆಗ ದಾವೀದನು ದೇವರ ಕಡೆಗೆ ತಿರುಗಿ, ನಾನು ಈ ರೀತಿ ಮಾಡಿದ್ರಿಂದ ದೊಡ್ಡ ಪಾಪವನ್ನು ಮಾಡಿದೆ. ಏಕೆಂದರೆ ಈ ಮಂತ್ರಿಗಳು ಮತ್ತೆ ಮತ್ತೆ ಹೇಳಿದಾಗ ಯೋಚನೆ ಮಾಡಬೇಕಾಗಿತ್ತು, ಹೌದು ನಾನು ಮಾಡಿದ ಪಾಪ. ಈಗ ನನ್ನ ದೇವರೇ,
ನಿಮ್ಮ ದಾಸನ ಅಕ್ರಮವನ್ನು ನೀಗಿಸುರಿ. ನಾನು ಅಕ್ರಮವಾಗಿ ಮಹಾಬುದ್ಧಿಹೀನವಾದ ಕಾರ್ಯ ಮಾಡಿದ್ದೇನೆ. ಮುಂಜಾನೆ ಅವರು ಎದ್ದಾಗ ದಾವೀದನ ಪ್ರವಾದಿ ದಿವ್ಯ ದೃಷ್ಟಿಯುಳ್ಳವನು ಗಾದ್ ಎನ್ನುವ ಒಬ್ಬ ದಿವ್ಯದರ್ಶಿಗೆ ದೇವರ ವಾಕ್ಯ ಉಂಟಾಗಿ, ನೀನು ದಾವೀದನ ಬಳಿ ಹೋಗಿ 3 ಕಾರ್ಯವನ್ನು ಕೇಳು. ನೀನು ಬೇರ್ಪಡಿಸುವಿಕೆಯ ದೇಶದಲ್ಲಿ ತಂದೆ, ಜನಗಳ ಒಳಗೆ ಇವಾಗ ನೀನು ಬಂದು ಕ್ಷಮಾಪಣೆ ಕೇಳಿದೆ, ಆದರೂ ನೀನು ಹಾಕಿದಂತಹ ಈ ಒಂದು ಬೀಜ, ಬೇರ್ಪಡುವಿಕೆಯ ಬೀಜ ಸೈನ್ಯದೊಳಗೆ ಬಂದಿತ್ತು. ನಾವೆಲ್ಲ ಯಹೂದ್ಯರು, ನಾವೆಲ್ಲ ಇಸ್ರೇಲ್ ಎಂಬುದಾಗಿ ಅವನೇನು ಮಾಡ್ತಿದ್ದಾನೆ, ಒಳಗೊಳಗೆ ಅಂಥ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅದಕ್ಕೊಂದು ದಂಡನೆ ಇದೆ. ಅವರ ಮನಸ್ಸಿಂದ ಅದು ಹೋಗಬೇಕು ಅಂದರೆ ಅದಕ್ಕಿಂತ ಬೇರೆ ಒಂದು ದೊಡ್ಡ ದಂಡನೆ ಭೂಮಿಯಲ್ಲಿ ನಡಿಬೇಕು, ನಿಮ್ಮ ದೇಶದಲ್ಲಿ ನಡಿಬೇಕು. ಇಲ್ಲದಿದ್ದರೂ ಇದನ್ನೇ ಊದಿ ಊದಿ ದೊಡ್ಡದು ಮಾಡ್ತಾ ಇರ್ತಾರೆ. ಆದ್ದರಿಂದ 3 ದಂಡನೆಗಳನ್ನು ದೇಶದಲ್ಲಿ ಬರಮಾಡ್ತೀನಿ. ಮೊದಲನೇದು ಕ್ಷಾಮ. ನೋಡಿ, ಅದರಲ್ಲಿ ದಾವೀದನ ಬಳಿ ಹೋಗಿ 3 ಕಾರ್ಯಗಳನ್ನು ಮುಂದೆ ಇಡುತ್ತೇನೆ, ಅವುಗಳಲ್ಲಿ ಒಂದು ಕಾರ್ಯವನ್ನು ಆರಿಸಿಕೋ ಎಂಬುದಾಗಿ ಹೇಳಿ, ಗಾದನು ದಾವೀದನ ಬಳಿ ಬಂದು, ನಿಮ್ಮ ದೇಶದಲ್ಲಿ 7 ವರ್ಷ ಕ್ಷಾಮ ಬರಬೇಕಾ? ಯಾವುದು ಬೇಕು? ಅಥವಾ 3 ತಿಂಗಳು ಶತ್ರುಗಳು ನಿಮ್ಮನ್ನು ಬೆನ್ನಟ್ಟಿ ದೇಶವನ್ನು ಹಿಡಿಯಬೇಕಾ? ಅಥವಾ ಒಂದು ಘೋರ ವ್ಯಾಧಿ ಬರಬೇಕಾ? ಇದರಲ್ಲಿ ನಮಗೆ ಬೇಕಾಗಿರುವುದೇನು ನೋಡಿ, ಅವರು ಬೇರ್ಪಡುವಿಕೆ ಅಥವಾ ಐಕ್ಯತೆಗೆ ವಿರುದ್ಧವಾಗಿರುವ ಪಾಪಕ್ಕೆ ಸ್ಥಳ ಕೊಟ್ಟಿದಾಗ ಕ್ಷಾಮವನ್ನು ದೇವರು ಕಳಿಸುವುದಕ್ಕೆ ಮುಂದಾದರು. ದಾವೀದನಾಗಿರುವುದರಿಂದ ಒಂದು ಆಪ್ಷನ್. ನೀವು ಸೈಕಲಾಜಿಕಲ್ ಆಗಿ ಒಂದು ವೇಳೆ ನೋಡುವುದಾದರೆ, ಅವರು ಕ್ಷಮಾಪಣೆ ಕೇಳಿದಾಗ ಕೂಡ ದೇವರು ಯಾಕೆ ಆ ದಂಡನೆಯನ್ನು ಕೊಟ್ಟರು ಎಂಬುದಾಗಿ ಯೋಚನೆ ಮಾಡಿ ನೋಡಬೇಕು. ಇದು ದಾವೀದನೊಂದಿಗೆ ಮುಗಿದು ಹೋಗುವಂಥ ಒಂದು ಪಾಪವಲ್ಲ. ಇವರು ಒಳಗೆ ನುಗ್ಗಿ ಸೈನ್ಯದ ಒಳಗೆ ನೀನು ಯಹೂದಿಯನ ಅಥವಾ ಇಸ್ರಾಯೇಲ್ನ ಈ ರೀತಿಯಾಗಿ ಕೇಳ್ತಾ ಅಲ್ಲಿಯವರೆಗೂ ಯಾವುದೇ ಒಂದು ಬೇರ್ಪಡಿಸುವಿಕೆ ಇಲ್ಲದಿರುವಂತಹ ಯುದ್ಧ ವೀರರು, ನಾನು ಯಹೂದ್ಯನು, ಅವನು ಇಸ್ರಾಯೇಲಿಯನು, ಅವನು ಇಸ್ರಾಯೇಲಿಯನು, ಇವನು ಯೂದನು ಎನ್ನುವಂತಹ ಒಂದು ಬೇರ್ಪಡಿಸುವಿಕೆ ಒಳಗೆ ಬಂತು. ರಾಜುನೇ ಈ ಲೆಕ್ಕವನ್ನು ತೆಗೆಯುತ್ತಾನೆ ಎನ್ನುವಂತಹ ಲೆಕ್ಕಾಚಾರ ಬಂದಿದ್ದ ಕೂಡಲೇ ಯಹೂದ್ಯರಿಗೆ ಒಂದು ಧೈರ್ಯ ಬಂತು, ಉಳಿದವರಿಗೆ ಒಂದು ಭಯ. ಇದನ್ನೇ ಮಾತಾಡ್ತಾ ಇರ್ತಾರೆ, ಸ್ವಲ್ಪ ದೂರ ಹೋಗಪ್ಪ, ನಾನು ಯಾರು ಗೊತ್ತಾ, ಯಹೂದ ವೀರನು ಅಂತ ಹೇಳ್ತಾರೆ. ಆಗ ದೇವರು ಇವರ ಮನಸ್ಸಲ್ಲಿರುವುದನ್ನು ತೆಗೆಯಬೇಕು ಅಂದರೆ ಇದಕ್ಕಿಂತ ದೊಡ್ಡ ಅಪಾಯವನ್ನು ದೇಶದಲ್ಲಿ ಬರಮಾಡಬೇಕು. ಆಗ ಇವೆಲ್ಲವೂ ಮರ್ತೋಗ್ತಾರೆ ಅವರು. ಅವನವನ ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕೆ ಅವನು ಓಡಾಡಬೇಕಾದ್ರೆ ಈ ಒಂದು ಬೇರ್ಪಡುವಿಕೆ ಮರ್ತೋಗುತ್ತೆ. 7 ವರ್ಷ ಊಟ ಅನ್ನವಿಲ್ಲದೆ ಕ್ಷಾಮದಲ್ಲಿದ್ದರೆ ನೀನು ಯಹೂದ್ಯನಾಗಿದ್ದರೆ ಏನು, ಇಸ್ರಾಯೇಲನಾಗಿದ್ದರೆ ಏನು, ಆ ರೀತಿಯಾಗಿ ಆಗುತ್ತೆ. ಶತ್ರುಗಳು ಬಂದು ಬೆನ್ನಟ್ಟಿ ದೇಶವನ್ನು ಬಿಟ್ಟು 3 ತಿಂಗಳು ಓಡಬೇಕು ಅನ್ನುವಂಥ ಪರಿಸ್ಥಿತಿ ಬಂದರೆ ಮನಸ್ಸು ಬಿಟ್ಟು ಹೊಟ್ಟೋಗುತ್ತೆ. ಕೆಲವೊಂದು ದಂಡನೆಗಳನ್ನು ದೇವರು ಆ ರೀತಿ ಕೊಡ್ತಾರೆ. ಅಷ್ಟೇ, ಕ್ಷಮಾಪಣೆ ಕೇಳಿದನ ಕ್ಷಮಿಸುತ್ತಾನೆ. ಇದು ಕ್ಷಮಿಸುವಂಥ ವಿಷಯವಲ್ಲ, ಇದು ಮನಸ್ಸನ್ನು ಮಾರ್ಪಡಿಸುವಂಥ ಕಾರ್ಯ. ಅದರಲ್ಲಿ ದೇವರಿಟ್ಟಂಥ ಮೊದಲ ಪಾಯಿಂಟ್ ನೋಡುವುದಾದರೆ, ಬೇರ್ಪಡಿಸುವಿಕೆ ಇರುವಂತಹ ಮೊದಲ ದಂಡನೆ ಒಂದು ಕ್ಷಾಮ. ಹಾಗಾದರೆ ಇವತ್ತು ವಾಕ್ಯದ ಕ್ಷಾಮ ದೇವರ ಮಕ್ಕಳಲ್ಲಿ ಬರುವುದಕ್ಕೆ ಮೂಲ ಕಾರಣವಾಗಿ ಸೈತಾನನು ಯಾವುದನ್ನು ತರುತ್ತಾನೆ ಎಂಬುದಾಗಿ ನೋಡುವುದಾದರೆ ಬೇರ್ಪಡಿಸುವಿಕೆ. ಇವತ್ತು ಬಹಳ ಮಂದಿ ಹೇಳ್ತಾರಲ್ವಾ, ಜಾತಿ ಕ್ರಿಶ್ಚಿಯಾನಿಟಿ ಒಳಗೆ ಬಂದಿದೆ, ನಾವೇ ಬಾಧಿಸಲ್ಪಟ್ಟಿದ್ದೇವೆ, ನೇರವಾಗಿ ಬಾಧಿಸಲ್ಪಟ್ಟಿದ್ದೇವೆ, ನೋಡಿದ್ವಿ ಎಂಬುದಾಗಿ ಹೇಳ್ತಾರಲ್ವಾ. ನಿಜವೇ, ಅದು ಇದೆ. ಅದು ನಾನು ಹೆಚ್ಚು ಕಡಿಮೆ 43 ವರ್ಷ ದೇವರ ಸೇವೆಯನ್ನು ಮಾಡ್ತಾ ಇದ್ದೇನೆ, ನೇರವಾಗಿ ಬಾಧೆಗೆ ಒಳಗಾಗಿದ್ದಿಲ್ಲ. ನನ್ನನ್ನು ಯಾರು ನೀವು ಯಾವ ಕಮ್ಯುನಿಟಿ ಜಾತಿ ಅಂತ ಕೇಳಿದ್ದಿಲ್ಲ. ಆದರೆ ನನ್ನ ಅನುಭವವೇ. ಆದರೆ ಮತ್ತೊಬ್ಬರು ಬಹಳ ಮಂದಿ ಇಂಥ ಬಾಧೆಯಲ್ಲಿ ಒಳಗಾಗಿದ್ದಾರೆ. ನಾನೇ ನೋಡಿದ್ದೇನೆ. ಒಂದು ಊರಲ್ಲಿ ಒಂದು ಕಮ್ಯುನಿಟಿಗೆ ಒಂದು ಸಭೆಯು, ಅದೇ ಒಂದು ಊರಲ್ಲಿ ಮತ್ತೊಂದು ಜಾತಿಗೆ ಸೇರಿದವರಿಗೆ ಮತ್ತೊಂದು ಕಮ್ಯುನಿಟಿಗೆ ಇನ್ನೊಂದು ಸಭೆ ಇದೆ. ಅಲ್ಲಿ ಒಂದು ಒಳ್ಳೆಯ ದಿನ, ಶುಭ ದಿನ, ಕ್ರಿಸ್ಮಸ್ಗೆ ಇವರು ಅಲ್ಲಿಗೆ ಬರೋದಿಲ್ಲ, ಅವ್ರು ಇಲ್ಲಿಗೆ ಬರೋದಿಲ್ಲ. ಈಗ ಇಂಥ ಬೇರ್ಪಡಿಸುವಿಕೆಗಳು ಹೊರಗೆ ಎಳಪಡದೇ ಇದ್ದರೂ ಕೂಡ ತೋರಿಸುತ್ತಾರೆ ಅದನ್ನು. ಒಂದು ಪ್ರತ್ಯೇಕ ಜಾತಿಯವರು ಒಂದು ಸೇವೆಯನ್ನು ನಿರ್ವಹಿಸ್ತಾ ಇದ್ದರೆ ಬೇರೆ ವ್ಯಕ್ತಿ ಒಳಗೋಗೋಕ್ಕಾಗಲ್ಲ. ನಾವು ಜಾತಿ ನೋಡುವುದಿಲ್ಲ, ಜಾತಿ ಹೇಳುವುದಿಲ್ಲ, ಆ ರೀತಿಯಾಗಿ ವೇದಿಕೆಯಲ್ಲಿ ಮಾತಾಡಿದ್ರು. ಒಳಗೊಳಗೆ ನೋಡೋದಾದರೆ ಅದು ಒಳಗೆ ಊದಿರುವುದು ಸತ್ಯವೇ. ಆ ರೀತಿ ಆಗಲು ಮಾಡಿದ್ದು ಯಾರು ಅಂದರೆ ಸೈತಾನನು. ನೀವು ಅದಕ್ಕೋಸ್ಕರವಾಗಿ ಒಂದು ಹೋರಾಟ ಮಾಡಿ ಒಂದು ಪುಸ್ತಕವನ್ನು ಹಾಕಿ ಯಾರನ್ನು ತಿದ್ದಕ್ಕಾಗಲ್ಲ. ಅದನ್ನು ತಂದದ್ದು ಸೈತಾನನು. ಯಾಕೆಂದರೆ ಅವನಿಗದು ಬೇಕು. ಇಂಥ ಒಂದು ಭೇದವು ಒಳಗೆ ಬರುವುದಾದರೆ ಇವರ ಮೇಲೆ ಕ್ಷಾಮ ಎನ್ನುವಂತಹ ದಂಡನೆ ಬರುತ್ತದೆ. ದಂಡನೆ ತರಲು ಸಾಧ್ಯ. ದಾವೀದನ ಕಾಲದಲ್ಲಿ ಒಂದು ಭೇದವನ್ನು ಒಂದೇ ದೇಶದ ಜನಗಳಲ್ಲಿ ತಂದಾಗ ಕ್ಷಾಮವನ್ನು ಕಳುಹಿಸುತ್ತೀನಿ ಎಂಬುದಾಗಿ ಹೇಳಿದ್ರಲ್ಲ, ಕ್ಷಾಮವನ್ನು ತನ್ರಿ. ಯಾವ ಕ್ಷಾಮ? ಇವರನ್ನು ಬಾಧಿಸುವಂತಹ ಕ್ಷಾಮ. ಇವರೇ ತಪ್ಪು ಮಾಡಿದ್ರಲ್ವಾ, ಇವರನ್ನು ಬಾಧಿಸುವಂಥ ಕ್ಷಾಮ ಅಂದರೆ ವಾಕ್ಯ ಸಿಗದಿರುವಂಥ ಕ್ಷಾಮ. ಇದುವೇ ಸೈತಾನನ ಒಂದು ತಂತ್ರ.
ಹಾಗಾಗಿ ಭೇದಕ್ಕೆ ನೀವು ಸ್ಥಳ ಕೊಟ್ಟರೆ ಎಂಥ ಒಂದು ಭೇದ ಉಂಟು ಮಾಡಿದ್ರು ಕೂಡ ಇದು ಇಂಡಿಯಾದಲ್ಲಿ ಮಾತ್ರ ಅಂತ ನೀವು ಕೇಳ್ತೀರಾ ಅಂದರೆ ಇಲ್ಲ. ಹೊರದೇಶದಲ್ಲಿ ಯಾವ ರೀತಿ ಗೊತ್ತಾ, ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿದೆ. ಇಲ್ಲಿ ಜಾತಿ ಅಂದರೆ ಅಲ್ಲಿ ವರ್ಣ, ಇವನು ಬಿಳಿ ಇವನು ಕಪ್ಪು, ಇನ್ನೊಂದು ಕಡೆಗಳಲ್ಲಿ ಜನಾಂಗ, ಇವನು ಈ ಭಾಷೆಯನ್ನು ಆಡುವವನು ಅವನು ಆ ಭಾಷೆಯನ್ನು ಆಡುವವನು ಎನ್ನುವಂತಹ ಇಂಥ ಭಾವನೆಗಳು ಇದೆಲ್ಲವೂ ಬೇರೂರಿದೆ. ಅದನ್ನೇ ಅವನು ತೋಡಿ ದೊಡ್ಡದಾಗಿ ಮಾಡ್ತಾನೆ. ಅಂತಸ್ತಿದೆ, ಇವರೆಲ್ಲ ದೊಡ್ಡವರು, ಇವರು ಹೊರಗೆ ನಿಂತು ವಾಕ್ಯವನ್ನು ಕೇಳಬೇಕು. ಇದು ಎಲ್ಲ ಕಡೆಗಳಲ್ಲೂ ಇದೆ. ಒಂದೊಂದು ಕಡೆಯೂ ಹೆಸರು ಬೇರೆ ವಿನಃ ಮೂಲ ಕಾರಣವಾಗಿರುವ ಭೇದ ಎಲ್ಲ ಕಡೆಯೂ ಇರುವಂಥದ್ದಾಗಿದೆ. ಈ ಭೇದ ಉಚ್ಚಘಟ್ಟವನ್ನು ತಲುಪುವಾಗ ಸೈತಾನ ಈ ಬರಗಾಲಕ್ಕೆ ಸ್ಥಳವನ್ನು ತೆರೆದುಕೊಡುತ್ತಾನೆ ಎನ್ನುವುದನ್ನು ಮರ್ತೋಗಬಾರ್ದು. ಇದು ದೊಡ್ಡದಾಗಿ ಬರ್ತಾ ಏನು ಮಾಡುತ್ತೆ ಗೊತ್ತಾ, ಒಂದು ವಾಕ್ಯದ ಕ್ಷಾಮ ಬರುತ್ತೆ. ವಾಕ್ಯದ ಕ್ಷಾಮ ಬರುವಂಥದ್ದು ಒಂದು ಆಹಾರದ ಕ್ಷಾಮದ ಹಾಗೆ, ಒಂದು ಕುಡಿಯುವ ನೀರಿನ ಕ್ಷಾಮದ ಹಾಗೆ ಹೊರಗೆ ಕಾಣಿಸುವುದಿಲ್ಲ. ಆದರೆ ನಿಮ್ಮನ್ನರಿಯದೆ ನಿಮ್ಮ ಕೈಯಿಂದ ಬೈಬಲ್ ಅಪಹರಿಸುತ್ತಾರೆ. ಒಂದು ಒಳ್ಳೆಯ ಉಪದೇಶವನ್ನು ಕೇಳೋಕ್ಕಾಗಲ್ಲ ನಿಮ್ಮಿಂದ. ಮಾತಾಡುವುದೆಲ್ಲ ಸುಳ್ಳಾಗಿ ಮಾತಾಡ್ತಾರೆ, ತಪ್ಪಾಗಿ ಮಾತಾಡ್ತಾರೆ. ನೀವು ಯಾವ ಕಡೆಗೆ ತಿರುಗಿದರೂ ಇವಾಗಲೇ ಆ ರೀತಿ ಬಂದಿದೆ. ಯೂಟ್ಯೂಬ್ನಲ್ಲಿ ಒಳಗೋಗಿ ನೋಡಿದ್ರೆ ಏನೇನೋ ಮಾತಾಡ್ತಾರೆ ಒಳಗೆ. ಅದು ಯಾಕೆ ಆ ರೀತಿ ಎಂಬುದಾಗಿ ಗೊತ್ತಿಲ್ಲ. ಅದನ್ನು ಒಂದು ದೊಡ್ಡ ಮುಖ್ಯವಾಗಿರುವ ಕಾರ್ಯದ ಹಾಗೆ ಮಾತಾಡ್ತಾರೆ. ನಾವಿರುವುದು ಕಡೆಯ ಕಾಲ, ಬಹಳ ಗೊಂದಲಿರುವ ಕಾಲ. ಜನಗಳಿಗೆ ತಪ್ಪಿಸುವಂತಹ ದಾರಿಯನ್ನು, ಕರ್ತನನ್ನು ಯಾವ ರೀತಿ ಸೇವಿಸಬೇಕು ಎಂಬುದಾಗಿ ತೋರಿಸಿಕೊಡಬೇಕು, ಅದನ್ನು ಬಿಟ್ಟು ಕಾಯಿನನಿಗೆ ಹೆಂಡತಿ ಎಲ್ಲಿಂದ ಬಂದಳು, ಅನಂತರ ಮತ್ತೊಂದು ಕಾಯಿನ್ ಮದುವೆ ಆಗಿದ್ದು ತನ್ನ ಸಹೋದರಿಯನ್ನು, ಅದು ಯಾಕೆ, ಅದೇ ಹೇಗೆ, ಈ ರೀತಿಯಾಗಿರುವ ಪ್ರಶ್ನೆ. ಕಾಯಿನು ಬಂದರು, ಅವರು ಮುಗೀತು, ಅವರು ಹೋದರು. ಅಬೇರಣ ಕುರಿತಾಗಿ ಓದಿದ್ರು ಲಾಜಿಕ್ ಇದೆ. ಕಾಯಿನಿಗೆ ಹೆಂಡತಿ ಎಲ್ಲಿಂದ ಬಂದು ಯಾಕೆ, ಅದನ್ನಿಟ್ಟು ಏನು ಪ್ರಯೋಜನ ನಿಮಗೆ? ಮತ್ತೊಬ್ಬರು ಕುಳಿತು ನಾನು ಸಂಶೋಧನೆ ಮಾಡಿ ನೋಡಿದೆ. ಆರಂಭ ಕಾಲದಲ್ಲಿ ನಮ್ಮ ಮೂಲ ಪಿತೃಗಳು ಮಾತಾಡಿದ ಭಾಷೆ ಯಾವುದು? ಇಬ್ರಿಯ ಭಾಷೆಯೇ. ಅದುವೇ ಪ್ರಪಂಚದಲ್ಲಿ ಮೊದಲು ಉದ್ಭವವಾದಂತಹ ಭಾಷೆ. ಅನಂತರ ಬಾಬೆಲ್ ಗೋಪುರ ಕಟ್ಟಬೇಕಾದ್ರೆ ಬೇರ್ಪಟ್ಟು ಹೋಯಿತು. ಅದು ಬೇರ್ಪಟ್ಟು ಹೋಯ್ತಲ್ಲ ಬಿಡಪ್ಪ, ಏನಕ್ಕದು? ಈಗ ಏನು ಸಮಯ, ಯಾವುದು ಅವಶ್ಯ? ಕೆಲವರು ಕುಳಿತು ಈ ಉಪದೇಶಕ್ಕೆ ಏನು ಹೆಸರು ಗೊತ್ತಾ, ಆ ಉಪದೇಶಕ್ಕೆ ಯಾವುದು ಹೆಸರು ಗೊತ್ತಾ, ಇದು ಯಾಕೆ? ಆಗಬೇಕಾಗಿರುವ ಕಾರ್ಯವೇನು? ಇದು ಕಡೆಯ ಕಾಲ. ಒಂದು ಒಳ್ಳೆಯ ಸುದ್ದಿಯನ್ನು ಕೇಳೋಕ್ಕಾಗಲ್ಲ ಇವಾಗ. ಎಲ್ಲ ಕರಪ್ಟೆಡ್. ಯಾವ ಕಡೆ ತಿರುಗಿ ನೋಡಿದ್ರು ನೀವು ತೆಗೆದು ನೋಡುವುದಾದರೆ ಕೆಲವೊಬ್ಬರ ಸಂದೇಶ ಅವನು ಮಾತಾಡಿ ತಪ್ಪು, ಇವನು ಮಾತಾಡಿ ತಪ್ಪು. ಆರೋಗ್ಯವಾಗಿರುವ ಉಪದೇಶವನ್ನು ಎಲ್ಲಿ ಮಾತಾಡ್ತಾರೆ ಅಂತ ನೋಡಿ, ಇರುವುದಿಲ್ಲ ಅಲ್ಲಿ. ಹಾಗಾಗಿ ನೀವು ಒಂದು ಒಳ್ಳೆಯ ಸಂದೇಶವನ್ನು ಕೇಳುವುದಕ್ಕೆ ನೀವು ಈಗಲೇ ಹುಡುಕಬೇಕಾಗಿದೆ. ಇನ್ನು ಸ್ವಲ್ಪ ದಿನ ದಾಟಿ ನೋಡಿದ್ರೆ ಎಲ್ಲ ಕಡೆ ಹಿಂಗಾಗೋಗುತ್ತೆ. ಎಲ್ಲ ಕಡೆಗಳಲ್ಲಿಯೂ ಎಂಟರ್ಟೈನ್ಮೆಂಟ್ ಅದರ ನಡುವೆ ಹೋಗ್ತಾರೆ. ನೀವು ನಿಜವಾಗಿಯೂ ನಿಮ್ಮನ್ನು ಜೀವಂತವಾಗಿ ಕಾಪಾಡಿಕೊಳ್ಳುವಂಥ ವಾಕ್ಯವನ್ನು ಕೇಳಬೇಕು, ನೋಡಬೇಕು ಎಂದರೆ ಈಗ ನಿಮಗೆ ಯಾವ ಸ್ಥಳದಲ್ಲೂ ಅವಕಾಶವಿಲ್ಲದಿರುವಂತಹ ಪರಿಸ್ಥಿತಿ. ಸ್ವಲ್ಪವಾಗಿ ಬಾಗಿಲು ಮುಚ್ಚಲ್ಪಡ್ತಾ ಬರುತ್ತಿರೋದು ಅರ್ಥ ಆಗ್ತಾ ಇದೆಯಾ? ಒಂದು ರೌಂಡ್ ಆನ್ಲೈನ್ನಲ್ಲಿ ಹೋಗಿ ನೋಡ್ರಿ. ನಿಮ್ಮ ಆತ್ಮಕ್ಕೆ ಪ್ರಯೋಜನವಾಗುವಂತಹ ಸಂದೇಶವನ್ನು ಯಾರು ಹೇಳ್ತಾರೆ ನೋಡಿ. ಒಬ್ಬನು ಶ್ರೀಮಂತನಾಗುವುದರ ಬಗ್ಗೆ ಮಾತಾಡ್ತಾರೆ, ಅದಕ್ಕೊಂದು ದೊಡ್ಡ ಕೂಟವಿದೆ. ಒಬ್ಬನು ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ತಾರೆ, ಅದಕ್ಕೊಂದು ದೊಡ್ಡ ಕೂಟವಿದೆ. ಒಬ್ಬನು ಯಾವುದು ಬೇಡವೋ ಅದನ್ನು ಮಾತಾಡ್ತಾ ಇದ್ದಾರೆ. ಕಾಯಿನಿಗೆ ಹೆಂಡತಿಯಲ್ಲಿಂದ ಬಂದಲು, ಆದಾಮ್ ಅವ್ವಳು ಮಾತಾಡಿದ ಭಾಷೆ ಯಾವುದು, ಅದನ್ನು ಕುಳಿತು ಭಯಂಕರವಾಗಿ ಮಾತಾಡ್ತಾ ಇರ್ತಾರೆ. ಈ ಭಾಷೆಯನ್ನೇ ಮಾತಾಡಿದ್ರು ಹಂಗೆ ಹಿಂಗೆ ಅಂತ ಅದೊಂದು ಗ್ರೂಪ್ ಇದೆ ಅಲ್ಲಿ. ಬೇಡದಿರುವಂತಹ ಕಾರ್ಯಗಳು. ಈ ರೀತಿ ಸುತ್ತಲಿರಬೇಕಾದ್ರೆ ನಿಜವಾಗಿರುವ ವಾಕ್ಯ, ನಿಜವಾಗಿರುವ ಉಪದೇಶ ಏನು ಮಾಡಬೇಕೆನ್ನುವಂತಹ ಆಲೋಚನೆ ಈಗ ನೀವು ಹುಡುಕಿದರೂ ಸಿಗುವುದು ಬಹಳ ಕಷ್ಟ. ಅದು ಸಿಗುವುದಿಲ್ಲ. ನಾನು ಹೇಳುವುದು ಸತ್ಯನ ಅಂತ ಒಳಗೋಗಿ ನೋಡ್ರಿ. ಇನ್ನು ಕೆಲವೊಂದು ಕಡೆ ನೋಡಬೇಕಾದ್ರೆ ನಿಮ್ಮ ಮನಸ್ಸನ್ನು ಕಸ ಮಾಡ್ತಾರೆ. ಅವರು ಅದನ್ನು ಮಾಡಿದ್ರು, ಇದನ್ನು ಮಾಡಿದ್ರು, ಒಬ್ಬನು ಕೂಡ ಒಳ್ಳೆಯವನಿಲ್ಲ ಎನ್ನುವ ರೀತಿಯಲ್ಲಿ ಒಂದು ತೀರ್ಪಿನಲ್ಲಿ ಒಳಗೆ ತಂದು ನಿಮ್ಮನ್ನು ವಿಶ್ವಾಸವನ್ನು ಹಾಳು ಮಾಡಬೇಕು ಎನ್ನುವುದಕ್ಕೋಸ್ಕರವಾಗಿ ನೋಡ್ತಾರೆ. ಹಾಗಾಗಿ ಒಳ್ಳೆಯ ಸುದ್ದಿ ಎಲ್ಲಿ ಕೇಳ್ತೀರಾ? ನಮ್ಮನ್ನು ರೂಪಿಸುವಂತಹ, ನಮ್ಮನ್ನು ದೇವರಲ್ಲಿ ಬಲಪಡಿಸುವಂತಹ ಒಳ್ಳೆಯ ಸುದ್ದಿಯನ್ನು ಯಾಕೆ ಈ ಬರಗಾಲ ಬರುತ್ತದೆ ಅಂದರೆ, ಅದಕ್ಕೆ ಸ್ವಲ್ಪ ಹಿಂದೆ ನೀವು ನೋಡುವುದಾದರೆ ಒಂದು ಭೇದದ ಆತ್ಮ ದೇವ ಜನಗಳ ಒಳಗೆ ಬರುತ್ತದೆ. ಎಲ್ಲ ಕಡೆ ಭೇದ ಭಾವ, ಉಪದೇಶದ ಮುಖಾಂತರವಾಗಿ ಭೇದ ಭಾವ, ಜಾತಿಯ ಮುಖಾಂತರವಾಗಿ ಭೇದ ಭಾವ, ಅಂತಸ್ತಿನ ಮುಖಾಂತರವಾಗಿ ಭೇದ ಭಾವ, ಜನಾಂಗದ ಭಾಷೆಯ ಮುಖಾಂತರವಾಗಿ ಭೇದ ಭಾವ. ನಾನು ಈ ಭಾಷೆಯನ್ನಾಡುವವನು ಆ ಭಾಷೆ ಮಾತಾಡುವುದು ಭೇದ ಭಾವ. ಒಂದು ದೇಶ ಭೇದ ಭಾವದಲ್ಲಿದ್ದರೆ ಅದು ನೆಲೆಯಾಗಿ ನಿಲ್ಲಲು ಸಾಧ್ಯವಿಲ್ಲ. ಇದರಲ್ಲಿ ಅದೇ ರೀತಿ ಈ ಭೇದ ಭಾವವನ್ನು ತರುವುದಾದರೆ ಅನಂತರ ಒಂದು ಕ್ಷಾಮ ಬರುತ್ತದೆ. ಅದನ್ನೇ ವಾಕ್ಯ ಹೇಳುತ್ತದೆ. ಅನಂತರ ಎರಡನೇ ಕಾರ್ಯವನ್ನು ನೋಡಿ, ಸುಳ್ಳು ಸೇವಕರಿಗೂ ಸುಳ್ಳು ಪ್ರವಾದಿಗಳಿಗೂ ಸ್ಥಳ ಕೊಡುವುದಾದರೆ ಕ್ಷಾಮ ಬರುತ್ತದೆ.
ಯಾವ ಕ್ಷಾಮ? ದೇವರ ಮಕ್ಕಳೇ ಪಾಪವನ್ನು ಮಾಡ್ತಾರೆ. ಹಾಗಾದರೆ ಬರುವಂತಹ ಕ್ಷಾಮ ದೇಶಕ್ಕೆ ಅಲ್ಲ, ನಮ್ಮ ನಡುವೆ ಬರುತ್ತದೆ. ಈ ಕ್ಷಾಮವೇ ವಾಕ್ಯ ಸಿಗದಿರುವಂತಹ, ಆಹಾರವಾಗಿರುವ ವಾಕ್ಯ ಸಿಗದಿರುವಂತಹ ಕ್ಷಾಮ. ಸತ್ಯವೇದ ಹೇಳುತ್ತೆ ನೋಡಿ, ಯೆರೆಮೀಯ ಪ್ರವಾದನೆ ಪುಸ್ತಕ 14ನೇ ಅಧ್ಯಾಯ 14ರಿಂದ 15ರವರೆಗಿರುವಂತಹ ವಾಕ್ಯ ನೋಡಿ. ಆಗ ದೇವರು ನನ್ನನ್ನು ನೋಡಿ, ಪ್ರವಾದಿಗಳು ನನ್ನ ನಾಮದ ಮುಖಾಂತರವಾಗಿ ಸುಳ್ಳಾಗಿ ಪ್ರವಾದನೆಯನ್ನು ಹೇಳುತ್ತಾರೆ. ಯೆರೆಮೀಯನ ಕಾಲದಲ್ಲಿ ಆ ರೀತಿಯಾಗಿತ್ತು. ಪ್ರವಾದಿಗಳು ನನ್ನ ಹೆಸರನ್ನು ಹೇಳಿ ಯೇಸು ಯೇಸು ಅಂತ ಹೇಳಿ ಅವನು ಸುಳ್ಳಾಗಿ ಪ್ರವಾದನೆ ಹೇಳ್ತಾ ಇದ್ದಾನೆ. ಅಮೆರಿಕದಲ್ಲಿ ನಡೆದಂಥ ಸಂಭವ ನಿಮಗೆ ಗೊತ್ತು. ಟ್ರಂಪ್ ಎನ್ನುವವರು ಬರುತ್ತಾರೆ, ಅವರೇ ದೇವರು ಏರ್ಪಡಿಸಿದಂತಹವರು. ಸುಮ್ಮನೆ ಹೇಳಿದ್ರೆ ಪರವಾಗಿಲ್ಲ, ಅವರ ಮೇಲೆ ನಮಗೆ ಅಭಿಮಾನವಿದೆ, ಅವರು ಬಂದರೆ ಚೆನ್ನಾಗಿರುತ್ತೆ ಅಂತಂದರೆ ಪರವಾಗಿಲ್ಲ. ಪರಲೋಕಕ್ಕೆ ಓದೆ ತುತ್ತೂರಿ ಊದಲ್ಪಟ್ಟಿತ್ತು. ದೇವರು ತೋರಿಸಿದ್ರು, ಟ್ರಂಪ್ಗೆ ಬಂದು ಕಿರೀಟ ಇಡ್ತಾ ಇದ್ದಾರೆ. ದೇವರು ಅದನ್ನು ಆ ರೀತಿಯಾಗಿ ಮಾಡಿದ್ರು, ಹಿಂಗೆ ಮಾಡಿದ್ರು ಅಂತೇಳಿ ಒಂದಲ್ಲ ಎರಡಲ್ಲ. ಒಬ್ಬನು ವಾಂತಿ ತೆಗೆದರೆ ಒಂದು 10 ಮಂದಿ ವಾಂತಿ ಮಾಡುವ ರೀತಿಯಲ್ಲಿ ದೊಡ್ಡ ಕೂಟದ ಪ್ರವಾದಿಗಳು, ಅಮೆರಿಕದಲ್ಲಿ ಎಲ್ಲ ಪ್ರಬಲವಾಗಿ ಸೇವೆ ಮಾಡುವವರು ಎಲ್ಲರೂ ಹೇಳಿದರು. ರಿಸಲ್ಟ್ ಹಾಗೆ ಮಾರ್ಪಟ್ಟಿತ್ತು. ಅವರಿಂದ ಬರೋಕ್ಕಾಗಲಿಲ್ಲ. ಸರಿ, ಬರೋಕ್ಕಾಗಲಿಲ್ಲ, ಹೇಳಿದ್ರು ತಪ್ಪಾಗಿರುವ ಪ್ರವಾದನೆ ಆಯಿತು. ಈ ಸೇವೆಗಳು ಅದು ಮನ ತಿರುಗಿದವ ಅಥವಾ ಪ್ರವಾದನೆ ಹೇಳುವುದನ್ನು ನಿಲ್ಲಿಸಿ ಬಿಟ್ಟಿದ ಅಂತ ಕೇಳಿದರೆ ಎರಡೂ ಅಲ್ಲಾಗಲಿಲ್ಲ. ಅದು ವಾಡಿಕೆಯಂತೆ ಮತ್ತೆ ಕಥೆಯನ್ನು ಮಾರ್ಪಡಿಸಿ ಮಾತಾಡ್ತಿದ್ದಾರೆ. ಅದು ನಡೆಯುತ್ತಲೇ ಇದೆ ಅಲ್ಲಿ. ಹಾಗಾಗಿ ಸುಳ್ಳು ಪ್ರವಾದಿಗಳನ್ನು ಮಾತಾಡುವಂತಹ ಅವರ ಮಾತುಗಳು ಅದಕ್ಕೆ ಸ್ಥಳ ಕೊಡುವಂಥದ್ದು. ಆ ಸಭೆಯನ್ನು ಬಿಟ್ಟು ಹೊರಗೆ ಯಾರಾದರೂ ಹೋದ್ರು ಅಂತ ನೋಡಿದ್ರೆ ಅದು ಕೂಡ ಇಲ್ಲ ಅಲ್ಲಿ. ಅದು ಯಾವಾಗಲೂ ಇರುವಂತೆ ಇದೆ. ಯಾರು ಬಂದರೆ ಏನು, ಬರಲಿಲ್ಲ ಅಂದ್ರೇನು, ವಿಶ್ವಾಸಿಗಳು ನೀವು ಬಂದರೆ ಸಾಕು ಎನ್ನುವ ರೀತಿಯಲ್ಲಿ ಅದು ಪಾಡಿಗೆ ಅದು ಓಡ್ತಾ ಇದೆ. ಯಾವ ಒಂದು ಬಾಧೆ ಅವರಿಗಿಲ್ಲ. ಮುಂದಿನ ಎಲೆಕ್ಷನ್ ಬರುತ್ತೆ, ಮತ್ತೆ ಪ್ರವಾದನೆ ನುಡಿತಾರೆ ನೋಡಿ ಬೇಕಾದರೆ. ಹಾಗಾಗಿ ಇಂಥ ಪರಿಸ್ಥಿತಿಗಳು ದೇಶದಲ್ಲಿ ಕ್ಷಾಮವನ್ನು ಉಂಟು ಮಾಡುತ್ತದೆ. ಹಾಗಾಗಿ ದೇವರು ಹೇಳುತ್ತಾರೆ, ಪ್ರವಾದಿಗಳು ನನ್ನ ಹೆಸರಿನ ಮುಖಾಂತರವಾಗಿ ಸುಳ್ಳಾಗಿ ಪ್ರವಾದನೆ ಹೇಳುತ್ತಾರೆ. ನಾನು ಅವರನ್ನು ಕಳುಹಿಸಲು ಇಲ್ಲ, ಅವರಿಗೆ ಕಲಿಸಿದ್ದೂ ಇಲ್ಲ. ಇದನ್ನು ಇರಿತು ಹೇಳು ಎಂಬುದಾಗಿ ನಾನು ಹೇಳಿದ್ದೇ ಇಲ್ಲ. ಅವರೊಂದಿಗೆ ಮಾತನಾಡಿದ್ದೂ ಇಲ್ಲ. ಅವರು ಸುಳ್ಳು ದರ್ಶನಗಳನ್ನು, ಸುಳ್ಳು ಶಕುನವನ್ನು, ಇಲ್ಲದಿರುವ ವಿಶೇಷವನ್ನು, ತಮ್ಮ ಹೃದಯದ ಕಪಟವನ್ನೇ ನಿಮಗೆ ಪ್ರವಾದನೆಯಾಗಿ ಹೇಳುತ್ತಿದ್ದಾರೆ. ಒಬ್ಬನು ಹೇಳಿ ಅದಾಗಲಿಲ್ವಾ, ತಪ್ಪಾಯ್ತಾ, ಮತ್ತೆ ಹೇಳ್ತಾನಾ? ಆದರೆ ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದಿಲ್ಲ. ಏನೋ ಅವರೋಗಿ ಲೆಕ್ಕ ಹೇಳ್ಕೊತಾರೆ ಬಿಡಿ. ನಾವು ವಾಡಿಕೆಯಂತೆ ಅವರಿಗೆ ಕಾಣಿಕೆ ಕೊಡ್ತೀವಿ, ಅವ್ರನ್ನ ಸಪೋರ್ಟ್ ಮಾಡ್ತೀವಿ, ನಮಗೇನಾದರೂ ಹೇಳ್ತಾರೆ ಅಂತ ನೋಡ್ತೀವಿ, ಆ ರೀತಿಯಾಗಿ ಮುಂದೆ ಹೋಗ್ತಾ ಇರ್ತೀವಿ. ಸತ್ಯವೇದ ಹೇಳುತ್ತದೆ, ಆದ್ದರಿಂದ ಇವರು ಇಂಥ ಸುಳ್ಳು ಪ್ರವಾದನೆ ಹೇಳುವುದರಿಂದ 15ನೇ ವಾಕ್ಯ ನೋಡಿ, ನಾನು ಕಳುಹಿಸದೇ ಇದ್ದು ನನ್ನ ನಾಮದ ಮುಖಾಂತರವಾಗಿ ಪ್ರವಾದನೆ ಹೇಳಿ ಈ ದೇಶದಲ್ಲಿ ಖಡ್ಗವು ಕ್ಷಾಮ ಬರುವುದಿಲ್ಲ ಎಂಬುದಾಗಿ ಪ್ರವಾದನೆ ಹೇಳುವವರನ್ನು ಕೇಳಿ ಇಂಥ ಪ್ರವಾದಿಗಳು ಕತ್ತಿಯಿಂದಲೂ ಬರದಿಂದಲೂ ಸಾಯುವರು. ನೋಡಿದ್ರಾ? ಇಂಥ ಸುಳ್ಳು ಪ್ರವಾದನೆ ಹೇಳುವವರವರ ನಡುವೆ ದೇವರು ಕಳುಹಿಸುವಂತಹ ಭಯಂಕರತೆ ಕತ್ತಿ, ದಿಢೀರೆಂಬುದಾಗಿ ಮರಣ, ಎರಡನೇದಾಗಿ ಕ್ಷಾಮ. ಕ್ಷಾಮದಲ್ಲಿ ಸಾಯ್ತಾರೆ. ಸರಿ, ಪ್ರವಾದನೆ ಹೇಳಿದವನು ಅವನಿಗೇನು ದಂಡನೆ? ಪ್ರವಾದನೆಯನ್ನು ಕೇಳಿದವನಿದನ್ನು ನೋಡಿ, ಅವನಿಗೇನು? ತನ್ನ ಉತ್ಸಾಹವಾದ ಕಾಣಿಕೆಗಳಿಂದಲೂ ದೇವರಿಗೆ ಲಂಚ ಕೊಡ್ತೀವಿ ಎಂಬುದಾಗಿ ಅಂದುಕೊಂಡು ಇವನಿಗೆ ಕಾಸು ಕೊಟ್ಟು ಇವರನ್ನು ಅವರು ಹೊರುತ್ತಾ ಅವರೇನೋ ಹೇಳ್ತಾರೆ, ನಡೆಯುತ್ತೋ ನಡೆಯಲ್ವೋ, ನಮಗೆ ಇವರೇ ಕುರುಬನೆಂಬುದಾಗಿ ಹೇಳಿ ಹಿಂದೆ ಓಡ್ತಾರೆ ನೋಡಿ, ಅವನು ತಪ್ಪಿಸಿಕೊಳ್ಳುತ್ತಾನ ಅಂತ ಕೇಳಿದರೆ ಇಲ್ಲ. ನಾವು ಸುಮ್ಮನೆ ತಾನೇ ಕೇಳಿದ್ವಿ, ನಾವು ಹೇಳಿದ್ವಾ ಎಂಬುದಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ವಾಕ್ಯ ಹೇಳುತ್ತೆ ನೋಡಿ, ಅವರ ಬಳಿಯಲ್ಲಿ, ಎಲ್ಲಿ? ಯೆರೆಮೀಯ 14:16. ಅವರ ಬಳಿಯಲ್ಲಿ ಪ್ರವಾದನೆಗಳನ್ನು ಕೇಳುವಂಥ ಜನಗಳು ಯೆರೂಸಲೇಮಿನ ಬೀದಿಗಳಲ್ಲಿ ಖಡ್ಗದಿಂದಲೂ ಕ್ಷಾಮದಿಂದಲೂ ಸತ್ತು ಅವರು, ಅವರ ಹೆಂಡತಿಯರು, ಅವರ ಮಕ್ಕಳು, ಕುಮಾರ್ತೆಯರು ಸಮಾಧಿ ಮಾಡಲ್ಪಡದೆ ಬಿದ್ದಿರುವರು. ನೋಡಿದ್ರ? ಕ್ಷಾಮದಲ್ಲಿ ಪೆಟ್ಟು ತಿಂದು, ಖಡ್ಗದಿಂದ ಪೆಟ್ಟು ತಿಂದು ಅವರ ಅಂತ್ಯಕ್ರಿಯೆ ಮಾಡುವುದಕ್ಕೆ ಯಾರು ಇರಲ್ವಂತೆ. ಯಾರು? ಪ್ರವಾದನೆ ಹೇಳಿದವನಲ್ಲಪ್ಪ, ಅವನು ಹೇಳಿದ್ದನ್ನು ಕೇಳಿದವನು, ಅವನನ್ನು ತನ್ನ ಕಾಣಿಕೆಯಿಂದ ಒತ್ತವನು, ಅವನ ಸೇವೆಗೆ ಸಹಾಯ ಮಾಡಿದವನು ಯಾರೂ ತಪ್ಪಿಸಿಕೊಳ್ಳಲಿಲ್ಲ. ಹಾಗಾಗಿ ಇವತ್ತು ಹೇರಳವಾಗಿ ಸುಳ್ಳು ಪ್ರವಾದಿಗಳು ಹೆಚ್ಚಾಗುವಂಥದ್ದು, ಸುಳ್ಳು ಉಪದೇಶಕರು ಹೆಚ್ಚಾಗುವಂಥದ್ದು ದೇವರ ಮಕ್ಕಳ ನಡುವೆ ಒಂದು ಕ್ಷಾಮವನ್ನು ತರುವುದಕ್ಕೆ ಸೈತಾನ ತೆರೆಯುವಂತಹ ಬಾಗಿಲು ಎಂಬುದಾಗಿ ಮರೆತು ಹೋಗಬಾರದು. ಹಾಗಾಗಿ ಕ್ಷಾಮ ಬರ್ತಾ ಇದೆ ಅಂದರೆ ನೀವು ಬಾಗಿಲು ಮುಚ್ಚಿದರೆ ಬರಲ್ಲ. ನಾವೇ ಕೇಳೋದಿಲ್ವಲ್ಲ.
ನಮಗೊಂದು ಶಾರ್ಟ್ ಕಟ್ ಬೇಕು, ನಾವು ಕುಳಿತು ಪ್ರಾರ್ಥನೆ ಮಾಡಿ ಸತ್ಯವೇದ ವಾಕ್ಯವನ್ನು ಓದಿ ದೇವರ ಬಳಿ ಕೇಳಿ ಒಂದು ಕಾರ್ಯವನ್ನು ಹೊಂದುವುದರ ಬದಲು ಇವತ್ತು ಕೂಲಿ ಕೊಟ್ಟು ಬೇರೆ ಒಬ್ಬ ವ್ಯಕ್ತಿಯನ್ನು ಇಡ್ತೀವಲ್ಲ, ಅವನು ನನಗೋಸ್ಕರವಾಗಿ ಮಾತಾಡ್ತಾನೆ, ಏನೋ ಒಂದು ಕಾರ್ಯ ಮಾಡ್ತಾನೆ. ಎಂಥ ಸಂಸ್ಕೃತಿ ನೋಡಿ. ಸುಳ್ಳು ಸೇವಕರು ಬರುವುದಕ್ಕೆ ಕಾರಣ ಅದುವೇ. ಸುಳ್ಳು ಸೇವಕರು. ಶಾರ್ಟ್ಕಟ್ನ ಹುಡುಕಬೇಡಿ, ಬದಲಾಗಿರುವ ಕಾರ್ಯವನ್ನು ಇಡಬೇಡಿ. ನಿಮಗೇನೋ ಬೇಕು ಅಂದರೆ ನೀವೇ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಬದಲಾಗಿರುವ ವ್ಯಕ್ತಿಯನ್ನು ಹುಡುಕಬೇಕಾದ್ರೆ ಒಂದು ಗ್ರೂಪ್ ಬರುತ್ತದಕ್ಕೆ. ಅವರು ಖಂಡಿತವಾಗಿ ಸುಳ್ಳರಾಗಿರ್ತಾರೆ. ಕೆಲವೊಮ್ಮೆ ಕೇಳಿ, ನೀವೇನು ಮಾಡ್ತೀರಿ ಅಂತ ಕೇಳಿ, ನಾನು ಪ್ರಾರ್ಥನೆ ಸೇವೆ ಮಾಡ್ತೀನಿ ಅಂತ ಹೇಳ್ತಾರೆ. ತಿಂಗಳಿಗೆ ಸಂಬಳ ಎಷ್ಟು ಅಂತ ಕೇಳಿ, ನಮಗೆ ತಿಂಗಳಿಗೆ ಸಂಬಳ 12,000 ಕೊಡ್ತಾರೆ. ಏನು ಸೇವೆ ಮಾಡ್ತೀರಾ ಅಂತ ಕೇಳಿ, ಪ್ರಾರ್ಥನೆ ಸೇವೆ ಮಾಡ್ತೀವಿ. ಹಾಗಾಗಿ ಹಣವನ್ನು ಪಡೆದು ನೀವೊಂದು ಕಡೆ ಕುಳಿತು ಯಾರಾದರೂ ಒಬ್ಬರು ಈ ರೀತಿ ಇನ್ಸ್ಟೆಂಟಾಗಿ ಪ್ರಾರ್ಥನೆ ಬಯಸುವವರು ನಿಮ್ಮೊಂದಿಗೆ ಮಾತಾಡಿದ ಕೂಡ ನೀವು ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀರಾ. ಅವರ ಮುಖನೂ ನಿಮಗೆ ಗೊತ್ತಿಲ್ಲ, ಅವರ ಸಮಸ್ಯೆ ಏನು ಅಂತಲೂ ಗೊತ್ತಿಲ್ಲ. ನೀವು ಅದನ್ನು ಒಂದು ಕೆಲಸ ಅಂತ ಮಾಡ್ತೀರಾ. ಅಲ್ಲಿ ಆ ವ್ಯಕ್ತಿ ಇದನ್ನು ನೋಡಿ, ಫೋನ್ ಮಾಡಿದ್ದವನು, ಅವನಿಗೇನು ಅಂತ ಕೇಳಿದ್ರೆ ಇವರು ಕೂರುವುದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ. ಇಲ್ಲಿ ಏನಂದರೆ, ನಮಗೆ ಬದಲು ಬೇರೊಬ್ಬ ನಿಂತರೂ ಚೆನ್ನಾಗಿರುತ್ತಲ್ಲ, ಆ ರೀತಿಯಾಗಿ ಹೇಳಿ ಸಂಬಳಕ್ಕೆ ವ್ಯಕ್ತಿಯನ್ನು ಇಡುವಂಥದ್ದು. ಗ್ರಾಮದಲ್ಲಿ ನಾನು ನೋಡಿದ್ದೇನೆ. ಗ್ರಾಮದಲ್ಲಿ ಒಂದು ಕಾಲದಲ್ಲಿ ಯಾರಾದರೂ ಸತ್ತರೆ ಬಂದು ಅಳ್ತಾರೆ, ತಮ್ಮ ದುಃಖವನ್ನು ಹಾಡಾಗಿ ಹೇಳಿ ಗೋಳಾಡ್ತಾರೆ, ಈ ರೀತಿಯಾಗಿ ಅಳ್ತಿರ್ತಾರೆ. ಬಂದು ಹೂ ಅಂತ ಅಳ್ತಾ ಇರ್ತಾರೆ. ಅದಾದ ನಂತರ ಏನಾಯಿತು ಅಂತ ಕೇಳಿದರೆ, ಈ ರೀತಿ ಹತ್ತು ಅವರಿಗೆ ಭಾಳ ಆಯಸ್ಸಾಗುತ್ತೆ ಅಂತ ಅಳುವುದಕ್ಕೋಸ್ಕರವಾಗಿ ವ್ಯಕ್ತಿಗಳನ್ನು ಬಾಡಿಗೆಗೆ ತರ್ತಾರೆ. ನೋಡಿದ್ದೀರಾ ನೀವು? ಚೆನ್ನಾಗಿ ಹೇಳಿ ಅಳ್ತಾರೆ ಅವರು. ಅದಕ್ಕೆ ಕೆಲವೊಂದು ವಯಸ್ಸಾಗಿರುವಂತಹ ಮುದುಕಿಯರಿರ್ತಾರೆ. ಸತ್ತಿದ್ದು ಯಾರಪ್ಪ ಅಂತ ಕೇಳ್ತಾರೆ. ಅವರ ಹೆಸರು ಏನು, ಹೆಂಡತಿ ಹೆಸರು ಏನು, ಎಷ್ಟು ಮಕ್ಕಳು, ಏನು ಕೆಲಸ ಮಾಡ್ತಾಯಿದ್ರು ಕೇಳಿ ಬರೆದಿಟ್ಕೊಳ್ಳೋದನ್ನು ಹಾಗೆ ಹಾಡಾಗಿ ಆಡ್ಬಿಡ್ತಾರೆ. 2 ಹೆಂಡತಿಯರನ್ನು ಮದುವೆ ಆದ್ರಲ್ಲ, 7 ಮಕ್ಕಳನ್ನ ಎತ್ತರಲ್ಲ, ಓದ್ರಲ್ಲ, ರಾಜ ಅಂತ ಆಡ್ತಾರೆ. ನಾನು ಆಳಬೇಕಾಗಿರುವುದಕ್ಕೆ ಮತ್ತೊಬ್ಬರು ಕಾಸು ಕೊಟ್ಟು ಆಳುವಂತೆ ಮಾಡುವುದು. ಅನಂತರ ಅದನ್ನು ಕೂಡ ಮಾರ್ಪಡಿಸುವಾಗ ಏನು ಮಾಡೋದು ಅಂದರೆ, ವಯಸ್ಸಾದಂಥ ಮುದುಕಿಯರು ಒಂದು ಕ್ಯಾಸೆಟ್ನಲ್ಲಿ ಅದನ್ನು ಮುದ್ರಿಸಿ, ಇದನ್ನು ನಡೆದಿಡುವಂಥದ್ದು ಇವಾಗ ಕೂಡ ನಡೀತಾ ಇದೆ. ಅದನ್ನು ಮುದ್ರಿಸಿ ಹಾಡಿಟ್ಟಿರ್ತಾರೆ. ನಾವು ಹೋಗಿ ಅವರನ್ನು ಕರೆದರೆ ಅವರು ಕೂಡ ಬರ್ತಾರೆ. ಆ ಕ್ಯಾಸೆಟನ್ನು ಕೈಯಲ್ಲಿ ತೆಗೆದುಕೊಂಡು ಹಾಡನ್ನು ಹಾಕು ಅಂತ ಹೇಳಿ ಮೈಕ್ನಲ್ಲಿ ಆಡಿಸ್ತಾರೆ. ಹಾಡು ಬರಲಿಲ್ಲ ಅಂದರೆ ಬಿಡು. ಇದನ್ನು ಕಾಸು ಕೊಟ್ಟು ಅಳ್ಳಬೇಕು ಅಂತ ಏನು ಒಂದು ಕಡ್ಡಾಯ ಇದೆಯಲ್ಲಿ? ಕ್ಯಾಸೆಟ್ ಹಾಕಿ ಅಳಬೇಕು ಅಂತ ಇದೆಯಲ್ಲಿ? ಅದೇ ರೀತಿಯೇ ಇವತ್ತು ಎಲ್ಲವೂ ಇನ್ಸ್ಟಂಟ್. ಅವರು ಮಾಡುವುದು ಯಾವ ರೀತಿ ಇದೆ ಅಂದರೆ, ಅದನ್ನು ನೋಡಿ ನಾವು ನಗ್ತೀವಲ್ಲ, ನಾವು ಅದನ್ನೇ ಮಾಡ್ತಾ ಇದ್ದೀವಿ. ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ಇನ್ನೊಬ್ಬ ಪ್ರಾರ್ಥನೆ ಮಾಡ್ತಾನಂತೆ. ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ಸಪೋರ್ಟಾಗಿ ಒಬ್ಬರು ಪ್ರಾರ್ಥನೆ ಮಾಡ್ತಾರೆ ಅಂದರೆ ಪರವಾಗಿಲ್ಲ. ನಿಮ್ಮನ್ನು ಪ್ರಾರ್ಥನೆಯಲ್ಲಿ ಹೊರುವುದಕ್ಕೆ ಪ್ರಾರ್ಥನೆ ಮಾಡಿ ಬನ್ನಿ, ನಾನು ಪ್ರಾರ್ಥನೆ ಮಾಡ್ತೀನಿ ಎಂಬುದಾಗಿ ಈ ಥರ ಸಪೋರ್ಟ್ ಮಾಡೋರು ಇದ್ದರೆ ಪರವಾಗಿಲ್ಲ. ಇವರು ಪ್ರಾರ್ಥನೆ ಮಾಡಲ್ಲ, ಫೋನ್ ಮಾಡ್ತಾರೆ. ನಾನು ಈ ಸ್ಥಳದಲ್ಲಿ ವಾಯ್ಸ್ ಆಫ್ ಜೀಸಸ್ಗೆ ಫೋನ್ ಮಾಡಿದ್ದೀನಿ, ಅವ್ರು ಪ್ರಾರ್ಥನೆ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ, ಅವರಿಗೆ ನಾನು ಫೋನ್ ಮಾಡಿದ್ದೀನಿ, ಈ ಸೇವಕರಿಗೆ ಫೋನ್ ಮಾಡಿದ್ದೀನಿ. ಹಾಗಾದ್ರೆ ನೀವು ಅವರೇ ಪ್ರಾರ್ಥನೆ ಮಾಡ್ತಾರಲ್ಲ, ದುಡ್ಡು ಕೊಟ್ಟಿದ್ದೀನಲ್ಲ ಅವರಿಗೆ. ಈ ರೀತಿ ಮಾಡುವಾಗಲೇ ಸುಳ್ಳು ಸೇವಕರು ಹೇಳುತ್ತಾರೆ. ಒಂದು ಶಾರ್ಟ್ಕಟ್ಟನ್ನು ಹುಡುಕಬೇಕಾದರೆ ಸುಳ್ಳು ಉಪದೇಶಕರು, ಸುಳ್ಳು ಪ್ರವಾದಿಗಳು ಎದ್ದು ಬರ್ತಾರೆ. ಕರ್ತನ ಬಳಿ ನೀವು ಕುಳಿತು ಹುಡುಕ್ರಿ, ದೇವರು ನಿಮ್ಮ ಬಳಿ ಮಾತಾಡಲಿ. ಬರೀ ಪ್ರವಾದಿಗಳು ಮಾತ್ರ ಏನು ಹೇಳ್ತಾರೆ ಅಂತ ಕೇಳಿ ಅದರಿಂದ ಓಡಬೇಡಿ. ಪರ್ಸ್ನಲ್ ಆಗಿ ದೇವರ ಬಳಿ ನಿಮ್ಮ ಸಂಪರ್ಕವನ್ನು ನವೀಕರಿಸಿಕೊಳ್ಳ್ರಿ. ಆಗ ಈ ರೀತಿ ಮಾರ್ಪಡಿಸಬೇಕಾದ್ರೆ ವ್ಯಕ್ತಿಗಳು ಬಂದು ನಡುವೆ ಒಂದು ಬಿಸ್ನೆಸ್ ಆಗಿ ಮಾಡಿ, ಅದಕ್ಕೊಂದು ದೊಡ್ಡ ಟೀಮನ್ನು ಇಟ್ಟು ನಿಮ್ಮ ಬಳಿ ಕಾಣಿಕೆಯನ್ನು ಪಡೆದು, ಸಂಬಳವನ್ನು ಕೊಟ್ಟು ಸಂಬಳವನ್ನು ಪಡೆದು, ಪ್ರಾರ್ಥನೆ ಮಾಡುವವನ ಪ್ರಾರ್ಥನೆ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ, ನೀವೇ ಹೇಳಬೇಕು. ಹಣವನ್ನು ಪಡೆದು ಗೋಳಾಡುತ್ತಾ ಅಳ್ತಾರಲ್ಲ, ಆ ಒಂದು ಅಳು ಏನು ಅಂತ ನನಗೆ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಅವರು ನಿಜವಾಗಿ ಭಾರದಿಂದ ಅಳ್ತಾರ ಅಥವಾ ಆ ಸ್ಥಳವನ್ನು ಶಬ್ದದಿಂದ ತುಂಬಿಸ್ಬೇಕು ಅಂತ ಹೇಳ್ತಾರ ಗೊತ್ತಿಲ್ಲ. ನೋಡ್ಕೊಳ್ರಿ. ಅನಂತರ ನೋಡಿ, ಅನಂತರ ಕ್ಷಾಮ ಬರುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದರೆ ಕ್ಷಾಮ ಬರುತ್ತದೆ. ಹೆಚ್ಕೆಲ್ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 13-14 ವಾಕ್ಯಗಳು ಈ ರೀತಿಯಾಗಿ ಹೇಳುತ್ತದೆ. ಅದೇನು ಹೇಳುತ್ತದೆ? ಮನುಷ್ಯ ಪುತ್ರನೇ, ಒಂದು ದೇಶವು ನನಗೆ ವಿರುದ್ಧವಾಗಿ ದ್ರೋಹ ಮಾಡುತ್ತಲೇ ಇದ್ದು ಪಾಪ ಮಾಡಿದರೆ, ನಾನು ಅದಕ್ಕೆ ವಿರುದ್ಧವಾಗಿ ನನ್ನ ಕೈಯನ್ನು ಚಾಚಿ ಅದರಲ್ಲಿ ಆಹಾರ ಎನ್ನುವಂತಹ ಆದರಣೆ ಕೋಲನ್ನು ಮುರಿದು ಅದರಲ್ಲಿ ಕ್ಷಾಮವನ್ನು ಕಳುಹಿಸಿ ಮನುಷ್ಯರನ್ನು ಮೃಗಗಳನ್ನು ಅದರಲ್ಲಿ ಉಳಿಯದ ಹಾಗೆ ನಾಶ ಮಾಡುವೆನು. ಆಗ ನೋಹ, ದಾನಿಯೇಲ, ಯೋಬ ಈ 3 ಪುರುಷರು ಅದರ ನಡುವೆ ಇದ್ದು ಒಂದು ವೇಳೆ ಇದ್ದರೂ ನಾನು ಅವರ ಪ್ರಾರ್ಥನೆಯನ್ನು ಕೇಳುವುದಿಲ್ಲ.
ಅವರು ತಮ್ಮ ನೀತಿಯಿಂದ ತಮ್ಮ ಆತ್ಮಗಳನ್ನು ಮಾತ್ರ ಅವರು ತಪ್ಪಿಸಿಕೊಳ್ಳುತ್ತಾರೆ ವಿನಃ ಉಳಿದ ಹಾಗೆ ಬರಗಾಲ ಕಡಿಮೆಯಾಗುವುದಿಲ್ಲ ಅಂತ ದೇವರು ಹೇಳ್ತಾರೆ. ಹಾಗಾಗಿ ಕರ್ತನಿಗೆ ಕೋಪವನ್ನೆಬ್ಬಿಸಿ ಕರ್ತನಿಗೆ ವಿರುದ್ಧವಾಗಿ ದ್ರೋಹ ಮಾಡಬೇಕಾದರೆ ಕರ್ತನು ದೇಶದಲ್ಲಿ ಆದರಣೀಯ ಕೋಲನ್ನು ಮಾರ್ಪಡಿಸಿ ಹಾಕ್ತಾರೆ. ಆ ರೀತಿ ವಾಕ್ಯ ಹೇಳುತ್ತೆ. ಅನಂತರ ನೋಡಿ, ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಿ ಕರ್ತನ ಮಾತನ್ನು ತಳ್ಳಿಬಿಟ್ಟರೆ ಕರ್ತನ ಕೋಪ ಬಂದು ದೇಶದಲ್ಲಿ ಬರ ಉಂಟಾಗುತ್ತದೆ. ಯೆರೆಮೀಯ ಪ್ರವಾದನೆಯ ಗ್ರಂಥ 13ನೇ ಅಧ್ಯಾಯ 21, 22, 23. ನೋಡಿ, ದೇವರು ನಿಜವಾಗಿರುವ ಒಬ್ಬ ಪ್ರವಾದಿಯನ್ನು ಕಳಿಸಿದ್ರು. ಅವನ ಮೂಲಕವಾಗಿ ಮಾತಾಡಿದ್ರು. ದೇವರು ಹೇಳಿ ಕಳಿಸ್ತಾರೆ, ಈ ದೇಶದ ಮೇಲೆ ಈ ಕೆಟ್ಟದ್ದು ಬರ್ತಾ ಇದೆ ಅಂತ ಹೋಗಿ ಹೇಳು. ಆದರೆ ಜನಗಳು ಅದನ್ನು ಕೇಳಲು ಬಯಸಲಿಲ್ಲ. ಯೆರೆಮೀಯನ ಚರಿತ್ರೆಯನ್ನು ಓದಿ ನೋಡ್ರಿ, ಆ ವ್ಯಕ್ತಿ ಹೋಗಿ ಗೋಳಾಡುತ್ತಾ ಕಿರ್ಚಾಡುತ್ತಾ ದೇಶದ ಮೇಲೆ ಅಪಾಯ ಬರ್ತಾ ಇದೆ ಅಂತ ಹೇಳ್ತಾರೆ. ಅವನ ಬಾಯಿಯನ್ನು ಮುಚ್ಚಿ ಹಾಕಿರಿ, ಅವನನ್ನು ತೆಗೆದು ಕತ್ತಲೆಯ ಗುಂಡಿಯೊಳಗೆ ಹಾಕಿ ಎಂಬುದಾಗಿ ಹೇಳಿ ಅವರು ಬರೆದುಕೊಟ್ಟಂತಹ ರಾಜನಿಗೆ ಬರೆದುಕೊಟ್ಟಂತಹ ಪ್ರವಾದನೆಯನ್ನು ಕತ್ತರಿಸಿ ಹಾಕಿ ವಾಕ್ಯವನ್ನು ಅಲಕ್ಷ್ಯ ಮಾಡಿದ್ರು. ದೇವರು ಹೇಳಿದ್ದಾನೆ, ಅದರ ದಂಡನೆ ಏನು ಗೊತ್ತಾ? ನೋಡ್ರಿ, ನಾನು ಮಾತಾಡಿದೆ, ನೀವು ಹೇಳಿದ್ರು ಈ ದೇವರೇ, ನಾನು ಹೇಳಿದೆ, ಅವರದನ್ನ ಕೇಳಲಿಲ್ಲ, ತಳ್ಳಿದರು. ಈಗ ದೇವರವ್ರ ಬಳಿ ಮಾತಾಡ್ತಾರೆ. 21ನೇ ವಾಕ್ಯ ಯೆರೆಮೀಯ 11:21. ಆದ್ದರಿಂದ ನೀನು ನನ್ನ ಕೈಯಿಂದ ಸಾಯದೆ ಕರ್ತನ ನಾಮದಿಂದ ಪ್ರವಾದನೆಯನ್ನು ಹೇಳಬೇಡ. ಯಾರಿಗೆ? ಯೆರೆಮೀಯ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ನೀನು ಪ್ರವಾದನೆ ಹೇಳಬೇಡ ಎಂಬುದಾಗಿ ಹೇಳಿ ನಿನ್ನ ಪ್ರಾಣವನ್ನು ತೆಗೆಯುವುದಕ್ಕೆ ಹುಡುಕುತ್ತಿರುವಂತಹ ಮನುಷ್ಯರ ಕುರಿತಾಗಿ ದೇವರು ಹೇಳ್ತಿದ್ದಾರೆ. ಇನ್ನು ಮುಂದೆ ನೀನು ಪ್ರವಾದನೆ ಹೇಳಿದ್ರೆ ನಾನು ನಿಮ್ಮನ್ನು ಕೊಂದಾಕ್ತೀವಿ ಅಂತ ಹೇಳಿದ್ರಲ್ಲ, ಆದ್ದರಿಂದ ಪ್ರವಾದನೆ ಹೇಳ್ಬೇಡ ಎಂಬುದಾಗಿ ಹೇಳಿದ್ರಲ್ಲ. ಅಹಂಕಾರದಲ್ಲಿರುವಂಥ ಜನಗಳು ನನ್ನ ಮಾತನ್ನು ಬರೆದುಕೊಟ್ಟಾಗ ಕತ್ತಿಯಿಂದ ಅದನ್ನು ಅರ್ಧಾಕಿ ಬೆಂಕಿಗೆ ಹಾಕಿದ್ರಲ್ಲ, ಪ್ರವಾದನೆಯನ್ನು ನುಡಿದಂತಹ ನಿನ್ನನ್ನು ಹಿಡಿದು ಒಳಗಾಕಿದ್ರಲ್ಲ. ಇನ್ನು ಮುಂದೆ ನೀನು ಪ್ರವಾದನೆ ಹೇಳಬಾರ್ದು, ಹೇಳಿದರೆ ಸಾಯಿಸ್ತೀನಿ ಅಂತ ಹೇಳಿ ನಿನ್ನನ್ನು ಬೆದರಿಕೆ ಹಾಕಿದ್ರಲ್ಲ, ನಿನ್ನ ಪ್ರಾಣವನ್ನು ತೆಗೆಯುವುದಕ್ಕೆ ಹುಡುಕಿದ್ರಲ್ಲ. ಅಹಂಕಾರದ ಜನಗಳಿಗೆ ನಾನು ಹೇಳುವಂತಹ ಮಾತು ಎಂಬುದಾಗಿ ದೇವರು ನುಡಿಯುತ್ತಾರೆ. ಈಗೋ ಇದರ ನಿಮಿತ್ತವಾಗಿ ನಿಮ್ಮನ್ನು ವಿಚಾರಿಸುವೆನು. ಯೌವನ ಪ್ರಾಯದಲ್ಲಿರುವವರು ಕತ್ತಿಯಿಂದ ಸಾಯುವರು. ಯಾರು? ನನ್ನ ಮಾತನ್ನು ತಂದಂತಹ ಮನುಷ್ಯನ ಅಲ್ಲಗಳೆದು ಅವನನ್ನು ಬೆದರಿಕೆ ಹಾಕಿ ಅವನ ಮುಖಾಂತರವಾಗಿ ಮಾತಾಡಿದಂಥ ಮಾತನ್ನು ಅಲಕ್ಷ್ಯ ಮಾಡದಲ್ಲಪ್ಪ, ನಿನ್ನ ಯೌವನ ಪ್ರಾಯದ ಮಕ್ಕಳು ಕತ್ತಿಯಿಂದ ಸಾಯುವರು. ಅವರ ಗಂಡು ಮಕ್ಕಳು, ಅವರ ಹೆಣ್ಣು ಮಕ್ಕಳು ಕ್ಷಾಮದಿಂದ ಸಾಯುವರು. ಅವರಲ್ಲಿ ಬಾಕಿ ಉಳಿಯುವವರು ಯಾರೂ ಇಲ್ಲ. ನಾನು ಆ ಮನುಷ್ಯರನ್ನು ವಿಚಾರಿಸುವ ವರ್ಷದಲ್ಲಿ ಅವರ ಮೇಲೆ ಅಪಾಯವನ್ನು ಬರಮಾಡುವೆನೆಂಬುದಾಗಿ ಸೈನ್ಯಗಳ ದೇವರು ಹೇಳುತ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗಾಗಿ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಿದ್ರೆ ದೇವರು ಮಾತಾಡದಿರೋವರೆಗೂ ಸಮಸ್ಯೆ ಇಲ್ಲ. ದೇವರು ನಿಮ್ಮ ಬಳಿ ಮಾತಾಡಿ ನೀವು ಆ ಮಾತನ್ನು ಆಲಸ್ಯ ಮಾಡಿದ್ರಿ. ಅಹಂಕಾರದ ಜನಗಳು ದೇವರ ಮಾತನ್ನು ತಳ್ಳಿದ್ದು ಮಾತ್ರವಲ್ಲ, ಯೆರೆಮೀಯ ನೋಡಿ ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ನೀನು ಪ್ರವಾದನೆ ನುಡಿಬಾರದು ಎಂಬುದಾಗಿ. ದೇವರೇ ಕಂಡ್ರೆ ಮಾತಾಡಿದ್ದು, ಯಾರು ಮಾತಾಡೋ ನಮಗದು ಬೇಡ ಎಂಬುದಾಗಿ. ನೀನು ಅದನ್ನು ಹೇಳಬಾರ್ದು, ಹೇಳಿದರೆ ನಿನ್ನನ್ನು ಕೊಂದು ಹಾಕುವೇನೆಂಬುದಾಗಿ ಹೇಳಿ ಇವರ ಪ್ರಾಣವನ್ನು ತೆಗೆಯುವುದಕ್ಕೆ ಹುಡುಕಿದ್ರು. ಚರಿತ್ರೆ ನಿಮಗೆ ಗೊತ್ತು. ದೇಶದ ಮೇಲೆ ಅನ್ಯರು ದಂಡೆತ್ತಿ ಬರ್ತಾ ಇದ್ದಾರೆ. ದಂಡೆತ್ತಿ ಬಂದು ಎಲ್ಲರನ್ನ ಕೊಂದು ಸಾಯಿಸಿ ದೇಶವನ್ನು ಅವರು ದರೋಡೆ ಮಾಡಲಿದ್ದಾರೆ. ನೆಬೂಕದ್ನೆಚ್ಚರ್ ರಾಜ ಅವರು ಬಂದು ದೇಶವನ್ನು ಹಿಡಿಯಲಿದ್ದಾರೆ. ಆಗ ದೇವರು ಹೇಳುತ್ತಾರೆ, ಶತ್ರುಗಳು ಬರುತ್ತಿದ್ದಾರೆ ದೇಶದ ಒಳಗೆ, ದೇಶ ನಾಶವಾಗಲಿದೆ. ದೇವರು ಹೇಳುತ್ತಿದ್ದಾರೆ, ನೀವು ಯುದ್ಧಕ್ಕೆ ಹೋದರೆ ಗೆಲ್ಲುವುದಿಲ್ಲ, ಅವನು ದೂರದಲ್ಲಿರುವಾಗಲೇ ಸಮಾಧಾನವಾಗಿರಿ ಎಂಬುದಾಗಿ ದೇವರು ನುಡಿದರು. ಅರಸನಿಗೆ ಸಿಟ್ಟು ಬಂತು. ನಾವೆಲ್ಲ ಇಷ್ಟೊಂದು ಅರಸರು ಕೂಡಿ ಪಡೆಗಳನ್ನು ಇಟ್ಟುಕೊಂಡಿದ್ದೇವೆ, ನೀನು ಪ್ರವಾದನೆ ಎನ್ನುವಂತಹ ಹೆಸರಿಂದ ಜನಗಳ ಹೃದಯವನ್ನು ಗೊಂದಲಪಡಿಸುತ್ತಾ ಇದೆಯಾ? ನಾವು ಜಯಿಸುವುದಿಲ್ಲ, ಓಡಿಸಲ್ಪಡ್ತೀವಿ, ದೇಶದಿಂದ ಅಟ್ಟಲ್ಪಡ್ತೀವಿ ಎಂಬುದಾಗಿ ಇನ್ನು ಮುಂದೆ ಹೇಳಬಾರ್ದು. ಇಲ್ಲ ಕಂಡ್ರೆ ದೇವರೇ ಹೇಳಿದ್ದು ದೇಶಕ್ಕೆ ಅಪಾಯ ಎಂಬುದಾಗಿ. ಅವರನ್ನು ಹಿಡಿದು ಪಾಡುಪಡಿಸಿ ಕೆಸರಿನ ಗುಂಡಿ ಒಳಗೆ ಅವರನ್ನು ತಳ್ಳಿ ಅವರು ಭಾರದಿಂದ ಬರಕೊಟ್ಟಂತಹ ಆ ಪ್ರವಾದನ ವಾಕ್ಯವನ್ನು ಕತ್ತಿಯಿಂದ ಅರೆದಾಕಿ ಬೆಂಕಿಯಲ್ಲಿ ಹಾಕಿ ಅದನ್ನು ಸುಟ್ಟಾಕಿ ಕಾಲಲ್ಲಿ ಹಾಕಿ ತುಳಿದು ದೇವರು ನುಡಿದರು, ಇವರು ಕ್ಷಾಮದಿಂದ ಸಾಯುವರು, ಅವರ ಯೌವನ ಪ್ರಾಯದ ಮಕ್ಕಳು ಕತ್ತಿಯಿಂದ ಸಾಯುವರು. ಹಾಗೇ ನಡೆಯಿತು, ಅದೇ ರೀತಿ ನಡೆಯಿತು. ಆಗ ಕ್ಷಾಮ ಯಾವಾಗ ಬರುತ್ತದೆ? ದೇವರ ಮಾತನ್ನು ಅಲಕ್ಷ್ಯ ಮಾಡುವಾಗ, ದೇವರಿಗೆ ದ್ರೋಹ ಮಾಡುವಾಗ. ಹಾಗಾಗಿ ಇದೆಲ್ಲ ಮಾಡುವುದರ ಮೂಲಕ ತನ್ನ ಜನಗಳ ಒಳಗೆ ಭೇದ ಭಾವ ತರಬೇಕಾದರೆ
ದೇವರು ಕ್ಷಾಮವನ್ನು ಅನುಮತಿಸುತ್ತಾರೆ. ಈಗ ಸೈತಾನ ಏನು ಮಾಡ್ತಾನೆ? ಈ ಜನಗಳ ಒಳಗೆ, ದೇವರ ಜನಗಳ ಒಳಗೆ ಕ್ಷಾಮವನ್ನು ತರಬೇಕು. ಇವರ ಕ್ಷಾಮ ಎನ್ನುವಂಥದ್ದು ವಾಕ್ಯವಲ್ಲದ ಬರ. ಏಕೆಂದರೆ ವಾಕ್ಯದಲ್ಲೇ ನಮಗೆ ನಿತ್ಯ ಜೀವವಿದೆ, ವಾಕ್ಯದಲ್ಲಿಯೇ ನಮಗೆ ಜಯವಿದೆ, ವಾಕ್ಯದಲ್ಲಿಯೇ ಈ ಲೋಕ ನಿಯಂತ್ರಿಸಲ್ಪಡ್ತಾ ಇದೆ. ಇದನ್ನು ಅವರ ಕೈಯಿಂದ ಅಪಹರಿಸಬೇಕು ಅಂದರೆ ದೇವ ಜನಗಳ ನಡುವೆ ಮೊದಲು ಭೇದ ಭಾವವನ್ನು ಬಿತ್ತು. ಎರಡನೇದಾಗಿ ಸುಳ್ಳು ಸೇವಕರನ್ನು ಎಬ್ಬಿಸು. ಅವನು ಮಾತಾಡಲಿ, ಎಂಟರ್ಟೈನ್ಮೆಂಟು, ಆಟ, ಡ್ಯಾನ್ಸು, ಹಾಡು, ಕೊಂಡಾಟ, ಅವನಿಗೆ ಮನ ಬಂದಂತೆ ಅವನು ಮಾತಾಡಲಿ. ಅದನ್ನು ಜನಗಳು ಹೇರಳವಾಗಿ ಹಿಂಬಾಲಿಸಲಿ. ವಾಕ್ಯವನ್ನು ಹುಡುಕುವುದು ಬೇಡ. ಅವರು ಅದರಲ್ಲಿ ನಶೆಯಲ್ಲಿರಬೇಕಾದರೆ ಕೈಲಿರುವ ಬೈಬಲನ್ನು ಕಿತ್ಕೋ. ಉಪದೇಶವನ್ನು ಗೊಂದಲಪಡಿಸು. ಇದುವೇ ಉಪದೇಶ ಎಂಬುದಾಗಿ ಅವರಿಗೆ ಓದಲು ಬಿಡಬೇಡ, ನೋಡಕ್ಕೆ ಬಿಡಬೇಡ. ವಾಕ್ಯವನ್ನು ಅವಲಂಬಿಸಲು ಹುಡುಕಲು ಬಿಡಬೇಡ. ಇದು ಸೈತಾನನ ತಂತ್ರ. ಆ ಘೋರ ಭಯಂಕರವಾದ ಕ್ಷಾಮ ಬರುವುದಾದರೆ ಅದು ಬರೀ ದೇವರ ಮಕ್ಕಳನ್ನು ಮಾತ್ರವಲ್ಲ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಈ ಲೋಕದ ಮೂಲಕ, ಈ ಮೂಲ ಪೂರ್ತಿಯಾಗಿ ದೇವರ ವಾಕ್ಯದಿಂದ ಉಂಟಾಗಿರುವುದು. ಹಾಗಾದರೆ ವಾಕ್ಯದಲ್ಲಿ ಒಂದು ಬದಲಾವಣೆ ಬಂದರೆ ಭೂಮಿಯಲ್ಲಿ ಆ ಬದಲಾವಣೆಯನ್ನು ಪ್ರಕಟಿಸುವುದು ಎನ್ನುವುದನ್ನು ಮರೆತು ಬಿಡಬೇಡಿರಿ. ದೇವರ ವಾಕ್ಯ ಮರೆಯಲ್ಪಡಬೇಕಾದರೆ ಜನಗಳು ದೇವರಿಂದ ಮರೆಯಲ್ಪಡ್ತಾರೆ. ಸತ್ಯವೇದವನ್ನು ಕಳಬೆರಕೆ ಮಾಡಬೇಕಾದರೆ ಭೂಮಿ ಕಳಬೆರಕೆಯಾಗಿ ಮಾರ್ಪಡುವಂಥದ್ದಾಗಿದೆ. ಸತ್ಯವೇದ ಅಸ್ಥಿವಾರವನ್ನು ಕದಲಿಸುವಾಗ ಭೂಮಿಯ ಅಸ್ಥಿವಾರ ಕದಲುವಂಥದ್ದಾಗುತ್ತದೆ. ಆಗ ಸೈತಾನನ ತಂತ್ರವಾಗಿ ದೇವರ ಮಕ್ಕಳ ಬಳಿ ಇರುವಂತಹ ಆ ಮಾತುಗಳನ್ನು, ಸತ್ಯವನ್ನು, ಉಪದೇಶವನ್ನು ಅಪಹರಿಸಿಕೊಳ್ಳದ ಹಾಗೆ ನೀವು ಗಮನವಾಗಿರಬೇಕು. ಭೇದ ಭಾವಕ್ಕೆ ಸ್ಥಳ ಕೊಡಬಾರದು. ನಿಜವಾದ ಪ್ರವಾದನೆಗಳನ್ನು ಸ್ವೀಕರಿಸಿಕೊಳ್ಳಬೇಕು. ಸುಳ್ಳು ಪ್ರವಾದಿಗಳು, ಸುಳ್ಳು ಪ್ರವಾದನೆಗಳನ್ನು ಕನಸಲ್ಲೂ ಸಪೋರ್ಟ್ ಮಾಡಬೇಡಿ. ಸತ್ಯವೇದ ಆ ರೀತಿಯಾಗಿ ಹೇಳುತ್ತದೆ. ಹೇಳಿದವನಿಗೆ ಮಾತ್ರ ಅಲ್ಲ, ಅದನ್ನು ಕೇಳಿದವನಿಗೂ ದಂಡನೆ ಕಾದಿದೆ. ದೇವರಿಗೆ ವಿರುದ್ಧವಾಗಿ ದ್ರೋಹ ಮಾಡಬೇಡಿರಿ. ಎಲ್ಲವುಗಳಲ್ಲಿ ಸತ್ಯತೆಯಿಂದ, ಉತ್ತಮತೆಯಿಂದ, ಆತ್ಮಿಕವಾಗಿರುವ, ಆರೋಗ್ಯವಾಗಿರುವ ಕ್ರೈಸ್ತರಾಗಿ ನಿಮ್ಮನ್ನು ಕಾಪಾಡಿಕೊಳ್ಳುವುದಾದರೆ ದೇವರು ನಿಮ್ಮನ್ನು ಈ ಭೂಮಿಯಲ್ಲಿ ಕಾದುಕೊಳ್ಳುವರು. ದೇವರ ವಾಕ್ಯ ಎಂದೆಂದಿಗೂ ನೆಲೆಯಾಗಿರುವುದು. ಅದರ ಚೂಪನ್ನು ಮೊಂಡ ಮಾಡುವುದಕ್ಕೂ, ಅದು ನಮ್ಮ ಕೈಯಲ್ಲಿ ಅಪಹರಿಸುವುದಕ್ಕೂ, ಅದನ್ನು ಉಪಯೋಗ ಮಾಡಲು ಬಿಡದ ಹಾಗೆ ನಮ್ಮನ್ನು ತಡವರಿಸುವಂತೆ ಮಾಡುವುದಕ್ಕೂ ಸೈತಾನನು ತೆಗೆದುಕೊಳ್ಳುವಂತಹ ತಂತ್ರಗಳನ್ನು ನಿಮ್ಮ ಕಣ್ತೆರೆದು ನೋಡುವುದಕ್ಕೆ ದೇವರು ನಿಮಗೆ ಸಹಾಯ ಮಾಡಬೇಕು. ಕಣ್ಮುಚ್ಚಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥಿಸೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪ್ರಲೋಕದ ತಂದೆಯೇ, ನಾವು ಮಾತಾಡಿದಂತಹ ಕಾರ್ಯಕ್ಕೋಸ್ಕರವಾಗಿ ಕೋಟಿ ಕೋಟಿ ಸ್ತೋತ್ರ. ದೇವರೇ, ಇನ್ನು ಮುಂದೆ ಬರುವಂತಹ ನೂತನ ದಿನದಲ್ಲಿ ಹೊಸ ಕ್ಷಾಮ, ಅದು ವಾಕ್ಯ ಸಿಗದಿರುವಂಥ ಕ್ಷಾಮ, ಅದು ಬಂದರೆ ಭೂಮಿಯ ಒಂದು ಬೇರು ಕದಲಿಸಲ್ಪಡುತ್ತದೆ. ಭೂಮಿಯಲ್ಲಿ ಆಪತ್ತುಗಳು ದೃಢವಾಗುತ್ತವೆ. ದೇವ ಜನಗಳು ತಳ್ಳಾಡುವುದಕ್ಕೂ ತಡವರಿಸುವುದಕ್ಕೂ ಆರಂಭಿಸುತ್ತಾರೆ. ಬೀದಿಯಲ್ಲಿ ಶವಗಳು ಬೀಳುತ್ತದೆ. ದೇವರೇ, ಜನಗಳು ಕ್ಷಾಮದಿಂದ ಬಾಡಿ ಹೋಗುತ್ತಾರೆ. ಇದೆಲ್ಲ ಭೂಮಿಯಲ್ಲಿ ನಡೆಯುತ್ತದೆ ಎಂಬುದಾಗಿ ನಾವು ಅರಿತಿದ್ದೇವೆ. ಸೈತಾನನು ಮಾಡುವಂತಹ ದುಷ್ಟ ಸಕಲ ತಂತ್ರಗಳನ್ನು ಎದುರುಗೊಳ್ಳತಕ್ಕ ಹಾಗೆ ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರ ಕಣ್ಗಳನ್ನು ಪ್ರಕಾಶವಾಗಿ ನೀವು ತೆರೆಯಬೇಕೆಂದು ಪ್ರಾರ್ಥಿಸುತ್ತೇನೆ. ವಾಕ್ಯವು ಒಳ್ಳೆಯದೇ, ಆದರೆ ಅದನ್ನು ಉಪಯೋಗ ಮಾಡುವವನು ಜಯಿಸುವವನಾಗಿರಬೇಕಲ್ಲವೇ? ಅದನ್ನು ಉಪಯೋಗಿಸುವುದಕ್ಕೆ ಬರಬೇಕಲ್ಲವೇ? ಚೂಪಾಗಿರುವ ಆಯುಧವನ್ನು ಮೊಂಡಾಗಿ ಮಾಡಲಾಗದೆ ಹೋದರೆ ಅದನ್ನು ಉಪಯೋಗ ಮಾಡುವವನ ಆ ರೀತಿ ಮಾಡಬಹುದಲ್ಲವೇ? ಹಾಗಾಗಿ ಅಂಥ ಸಂಸ್ಕೃತಿ ಇವತ್ತು ನಮ್ಮ ದೇಶದಲ್ಲಿ ಹೆಚ್ಚಾಗುವುದನ್ನು ನೋಡ್ತಾ ಇದ್ದೀವಿ. ಅದನ್ನು ಕಟ್ಟುಪಡಿಸಿರಿ, ನಮ್ಮ ಕಣ್ಗಳನ್ನು ತೆರೆಯಿರಿ. ದೇವ ಜನಗಳು ಎಚ್ಚೆತ್ತುಕೊಳ್ಳುವುದಕ್ಕೆ ಸಹಾಯ ಮಾಡಿರಿ. ಯೇಸುವಿನ ಮೂಲಕ ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರನ್ನು ನಿಮ್ಮ ಹಸ್ತಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ದೇವರು ಹತೋಟಿಗೆ ತೆಗೆದುಕೊಂಡು ಮುನ್ನಡೆಸಿರಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ, ಆಮೇನ್. ಈ ದಿನ ದೇವರು ನಮ್ಮ ಸಂಗಡ ಸಂದರ್ಶಿಸಿ ಹಲವು ಕಾರ್ಯವನ್ನು ಮಾತಾಡಿದರು. ಈ ಕಡೆಯ ಕಾಲದಲ್ಲಿ ಬರುವಂತಹ ಆಪತ್ತುಗಳ ಕುರಿತಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಎಚ್ಚರಿಕೆ ಉಳ್ಳ ಸಂದೇಶವನ್ನು ಕೇಳಿದ್ದೇವೆ. ಆ ಒಂದು ಕಾರ್ಯಗಳೆಲ್ಲವನ್ನು ಮನದಲ್ಲಿಟ್ಟುಕೊಂಡು ಗಮನವುಳ್ಳವರಾಗಿ ನಡ್ಕೊಳ್ಳಿರಿ. ದೇವರ ಬರುವಿಕೆ ಸಮೀಪ. ದೇವರಾಗಿರುವ ಕರ್ತನು ತಾನ ನಿಮ್ಮೆಲ್ಲರನ್ನ ತಮ್ಮ ರೆಕ್ಕೆಗಳ ಮರೆಯಲಿಟ್ಟು ಸಂರಕ್ಷಿಸಿ ಕಾಪಾಡಲಿ. ಆಮೇನ್.